ಶ್ರೀಗುರುಭ್ಯೋ ನಮಃ. ಭಾಗವತದಲ್ಲಿ 3ನೇ ಸ್ಕಂದದಲ್ಲಿ ಬರುವಂತಹ ಕಪಿಲೋಪದೇಶ ಅದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕಪಿಲವಾಸುದೇವ ತನ್ನ ತಾಯಿಯಾದ ದೇವಹೂತಿಗೆ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ನಿಶ್ರೇಯಸ್ ಅಂತೇಳಿದರೆ ನಿರಂತರ ಶ್ರೇಯಸ್ಸನ್ನು ಪಡಿಬೇಕು, ಎತ್ತರಕ್ಕೆ ಏರ್ತಾ ಹೋಗಬೇಕು, ಕೆಳಕ್ಕೆ ಬೀಳಬಾರ್ದು ಜೀವನದಲ್ಲಿ. ಆ ರೀತಿ ಆಗಬೇಕು ಅಂತೇಳಿದರೆ ಏನು ಮಾಡಬೇಕು? ಅದಕ್ಕೆ ತಾನು ಉತ್ತರವನ್ನು ಕೊಟ್ಕೊಂಡು ಹೋದ. ಮುಖ್ಯವಾಗಿ ಮನಸ್ಸು ಹಿಡಿತಕ್ಕೆ ಬರಬೇಕು. ಯಾಕಂದರೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಸುಖ ದುಃಖ ಬಂಧನ ಮೋಚನ ಇದೆಲ್ಲಕ್ಕೂ ಕಾರಣವಾಗಿರುವಂಥದ್ದು ಮನಸ್ಸು. ಆ ಮನಸ್ಸು ಹಿಡಿತಕ್ಕೆ ಬರಬೇಕು. ಯಾವಾಗ ಅಂತೇಳಿದರೆ ಸಜ್ಜನರ ಸಹವಾಸ ಮಾಡಿದರೆ, ಸಜ್ಜನರ ಸಹವಾಸವನ್ನು ಮಾಡಿದಾಗ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತದೆ. ಅಂದರೆ ಮನಸ್ಸು ಹಿಡಿತಕ್ಕೆ ಬರುವುದು ಅಂತ ಹೇಳಿದ್ರೇನು? ಸುಖ ದುಃಖಗಳನ್ನು ಬಿಟ್ಟು ನಿಂತುಕೊಳ್ಳೋದು ಮನಸ್ಸು, ನ್ಯೂಟ್ರಲ್ ಕಂಡೀಷನ್ನಲ್ಲಿರುವಂಥದ್ದು. ಅದನ್ನು ತಾನು ಹೇಳಿದ. ಈ ಸಜ್ಜನರ ಸಹವಾಸದಿಂದ ಈ ರೀತಿ ಯಾವಾಗ ಬದಲಾವಣೆ ಆಗತ್ತೆ, ಹೇಗೆ ಬದಲಾವಣೆ ಆಗತ್ತೆ ಅಂದರೆ ಅದನ್ನು ಕೂಡ ನಿನ್ನೆ ತಿಳಿಸಿದ. ನಾವು ಅದನ್ನು ನೋಡಿದ್ವು. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಯಾರು ಸಜ್ಜನರಿದ್ದಾರೆ ಆ ಸಜ್ಜನರ ಸಹವಾಸವನ್ನು ನಾವು ಮಾಡುವುದರಿಂದ ಆಗುವ ದೊಡ್ಡ ಪ್ರಯೋಜನ ಏನು ಅಂತ ಹೇಳಿದರೆ ದೇವರ ಬಗ್ಗೆ ನಮಗೆ ಗೊತ್ತಾಗತ್ತೆ, ದೇವರ ಚಿಂತನೆ. ಯಾಕಂದರೆ ಯಾರು ಸಜ್ಜನರಿರ್ತಾರೋ ಅವರು ಯಾವತ್ತೂ ಭಗವದ್ಭಕ್ತರಾಗಿರ್ತಾರೆ. ಅದಕ್ಕಾಗಿ ಅವರೊಟ್ಟಿಗೆ ನಾವು ಕಲೆತಾಗ ಸೇರಿದಾಗ ಅವಳು ಹಾಳು ಹರಟೆಯನ್ನು ಅವ್ರು ಯಾವತ್ತೂ ಆಡಲಿಕ್ಕೆ ಹೋಗೋದಿಲ್ಲ, ವ್ಯರ್ಥವಾದ ಮಾತುಗಳನ್ನು ಯಾವತ್ತೂ ಆಡೋದಿಲ್ಲ. ಮತ್ತು ಯಾವುದು ಭಗವಂತನ ಕುರಿತಾದ ಮಾತಿದೆ ಅದನ್ನೇ ಆಡ್ತಾ ಇರ್ತಾರೆ. ಇಲ್ಲಿ ನಮಗೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದರೆ, ದೇವರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ ಕೂಡ ಅವ್ರು ಸಜ್ಜನರ? ಇಬ್ಬರು ಕೂತ್ಕೊಂಡು ದೇವರ ಬಗ್ಗೆ ಮಾತಾಡಿದ್ರು ಅಂದರೆ ಇಬ್ಬರು ಸಜ್ಜನರ? ಇಲ್ಲಪ್ಪ, ನಾವು ಕೂತ್ಕೊಂಡು ದೇಶದ ಬಗ್ಗೆ ಮಾತಾಡ್ತೇವೆ, ದೇಶದ ರಾಜಕೀಯದ ಬಗ್ಗೆ ಮಾತಾಡ್ತೇವೆ ಕೂತ್ಕೊಂಡು. ಯಾಕಂದರೆ ಈ ದೇಶದಲ್ಲಿ ಇದ್ಮೇಲೆ ನಾವು ದೇಶದ ವಿಷಯ ಮಾತಾಡುತ್ತಪ್ಪ. ಅವ್ರು ಯಾಕೆ ಆ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ, ಈ ಪಕ್ಷದವರು ಈ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾತಾಡಿದರೆ ತಪ್ಪ. ದೇವರ ಬಗ್ಗೆನೇ ಮಾತಾಡುವರು ಯಾಕೆ ಸಜ್ಜನರು? ನೋಡಿ, ಸಾಮಾನ್ಯವಾಗಿ ಈ ಪ್ರಶ್ನೆ ನಮ್ಮಲ್ಲಿ ಬರಬೇಕು. ಯಾಕೆ ದೇವರ ಬಗ್ಗೆನೇ ಮಾತಾಡಬೇಕು ಅಂತ ಹೇಳಿದ್ರೆ, ಯಾರನ್ನು ನಾವು ಸಜ್ಜನರು ಅಂತ ಹೇಳ್ತೇವೆ ಅಂದರೆ ಕೃತಜ್ಞನಾದ ವ್ಯಕ್ತಿಯನ್ನು. ಕೃತಜ್ಞನಾದವನು ಸಜ್ಜನ, ಕೃತಜ್ಞನಾದವನು ದುರ್ಜನ. ಕೃತಜ್ಞ ಅಂತ ಹೇಳಿದ್ರೇನು? ಮಾಡಿದ ಉಪಕಾರವನ್ನು ಯಾವತ್ತೂ ನೆನಪಿಟ್ಟುಕೊಂಡಿರುವವನು ಸಜ್ಜನ. ನೋಡಿ, ಅವರನ್ನು ಸಜ್ಜನರು ಅಂತ ಹೇಳು. ನಾವು ದೇವರನ್ನು ಯಾಕೆ ಹೊಗಳಬೇಕು? ಭಕ್ತರಾದವರು ದೇವರನ್ನು ಯಾಕೆ ಹೊಗಳ್ತಾ ಇರ್ತಾರೆ ಅಂತ ಹೇಳಿದರೆ ದೇವರು ಮಾಡಿದ ಉಪಕಾರವನ್ನು ನೆನೆಸಿಕೊಂಡು. ನಮಗೆ ದೇವರು ಏನು ಉಪಕಾರ ಮಾಡ್ತಾ ಇದ್ದಾನೆ ಅಂದರೆ ಯಾವಾಗಲೂ ಮಾಡಿ ಹೋದವನಲ್ಲ ದೇವರು. ನಿಜವಾಗಲೂ ಕೃತಜ್ಞ ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದ್ರೆ ಕೃತಂ ಜಾನಾತಿ, ಹಿಂದೆ ಯಾವಾಗಲೂ ಉಪಕಾರ ಮಾಡಿದ್ದಾನೆ. ಆ ಹಿಂದೆ ಮಾಡಿದ ಉಪಕಾರವನ್ನು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದಾನೆ. ಅವನನ್ನು ನಾವು ಕೃತಜ್ಞ ಅಂತ ಹೇಳ್ತೇವೆ. ಆದರೆ ದೇವರು ಹಿಂದೆ ಮಾಡಿ ಹೋದವನಲ್ಲ, ಮತ್ತು ಈಗಲೂ ಮಾಡ್ತಾ ಇರುವವನು, ಮುಂದೆಯೂ ಮಾಡುವವನು, ಜನ್ಮಾಂತರಗಳಲ್ಲಿ ಉಪಕಾರ ಮಾಡಿದವನು. ಈ ರೀತಿ ಪ್ರತಿ ಕ್ಷಣದಲ್ಲಿ ನಾವು ಬಯಸದೇ ಇದ್ದರೂ ಉಪಕಾರ ಮಾಡ್ತಾ ಇದ್ದಾನೆ. ಅಂಥ ದೇವರನ್ನು ನೆನೆಸಿಕೊಳ್ಳದೇ ಇದ್ದರೆ ಅವನು ಪಾಪಿಯಾಗದೆ ಇನ್ಯಾರಾಗ್ತಾನೆ? ಅಂಥ ದೇವರನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದರೆ ಅವನು ಸಜ್ಜನ ಅಲ್ಲದೆ ಇನ್ಯಾರು ಸಜ್ಜನ? ಯಾಕಂದರೆ ದೇವರನ್ನು ಇಷ್ಟು ಉಪಕಾರ ಮಾಡುವವನನ್ನು ಸದಾ ನೆನಪು ಮಾಡ್ಕೊಳ್ತಾ ಇರಬೇಕು, ಆ ದೇವರ ಬಗ್ಗೆನೇ ಮಾತಾಡ್ತಾ ಇರಬೇಕು, ಅವರೇ ಸಜ್ಜನರು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಇದರಿಂದ ಏನಾಗುತ್ತೆ ಅಂದರೆ ಭಕ್ತಿ ನಮ್ಮ ಮನಸ್ಸನ್ನೆಲ್ಲ ಆವರಿಸಿಕೊಳ್ತದೆ. ಅದಕ್ಕೋಸ್ಕರ ಭಕ್ತಿ ಅನ್ನುವುದು ಯಾವ ರೀತಿ ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ ಅಂತ ಹೇಳಿದರೆ ಸಜ್ಜನರ ಸಹವಾಸದಿಂದ. ಅದಕ್ಕೋಸ್ಕರ ಸಜ್ಜನರ ಸಹವಾಸ ಯಾವತ್ತೂ ಬೇಕು. ಸಜ್ಜನರು ಅಂದರೆ ಭಗವದ್ಭಕ್ತರೇ. ಅದು ಯಾಕೆ ಅಂತ ನಮಗೆ ಇವಾಗ ಗೊತ್ತಾಯಿತು. ಭಕ್ತಿಯ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತಃ ಯತಿಷ್ಯತೆ ರುಜುಭಿರ್ಯೋಗ ಮಾರ್ಗೈ. ಹೌದಪ್ಪ, ಭಕ್ತಿ ಮನಸ್ಸನ್ನು ಆವರಿಸಿಕೊಳ್ತು, ಭಕ್ತಿ ಬಂತು, ಅಲ್ಲಿಗೆ ನಿಲ್ತಾ? ನೋಡಿ, ಭಕ್ತಿ ಅನ್ನುವುದು ಬಂತು ಅಂತ ಹೇಳಿದರೆ ಬಿಡಲ್ಲ. ಮತ್ತೇನು ಅಂತ ಹೇಳಿದರೆ ಅದು ನಿಮ್ಮನ್ನು ಚಾಲನೆ ಕೊಡ್ತದೆ. ಭಕ್ತಿ ಅನ್ನುವಂಥದ್ದೇನಿದೆ ಒಳಗೆ ನಿಮಗೊಂದು ಚಾಲನೆ ಕೊಡ್ತದೆ. ಎಲ್ಲಿಗೆ ಚಾಲನೆ ಕೊಡ್ತದೆ ಅಂತ ಹೇಳಿದ್ರೆ ಮುಂದಕ್ಕೆ. ಅದಕ್ಕೋಸ್ಕರ ಯಾರಿಗೆ ಭಕ್ತಿ ಇಲ್ಲ ಅವನು ಮುಂದಕ್ಕೆ ಹೋಗೋದೇ ಇಲ್ಲ, ಅವನು ಜೀವನದಲ್ಲಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿರ್ತಾನೆ. ಅವನು ಯಾರಿಗೆ ಭಕ್ತಿ ಇದೆ ಅವನು ಮುಂದಕ್ಕೆ ಹೋಗ್ತಾನೆ.
ಏನು ಮುಂದಕ್ಕೆ ಹೋಗ್ತಾನೆ, ಅವನ ಮನಸ್ಸಿನಲ್ಲಿ ಏನು ಬದಲಾವಣೆಗಳಾಗುತ್ತೆ ಅಂದರೆ ಇದೆಲ್ಲ ತುಂಬ ಚೆಂದ ಕಪಿಲ ವಾಸುದೇವ ತಿಳಿಸುವಂಥದ್ದು. ಯಾರಿಗೆ ಭಕ್ತಿ ಬಂತು, ಭಕ್ತಿಯ ಪುಮಾನ್, ಮನುಷ್ಯನಿಗೆ ಭಕ್ತಿ ಬಂತು ಅಂದರೆ ಅದರಿಂದ ಆಗುವಂತಹ ವ್ಯತ್ಯಾಸ ಏನು, ಅವನ ಮನಸ್ಸಿನಲ್ಲಾಗುವಂತಹ ಒಂದು ಪರಿಣಾಮ ಏನು, ಅದನ್ನು ಹೇಳ್ತಾರೆ ಜ್ಞಾತ ವಿರಾಗ ಐಂದ್ರಿಯಾತ್. ಅವನಿಗೆ ಈ ಇಂದ್ರಿಯಗಳ ವಿಷಯಗಳ ಬಗ್ಗೆ ವೈರಾಗ್ಯ ಬರ್ತದೆ. ಅಂದರೆ ಇಂದ್ರಿಯ ವಿಷಯಗಳು ಅಂತ ಹೇಳಿದರೆ ಅಲ್ಲಿವರೆಗೆ ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ನೋಡಬೇಕು, ಕೇಳಬೇಕು, ತಿನ್ನಬೇಕು, ಮುಟ್ಟಬೇಕು, ಮೂಸಬೇಕು, ಏನು ಆಸೆ 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 ಆಸೆ, ಆ ಎಲ್ಲ ಆಸೆ ಹೋಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಭಕ್ತಿ ಅನ್ನುವುದು ಯಾವಾಗ ಬಂತು ಅದರ ಎಫೆಕ್ಟ್, ಭಕ್ತಿಯ ಎಫೆಕ್ಟ್ ಏನಂತ ಹೇಳಿದರೆ ಈ ಜಗತ್ತಿನ ಬಗ್ಗೆ ಅವನಿಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಯಿತು. ಜಗತ್ತಿನ ಬಗ್ಗೆ ಆಸಕ್ತಿ ಅಂದರೆ ಅದೇ, ನೋಡಬೇಕು, ಅಲ್ಲಿ ಹೋಗಿ ನೋಡಬೇಕು, ಇಲ್ಲಿ ಹೋಗಿ ನೋಡಬೇಕು, ಅದು ಹೋಗಿ ನೋಡಬೇಕು, ಇದು ಹೋಗಿ ನೋಡಬೇಕು, ಅದನ್ನು ತಿನ್ನಬೇಕು, ಇದನ್ನು ಕೇಳಬೇಕು, ಎಲ್ಲ ಆಸಕ್ತಿಗಳು, ಜಗತ್ತಿನ ಆಸಕ್ತಿಗಳು. ಅದು ಕಮ್ಮಿ ಆಯಿತು ಅವನಿಗೆ, ಅದೆಲ್ಲ ಕಮ್ಮಿ ಆಯಿತು. ಅಂದರೆ ಇದು ಕಮ್ಮಿ ಆಗೋದು ಬಲವಂತದಿಂದಲ್ಲ. ಯಾವತ್ತೂ ನಮ್ಮ ಮನಸ್ಸೇನಿದೆ, ಮನಸ್ಸನ್ನು ಬಲವಂತವಾಗಿ ನಾವು ಏನು ಮಾಡಲಿಕ್ಕೆ ಹೋದರೂ ಪ್ರಯೋಜನಕ್ಕೆ ಬರೋಲ್ಲ. ಮತ್ತೇನೆಂದರೆ ಸಹಜವಾಗಬೇಕು. ಮನಸ್ಸಿನಲ್ಲಾಗುವಂತಹ ಯಾವುದೇ ಬದಲಾವಣೆ ಏನಿದೆ ಅದು ನ್ಯಾಚುರಲ್ ಆಗಿರಬೇಕು. ಆವಾಗ ಅದು ಪರ್ಮನೆಂಟ್ ಆಗಿರ್ತದೆ, ಅದು ಶಾಶ್ವತವಾಗಿ ಇರ್ತದೆ, ಅದು ನಿತ್ಯವಾಗಿರ್ತದೆ. ಇಲ್ಲದೇ ಇದ್ರೆ ಏನು ಅಂತ ಹೇಳಿದರೆ, ನಾವು ಬಲಾತ್ಕಾರದಿಂದ ಮಾಡಿದರೆ 4 ದಿನ ಇರ್ತದೆ, ಆಮೇಲೆ ಹೊರಟು ಹೋಗುತ್ತೆ. ಅನೇಕ ಮಂದಿಗೆ ಇದೇ ರೀತಿ ಆಗುತ್ತೆ. ಬಲಾತ್ಕಾರದಿಂದ ಮನಸ್ಸನ್ನು ಏನೋ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾರೆ, 4 ದಿನ ಇರುತ್ತೆ, ಮತ್ತೆ ಹೊರಡೋಗುತ್ತೆ ಅದು. ಆದರೆ ಮನಸ್ಸಿಗೆ ಅರ್ಥ ಆಗಬೇಕು, ಅದೇ ಆವರಿಸಿಕೊಳ್ಳುವುದು ಅಂತ. ಭಕ್ತಿ ಮನಸ್ಸಿಗೆ ಆವರಿಸಿಕೊಳ್ಳುವುದು ಅಂತೇಳಿದರೆ ಒಂದೇ ಸಲ ಬರುವುದಲ್ಲ, ನಿಧಾನವಾಗಿ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ. ಅಂದರೆ ಆವರಿಸಿಕೊಳ್ಳುವುದು ಅಂದರೆ ಮನಸ್ಸಿನದ್ದು ಏನು ಕೆಲಸ ಹೇಳಿ, ಮನಸ್ಸಿನ ಕೆಲಸ ಇಚ್ಛಿಸುವುದು, ಆಲೋಚಿಸುವುದು. ದೇವರ ಬಗ್ಗೆನೇ ಆಲೋಚನೆ ಬರಲಿಕ್ಕೆ ಶುರುವಾಗುತ್ತೆ ಅವನಿಗೆ. ಅಲ್ಲಿ ತನಕ ಏನಂದರೆ ಇಲ್ಲಿಯದ್ದು ಯೋಚನೆ ಬರ್ತಾಯಿತ್ತು, ಇವಾಗ ಏನಂದರೆ ಆಟೋಮೆಟಿಕಲಿ ದೇವರದ್ದೇ ಯೋಚನೆ ಬರ್ತಾ ಇರ್ತದೆ, ಆದಷ್ಟು ದೇವರ ಯೋಚನೆ ಬರ್ತಾ ಇರ್ತದೆ ಅವನ ಮನಸ್ಸಿನಲ್ಲಿ. ಈ ಯೋಚನೆ ಬಂದಾಗ ಉಳಿದದ್ದು ಮರೆತು ಹೋಗ್ತದಲ್ವ, ಸಾಮಾನ್ಯವಾಗಿ ಉಳಿದದ್ದು ಬೇಡಪ್ಪ. ಮತ್ತು ಏನಾದರೂ ನೋಡಬೇಕು ಅಂತಿದ್ರು, ಅಲ್ಲಿ ಏನಾದರೂ ದೇವರ ವಿಷಯ ಇದೆಯಾ ನೋಡೋಣ, ದೇವರ ವಿಷಯ ಅಲ್ಲಿ ಬೇಡ. ಇನ್ನು ತಿಂಡಿ ತಿನಿಸು ಬೇಕಾದಷ್ಟು ರುಚಿಯಾಗಿ ಮಾಡಿರ್ಬೋದು, ದೇವರ ಪ್ರಸಾದವಾ ಸ್ವೀಕಾರ ಮಾಡೋಣ. ಇಲ್ಲ ದೇವರ ಪ್ರಸಾದ ಅಲ್ವಾ ಬೇಡ, ಅದು ಎಷ್ಟು ರುಚಿಯಾಗಿರ್ಬೋದು, ಒಂದು ಕಾಲದಲ್ಲಿ ಅವನಿಗೆ ತುಂಬ ಇಷ್ಟವೂ ಇರಬಹುದು, ಆದರೆ ಅದು ದೇವರ ಪ್ರಸಾದ ಅಲ್ವಾ ಬೇಡ. ಅಂದರೆ ಇದು ಸಹಜವಾಗಿ, ಹೊರತು ಬಲಾತ್ಕಾರದಿಂದಲ್ಲ. ಬೇಡ ಅಂತ ಹೇಳೋದು, ಬೇಡ ಬಾಯಲ್ಲಿ ಜೋಲು ಬರ್ತಾಯಿದೆ, ಬಾಯಲ್ಲಿ ಜೋಲು, ಆದರೆ ಬೇಡ ಯಾಕೆಂತ ಹೇಳಿದ್ರೆ ಇಲ್ಲ ಅದನ್ನೆಲ್ಲ ನಾವು ಬಯಸಬಾರ್ದು. ಇದೇನಿದ್ರೆ ಬಲಾತ್ಕಾರದಿಂದ. ಅದಕ್ಕೇನು ಅಂತ ಹೇಳಿದರೆ ಎಲ್ಲ ಹೋದ್ಮೇಲೆ ಒಂಚೂರು ರುಚಿ ನೋಡ್ಬಿಡೋಣ. ಯಾಕೆ ಇದೇನು ಅಂದರೆ ಬಲಾತ್ಕಾರದಿಂದ ನಾವು ಮಾಡಿ, ಇದು ಪ್ರಯೋಜನ ಇಲ್ಲ. ಇದು ಭಕ್ತಿಯಿಂದ ಬಂದದ್ದಲ್ಲ, ಬಲಾತ್ಕಾರದಿಂದ ಬಂದದ್ದು. ಯಾವಾಗ ಭಕ್ತಿಯಿಂದ ಮನಸ್ಸಿನಲ್ಲಿ ನಮಗೆ ಪರಿಣಾಮ ಉಂಟಾಗತ್ತೆ, ಅವಾಗ ಬೇಡ ಅಂತ ಕಾಣಿಸ್ತದೆ. ಯಾವುದು ಬೇಡ, ಇದೆಲ್ಲ ಬೇಡ ಸಾಕು. ಯಾಕಂತ ಹೇಳಿದರೆ ಇದರಿಂದ ಪ್ರಯೋಜನ ಇಲ್ಲ, ಇದೆಲ್ಲ ಪ್ರಯೋಜನ ಇಲ್ಲ. ಅವನಿಗೂ ಗೊತ್ತಾಗತ್ತೆ. ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನು ಚಿಂತೆಯ. ಅವನಿಗೆ ಅವಾಗ ಒಂದೇ ಆಸೆ ಅಂತೆ, ದುಡ್ಡಿನ ಆಸೆ ಶುರುವಾಯಿತು. ದುಡ್ಡಿನ ಆಸೆ ಅಂತೆ. ಯಾವ ದುಡ್ಡಿನ ಆಸೆ ಅಂದರೆ ಭಗವಂತ ಎಂಬ ದುಡ್ಡಿನ ಆಸೆ. ಭಗವಂತನೇ ದುಡ್ಡವನಿಗೆ. ಆವಾಗ ಅದೇ ಬೇಕು ನನಗೆ, ಅದೇ ಬೇಕು ಅಂತ ಆ ಭಗವಂತನ ಚಿಂತೆ ಶುರುವಾಯಿತಂತೆ. ಆ ಭಗವಂತನ ಚಿಂತೆ ಆದರೆ ಹೇಗೆ ಶುರುವಾದದ್ದು ಅಂತ ಹೇಳಿದರೆ ದೃಷ್ಟ ಶ್ರುತ ನೋಡಿ, 2. ಕೆಲವೊಂದೇನು ಅಂತ ಹೇಳಿದ್ರೆ ತಾನು ನೋಡಿದ್ದು ಅಂದರೆ ತಾನು ಅಂತಲೇ ಅಲ್ಲ, ಜ್ಞಾನಿಗಳು ನೋಡಿದ್ದಾರೆ. ಅಂದರೆ ಇವಾಗ ದೇವರ ಬಗ್ಗೆ ನಮಗೆ ನೋಡಿ ಗೊತ್ತಿಲ್ಲ, ಆದರೆ ನೋಡಿದವರಿದ್ದಲ್ವ, ನೋಡಿದವರು ಹೇಳಿದ್ದಾರೆ. ಅಂದರೆ ಮಧ್ವಾಚಾರ್ಯರು, ಜಗದ್ಗುರುಗಳಾದ ಮಧ್ವಾಚಾರ್ಯರು ದೇವರನ್ನು ಸಾಕ್ಷಾತ್ತಾಗಿ ಕಂಡವರು. ಬರೀ ಕಂಡವರು ಅಂತ ಇದು ಊಹಾಪೋಹ ಅಲ್ಲ. ಮತ್ತು ಸ್ಪಷ್ಟವಾಗಿ ಆಚಾರ್ಯರು ಹೇಳಿದ್ದಾರೆ, ನಾನು ದೇವರನ್ನು ಕಂಡಿದ್ದೇನೆ, ಕಾಣ್ತಾ ಇದ್ದೇನೆ, ಸ್ಪಷ್ಟ ಹೇಳಿದ್ದಾರೆ ಆಚಾರ್ಯರು. ಅಂಥ ದೇವರ ಆದೇಶವನ್ನು ಪಡೆದು ನಾನು ಬಂದು ರಚನೆ ಮಾಡಿದ್ದೇನೆ ಈ ಗ್ರಂಥಗಳನ್ನು. ಇಷ್ಟೆಲ್ಲ ಸ್ಪಷ್ಟವಾಗಿ ಅಂತ ಹೇಳಿದರೆ ಯಾವುದೇ ತಾವು ಸಂಕೋಚ ಇಲ್ಲದೆ ನಾನು ದೇವರನ್ನು ಕಂಡಿದ್ದೇನೆ. ಯಾಕಂದರೆ ನಾನು ದೇವರನ್ನು ಕಂಡಿದ್ದೇನೆ ಅಂತ ಹೇಳೋದು ದೊಡ್ಡದಲ್ಲ. ನಾಳೆ 10 ಪ್ರಶ್ನೆ ಮಾಡಿದರೆ ಉತ್ತರ ಕೊಡಬೇಕಲ್ವ. ಅಂದರೆ ಅದಕ್ಕೆ ಬರುವ ಸವಾಲುಗಳನ್ನು ಎದುರಿಸಲಿಕ್ಕೆ ತಯಾರಿರಬೇಕಲ್ವ. ಅದಕ್ಕೆ ಯಾರು ಹೇಳಲಿಕ್ಕೆ ಹೋಗಲ್ಲ ನಾವು ದೇವರನ್ನು ಕಂಡಿದ್ದೇವೆ ಅಂತ.
ಇಲ್ಲದ್ರೆ ನಾವು ಹೇಳ್ಬಿಡ್ಬೋದು, ನಾನು ದೇವರನ್ನು ಕಂಡಿದ್ದೇನೆ, ನಾನು ದೇವರನ್ನು ಕಂಡಿದ್ದೇನೆ ಅಂತ ಹೇಳಿದರೆ ನಾಳೆ ಸವಾಲುಗಳಿದ್ರೆ ಉತ್ತರ ಕೊಡಬೇಕಲ್ವ, ಸಿಕ್ಕಿ ಬೀಳ್ತೇವೆ. ಅದಕ್ಕೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದರು, ನಾನು ದೇವರನ್ನು ಕಂಡಿದ್ದೇನೆ. ಯಾಕಂತ ಹೇಳಿದ್ರೆ ಅದು ಅನುಭವ ಪಡೆದಿದ್ದಾರೆ ನೋಡಿ. ಅದಕ್ಕೋಸ್ಕರ ಆ ಅನುಭವಿಸಿದವರು, ದೇವರನ್ನು ಕಂಡವರು ಏನು ಹೇಳಿದ್ದಾರೆ ಅದನ್ನು ಶ್ರುತ ತಾನು ಕೇಳಿರುವಂಥದ್ದು, ಅವರ ಮಾತುಗಳನ್ನು ತಾನು ಕೇಳ್ತಾನೆ, ಕೆಲವನ್ನು ಜೀವನದಲ್ಲೇ ತಾನು ಅನುಭವಿಸ್ತಾನೆ. ಅದೇ ಕಂಡದ್ದು, ಜೀವನದಲ್ಲಿ ಕಂಡದ್ದು. ಯಾವತ್ತೂ ಯಾರು ದೇವರಲ್ಲಿ ಭಕ್ತಿ ಮಾಡ್ತಾನೆ, ಜೀವನದಲ್ಲಿ ವಿರಕ್ತಿ ತಾಳ್ತಾನೆ, ಅಂಥ ವ್ಯಕ್ತಿಗೆ ಭಗವಂತನ ಅನುಭವ ಆಗೇ ಆಗ್ತದೆ, ಜೀವನದಲ್ಲಿ ಆಗಲೇಬೇಕು. ದೇವರು ನೇರವಾಗಿ ಕಾಣದೇ ಇರಬಹುದು, ಆದರೆ ಅವನ ಜೀವನದಲ್ಲಿ ಅವನಿಗೆ ಅನುಭವಕ್ಕೆ ಬರ್ತಾನೆ ದೇವರು. ಇದೇ ಶ್ರುತ ದೃಷ್ಟ ಆತ್ಮದ್ರವಿಣಾನುಚಿಂತೆಯ, ಭಗವಂತನೆಂಬ ದುಡ್ಡಿನ ಚಿಂತೆಯಲ್ಲಿ ಅದೇ ಬೇಕು ಅವನಿಗೆ, ಅದು ಬೇಕು. ಅದರಿಂದ ಏನಂದರೆ ಚಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತ. ಸುಮ್ಮನೆ ಕೂತ್ಕೊಳ್ಳಲ್ವಂತೆ. ವೈರಾಗ್ಯ ಬಂತು, ಭಕ್ತಿ ಬಂತು ದೇವರಲ್ಲಿ. ಅಂದರೆ ಜ್ಞಾನ ಯಾವಾಗ ಬಂತು ದೇವರ ಬಗ್ಗೆ, ಎರಡನ್ನು ಹುಟ್ಟಿಸಿತು, ವೈರಾಗ್ಯವನ್ನು ಹಾಗೂ ಭಕ್ತಿಯನ್ನು. ಅಂದರೆ ಭಗವಂತನ ಕಡೆಗೆ ಭಕ್ತಿ, ಜೀವನದ ಕಡೆಗೆ ವೈರಾಗ್ಯ. ಇಲ್ಲಿ ನಾವು ಇನ್ನೊಂದು ಹೇಳ್ಕೊಳ್ಬಾರ್ದು ಅಂದರೆ ವೈರಾಗ್ಯ ಅಂತ ಹೇಳಿದ ಕೂಡಲೇ ಎಲ್ಲ ಬಿಟ್ಟು ಹೊರಟು ಬಿಡ್ತಾರೆ ಅಂತಲ್ಲ. ಅದು ನಾವು ಅನೇಕ ಮಂದಿ ತಿಳ್ಕೊಂಡಿರೋದು, ವೈರಾಗ್ಯ ಅಂತ ಹೇಳಿದ ಕೂಡಲೇ ಎಲ್ಲ ಬಿಟ್ಟು ಎಲ್ಲರಿಗೂ ಕಾಡಿಗೆ ಹೋಗಿಬಿಡ್ತಾರೆ ಅಂತ. ಮತ್ತೇನೆಂದರೆ ವೈರಾಗ್ಯ ಅಂದರೆ ಅವರೇನು ತಿನ್ನಬಾರ್ದು, ಮುಟ್ಟಬಾರ್ದು, ಮೂಸಬಾರ್ದು, ಆ ರೀತಿ. ಅದಕ್ಕೆ ಏನಾದರೂ ನಾವು ಭಾರಿ ವೈರಾಗ್ಯದಲ್ಲಿರುವವರು ಅಂತ ನಾವು ತಿಳ್ಕೊಂಡಿರ್ತೇವೆ. ಅವ್ರೇನಾದರೂ ಒಂದು ತಿಂದುಬಿಟ್ರು ಅಂದರೆ, ಏನ್ರಿ ಇವ್ರಿಗೆ ಇಷ್ಟೆಲ್ಲ ವೈರಾಗ್ಯ ಅಂತ ಹೇಳ್ತೀರಿ, ಈ ರೀತಿ ತಿಂತಾ ಇದ್ದಾರೆ ನಮಗೆ. ಯಾಕಂದರೆ ವೈರಾಗ್ಯ ಅಂದರೆ ಅವರೇನು ತಿನ್ನಬಾರ್ದವರು. ಈ ರೀತಿಯೆಲ್ಲ ನಮ್ಮ ಮನಸ್ಸಿನಲ್ಲಿ ಭಾವನೆಗಳಿದೆ. ಯಾಕಂದರೆ ಆ ವೈರಾಗ್ಯ ಶಬ್ದದ ಅರ್ಥ ಗೊತ್ತಿಲ್ಲ ನಮಗೆ. ರಾಗ ಅಂತ ಹೇಳಿದರೆ ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ನೋಡಿ. ರಾಗ ಅಂತ ಹೇಳಿದರೆ ಅಶೋಭನೆ ಶೋಭನಾಧ್ಯಾಸ ರಾಗ ಅಂತ. ಅಂದರೆ ಯಾವುದು ಕೆಟ್ಟದ್ದೋ ಆ ಕೆಟ್ಟದ್ದನ್ನು ನಾನು ಒಳ್ಳೆಯದ್ದು ಅಂತ ತಿಳ್ಕೊಂಡಾಗ ಅದನ್ನು ನಿಜವಾಗ್ಲೂ ಕೂಡ ರಾಗ ಅಂತ ಹೇಳ್ತಾರೆ. ನಿಜವಾಗಲೂ ಕೆಟ್ಟದ್ದದು, ಆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೇನೆ, ಇದೇ ರಾಗ. ಅದು ಬಿಡಬೇಕು ನಾವು. ಮತ್ತೇನೆಂದರೆ ಕೆಟ್ಟದ್ದನ್ನು ಕೆಟ್ಟದ್ದು ಅಂತಲೇ ತಿಳ್ಕೊಳ್ಬೇಕು, ಒಳ್ಳೆಯದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಬೇಕು. ಯಾವಾಗ ನಾನು ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದೇನೆ, ಅದು ನನಗೆ ಅರ್ಥ ಆಯಿತು. ಅರ್ಥ ಆದ ಮೇಲೆ ಅದರ ಮೇಲೆ ಆಸೆ ಬಿಟ್ಟನಲ್ವ, ಇದೇ ವೈರಾಗ್ಯ. ವಿಗತ ರಾಗ ಅಂತ ಹೇಳಿದರೆ ಆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ನಲ್ವ, ಅದನ್ನು ಬಿಟ್ಟೆ ನಾನು. ಬಿಟ್ಟದ್ರಿಂದಾಗಿ ನನಗೆ ಆವಾಗ ಆರಾಮಾಯಿತು ನೋಡಿ. ಹೀಗೆ ಮನುಷ್ಯ ವೈರಾಗ್ಯವನ್ನು ಹೊಂದುವುದು ಅಂತ ಹೇಳಿದರೆ ಇಲ್ಲಿ ಯಾವುದು ಕೆಟ್ಟದ್ದಿದೆಯೋ ಆ ಕೆಟ್ಟದರಲ್ಲಿ ಒಳ್ಳೆಯದು ಎನ್ನುವಂಥ ಆ ಭಾವನೆಯನ್ನು ಬಿಡ್ತಾ ಬರುವಂಥದ್ದು. ಮತ್ತೇನು ಅಂತ ಹೇಳಿದರೆ ಇದೇ ನನ್ನದು, ಇದೇ ಪರ್ಮನೆಂಟು, ಇದೇ ನನ್ನೊಟ್ಟಿಗೆ ಇರುವಂಥದ್ದು, ಇದೇ ನನ್ನನ್ನು ಉದ್ಧಾರ ಮಾಡುವಂಥದ್ದು, ಈ ರೀತಿ ಯಾವ್ಯಾವುದನ್ನು ನಂಬಿಕೊಂಡಿರುವಂಥದ್ದು ಅದನ್ನು ನಾವು ಬಿಡುವಂಥದ್ದು. ಇದೇ ಇಲ್ಲಿ ವೈರಾಗ್ಯ. ದ್ರವಿಣಾತ್ಮ ಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತ. ಅದರಿಂದ ಏನು ಮಾಡ್ತಾನೆ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ತಾನು ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನಂತೆ. ಮುಂದಿನದ್ದೇನು ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಅಂದರೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೇನು, ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಬಾರ್ದು, ಮನಸ್ಸು ಕೆಟ್ಟದ್ದನ್ನು ಬಯಸಬಾರ್ದು, ಆ ರೀತಿ ಆಗಬೇಕು. ಅದಕ್ಕೆ ಪ್ರಯತ್ನ ಪಡ್ತಾನೆ. ಹೇಗೆ ಅಂತ ಹೇಳಿದ್ರೆ ರುಜುಭೀಹಿ ಯೋಗ ಮಾರ್ಗೈಹಿ. ಯಾಕಂದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಯಾವುದೊಂದು ಮಾತ್ರೆ ತಗೊಳ್ಳೋದು, ಮಾತ್ರೆ ತಗೊಂಡು ಕೆಲವು ಕಂಟ್ರೋಲ್ ಆದರೆ ಇದೆ ನೋಡಿ. ಇವತ್ತು ಇದೆ ನಿಮಗೆ ಮಾನಸಿಕ ರೋಗಗಳಿಗೆ ಕೆಲವೊಂದು ಮದ್ದಿದೆ, ಅದನ್ನು ತಗೊಂಡ್ರೆ ನಿಮಗೆ ಟೆನ್ಷನ್ ಆಗೋದೆಲ್ಲ ಕಮ್ಮಿ ಆಗುತ್ತೆ. ಇಂಥದ್ದಕ್ಕೆಲ್ಲ ಇದೆ. ಆ ರೀತಿ ನಾನು ಯೋಗಕ್ಕೆ ಮಾರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ತಾನು ಈ ರೀತಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಇನ್ನು ಕೆಲವರಿದ್ದಾರೆ, ಅವರೇನು ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ತಗೊಳ್ಳೋದು. ಯಾಕಂತ ಹೇಳಿದ್ರೆ ಇವಾಗ ಉತ್ತರ ಭಾರತದಲ್ಲಿ ಕೆಲವರೆಲ್ಲ ಸಾಧುಗಳು ಇದೇ ರೀತಿ ತಾವು ಮಾದಕ ವಸ್ತುಗಳನ್ನು, ಅದರಿಂದ ಏನು ಅಂತ ಹೇಳಿದರೆ ಅವ್ರದ್ದೇನೋ ಒಂಥರ ನಶೆ, ಆ ನಶೆಯಲ್ಲಿ ಮನಸ್ಸು ಒಂದೇ ಕಡೆ ಇರ್ತದೆ ಅಂತ. ಇಂಥದ್ದೆಲ್ಲ ಪ್ರಯೋಜನ ಇಲ್ಲ. ಅಂದರೆ ಹೀಗೆ ನನ್ನ ಮನಸ್ಸನ್ನು ನಾನು ನಿಯಂತ್ರಣ ಮಾಡಿಕೊಳ್ತೇನೆ ಅನ್ನೋದು ರುಜುವಾದ ಮಾರ್ಗ ಅಲ್ಲ, ಸರಿಯಾದ ನೇರವಾದ ಮಾರ್ಗ ಅಲ್ಲ ಅದು. ಅದಕ್ಕೆ ರುಜುಭೀಹಿ ಅಂತ ಇಲ್ಲಿ ಹೇಳ್ತಾ ಇರುವುದು. ಮತ್ತು ಸರಿಯಾದ ಮಾರ್ಗ, ಶಾಸ್ತ್ರದಲ್ಲಿ ಯಾವ ರೀತಿ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ ಪರ್ಮನೆಂಟಾಗಿ ನಮಗೆ ಬರುತ್ತದೋ ಅಂತಹ ಮಾರ್ಗವನ್ನು ತಾನು ಅವಲಂಬಿಸ್ತಾನೆ. ಅಸೇವಯಾಯಂ ಪ್ರಕೃತೇರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೇ. ಸಾಮಾನ್ಯ ಇಷ್ಟಾಯಿತು ಅಂತ ಹೇಳಿದ್ರೆ ಸುಮಾರು ಮೇಲ್ ಹೋದ ಅಂತ ಅರ್ಥ.
ನಿಜವಾಗ್ಲೂ ಶ್ರೇಯಸ್ಸನ್ನು ಪಡೆಯುವುದು ಅಂತ ಹೇಳಿದ್ರೆ ಹೀಗೆ ಒಳಗಿನಿಂದ ಮೇಲೆ ಹೋಗಬೇಕು, ಹೊರಗಿನಿಂದಲ್ಲ. ಹೊರಗಿನಿಂದ ನಾನು ಹಿಮಾಲಯವನ್ನು ಹತ್ತಿದೆ, ಇನ್ನೊಂದು ಹತ್ತಿದೆ, ಅದಲ್ಲ. ಒಳಗಿನಿಂದ ಮೇಲೆ ಹೋಗಬೇಕು. ಅಂದರೆ ಮನಸ್ಸು, ಆ ಮನಸ್ಸು ಮೇಲೆ ಹೋಗಬೇಕು. ಮನಸ್ಸು ಮೇಲೆ ಹೋಗೋದು ಹೇಗಂತ ಹೇಳಿದ್ರೆ ಇದೇ ರೀತಿ. ಯಾವಾಗ ಮನಸ್ಸು ನನ್ನ ನಿಯಂತ್ರಣಕ್ಕೆ ಬರ್ತಾ ಇದೆ, ಆ ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಹೇಳೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಅಸೇವಯಾಯಂ ಪ್ರಕೃತಿಯರ್ ಗುಣಾನ. ಇವನು ಸಾತ್ವಿಕ, ರಾಜಸ, ತಾಮಸ ಈ ಗುಣಗಳನ್ನು ಸೇವಿಸ್ತಾ ಇಲ್ಲ. ಅಂದರೆ ಈ ಗುಣಗಳನ್ನು ಸೇವಿಸ್ತಾ ಇಲ್ಲ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಇವನಿಗೆ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಒಳ್ಳೆಯದ್ದು ಬೇಕು ಅಂತಲೂ ಬಯಸ್ತಾ ಇಲ್ಲ, ಕೆಟ್ಟದ್ದು ಬೇಡ ಅಂತಲೂ ತಿರಸ್ಕರಿಸ್ತಾ ಇಲ್ಲ, ಯಾವುದೂ ಇಲ್ಲ. ನೋಡಿ, ಒಂಥರ ಇದು ಯಾಕಂದರೆ ನಿರ್ಲಿಪ್ತವಾದ ಬದುಕು. ಈ ತ್ರಿಗುಣಾತೀತರು ಅಂತ ಹೇಳ್ತಾರೆ. ತ್ರಿಗುಣಾತೀತರು ಅವರ ಲಕ್ಷಣ ಹೇಗಿರುತ್ತೆ ಅಂತ ಅರ್ಜುನ ಕೇಳ್ತಾನೆ. ಅದಕ್ಕೆ ಕೃಷ್ಣ ಈ ರೀತಿ ಹೇಳುತ್ತಾರೆ, ಅವರು ಗೆದ್ದರೆ ಖುಷಿಯಲ್ಲಿ ಹಾರಾಡೋದು ಇಲ್ಲ, ಸೋತ್ರೆ ದುಃಖಪಟ್ಟು ಕೂತ್ಕೊಳ್ಳೋದು ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಒಂದೇ ರೀತಿ ಇರುವಂಥವ್ರು ಬದುಕಿನಲ್ಲಿ. ಇದು ಗುಣಗಳನ್ನು ಮೀರಿ ನಿಂತವರ ಲಕ್ಷಣ. ಅಂದರೆ ಜಗತ್ತಿನಲ್ಲಿ ದೇವರ ಒಂದು ವಸ್ತು ಬಿಟ್ಟು ಇನ್ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಏನಾಗಬೇಕೋ ಆಗ್ತಾ ಇದೆ. ಬದುಕಿನಲ್ಲಿ ಏನಾಗಬೇಕಾಗಿದೆಯೋ, ದೇವ್ರ ಇಚ್ಛೆ ಏನಿದೆಯೋ ಆ ರೀತಿ ಆಗ್ತಾಯಿದೆ. ಯಾವುದೂ ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನು ಪ್ರಯೋಜನ ಇದೆ ಹೇಳಿ? ಏನು ಪ್ರಯೋಜನ ಇಲ್ಲ. ಮತ್ತೇನೆಂದರೆ ಏನಾಗಬೇಕೋ ಅದು ಆಗ್ತಾ ಇದೆ, ಅಷ್ಟೇ ಆಗ್ತಾ ಹೋಗುತ್ತೆ. ಈ ರೀತಿ ನನ್ನ ಕರ್ತವ್ಯ ಏನು? ದೇವರನ್ನು ಚಿಂತನೆ ಮಾಡುವುದು. ಅದನ್ನು ಅವ್ರು ಮಾಡ್ತಾ ಇರ್ತಾರಂತೆ. ಉಳಿದ ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ದೇವರ ಚಿಂತನೆಯನ್ನು ಬಿಟ್ಟು ಉಳಿದ ಯಾವುದೇ ಒಂದಕ್ಕೆ ನಮ್ಮ ಮನಸ್ಸು ತಿರುಗುತ್ತಾ ಮೂರು ಗುಣದಲ್ಲಿ ಒಂದು ಗುಣದಕ್ಕೆ ಸೇರ್ಕೊಂಡಿದೆ ಅಂತ ಅರ್ಥ. ಒಂದೊಮ್ಮೆ ದೇವರ ಚಿಂತನೆಯನ್ನು ಮಾಡ್ತಾ ಇದ್ರು, ಇವಾಗ ದೇವರು ಪೂಜೆ ಮಾಡ್ತಾ ಇದ್ದಾನೆ, ದೇವರ ಆರಾಧನೆ ಮಾಡ್ತಾ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ. ಯಾಕೋಸ್ಕರ ಅಂತ ಹೇಳಿದ್ರೆ ಈ ದೇವರನ್ನು ಪೂಜೆ ಮಾಡಿದರೆ ನನಗೆ ದುಡ್ಡು ಸಿಗತ್ತೆ, ಈ ದೇವರನ್ನು ಪೂಜೆ ಮಾಡಿದರೆ ನನಗೆ ಇಂಥದ್ದು ಒಳ್ಳೆಯದಾಗತ್ತೆ. ನೋಡಿ, ಈ ರೀತಿ ಏನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾನ, ಅದು ಮೂರು ಗುಣಕ್ಕೆ ತಿರುಗಿದ್ದಾನೆ. ಇದ್ಯಾವುದೂ ಇಲ್ಲ, ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ಮತ್ತು ದೇವರ ಆರಾಧನೆ ಯಾಕೆ ಮಾಡ್ತಾ ಇದ್ದಾನೆ ಅಂದರೆ ನನ್ನ ಸ್ವಾಮಿ, ದೇವರು ನನ್ನ ಸ್ವಾಮಿ, ದೇವರು ನನಗಿಷ್ಟು ಉಪಕಾರ ಮಾಡಿದ್ದಾನೆ. ಇಷ್ಟು ಉಪಕಾರ ಮಾಡಿರುವ ದೇವರಿಗೆ ನಾನು ಅರ್ಪಿಸುವ ಕೃತಜ್ಞತೆ ಇವನು. ಅದೂ ಕೂಡ ಅಲ್ಲ, ದೇವರು ನನ್ನವನು, ದೇವರೇ ನನ್ನವನು. ನೋಡಿ, ಈ ರೀತಿ ದೇವರಲ್ಲಂಥ ಆಪ್ತತೆ. ಅದರಿಂದ ಏನು ಅಂತ ಹೇಳಿದರೆ ಅವನು ಈ ಗುಣಗಳಿಂದ ದೂರ ಆಗಿಬಿಡ್ತಾನಂತೆ, ಮೂರು ಗುಣಗಳಿಂದ. ಅದಕ್ಕೆ ಜಾತ ವಿರಾಗ ಐಂದ್ರಿಯಾತ್ ಅವಸೇವಯಾಯಂ ಪ್ರಕೃತಿಯರ್ ಗುಣಾನ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ. ಅದು ಹೇಗಂತ ಹೇಳಿದ್ರೆ ಜ್ಞಾನದಿಂದ, ಭಗವಂತನ ಜ್ಞಾನ ಒಳಗೆ, ನೆನಪು, ದೇವರ ನೆನಪು ಒಳಗೆ ಅಷ್ಟಿದೆ, ದೇವರ ಜ್ಞಾನ ಅಷ್ಟಿದೆ. ಮನುಷ್ಯನ ಒಳಗೆ ಜ್ಞಾನ ಹೋಯಿತು ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ ಭಕ್ತಿ ಮೂಡಿದಾಗ. ಅಂದರೆ ದೇವರಲ್ಲಿ ಒಂದು ಆಪ್ತತೆ ಬೆಳಿಬೇಕು, ಆಗ ಮಾತ್ರ ನಾವು ಕೇಳಿ ಸಾರ್ಥಕ. ಆಪ್ತತೆ ಅಂದರೆ ದೇವರು ನನ್ನವನು ಅಂತ ಆಗಬೇಕು. ದೇವರು ನನ್ನವನು ಅಂದರೆ ದೇವರು ನನ್ನವನು ಅಂತ ಹೇಳಿದರೆ ಇಲ್ಲೂ ಇದ್ದಾರಲ್ಲ ನನ್ನವರು, ಅವರೊಟ್ಟಿಗೆ ದೇವರು ಒಬ್ಬ, ಹಾಗಲ್ಲ. ಮತ್ತು ದೇವರೇ ನನ್ನವನು ಅಂದರೆ ದೇವರು ಮಾತ್ರ ನನ್ನವನು, ಉಳಿದವರು ಎಲ್ಲರೂ ಕೂಡ ಪರರೇ, ಬೇರೆಯವರೇ. ಮತ್ತೇನೆಂದರೆ ಇವರೆಲ್ಲರೂ ಕೂಡ, ಇದೆಲ್ಲವೂ ಕೂಡ ಋಣದಿಂದಾಗಿ ನನಗೆ ಅಂಟುಕೊಂಡಿದೆ, ಕೇವಲ ಋಣದಿಂದಾಗಿ ಅಷ್ಟೇ ಅಂಟುಕೊಂಡಿರುವಂಥದ್ದು. ಆದರೆ ದೇವರು ಋಣದಿಂದ ಅಂಟುಕೊಂಡಿರುವುದಲ್ಲ. ಮತ್ತೇನೆಂದರೆ ದೇವರ ನನ್ನ ಸಂಬಂಧ ಅದು ಸ್ವಾಭಾವಿಕವಾದದ್ದು, ನ್ಯಾಚುರಲ್ ಆಗಿರುವಂಥದ್ದು, ಅದು ಬಿಡಲಾರದ ಸಂಬಂಧ. ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅವನಿಗೆ. ಅರ್ಥ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ದೇವರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಯಾವತ್ತೂ ಹಾಗೆಲ್ವಾ, ನಮ್ಮವರು ಅಂತ ನಮಗೆ ಗೊತ್ತಾದಾಗ ಅವರಲ್ಲಿ ಆಸಕ್ತಿ ಮೂಡುವುದು ಹಾಗೆ ಹೆಚ್ಚಾಗುತ್ತೆ ತಾನೆ. ನಿಮಗೇನು ಬೇಡ, ನಾವೇನೋ ಬೇರೆ ದೇಶಕ್ಕೆ ಹೋಗಿರ್ತೇವೆ, ಬೇರೆ ದೇಶದಲ್ಲಿ ಹೋದಾಗ ನಮ್ಮೂರವರು ಅಂತ ಒಬ್ಬರು ಸಿಕ್ಕಿದ್ರು ಅಂದರೆ ಏನು ಖುಷಿ. ನೀವು ನಮ್ಮೂರವರೇನಾ, ನಮ್ಮೂರು ಅಂತ ಗೊತ್ತಾದ್ರೇ ಮತ್ತೆ ಎಷ್ಟು ಅವರಲ್ಲಿ ನಮಗೊಂದು ಆಸಕ್ತಿ ಬಂದುಬಿಡ್ತದೆ. ಇನ್ನು ನನ್ನವನು ಅಂತ ಗೊತ್ತಾದಾಗ ದೇವರಲ್ಲಿ ಎಷ್ಟು ಆಸಕ್ತಿ ಬರಬೇಕು ನಮಗೆ. ಯಾಕೆ ಅಂತ ಹೇಳಿದ್ರೆ ಇವಾಗ ನಮ್ಮೂರವರು ಅಂತ ಗೊತ್ತಾದ ಕೂಡಲೇ ನಾವು ದಿನಾಗಲೂ ಅವ್ರಿಗೆ ಫೋನ್ ಮಾಡೋದೇನು, ನಮ್ಮನೆ ಫಂಕ್ಷನಿಗೆ ಕರೆಯೋದೇನು, ಅದು ಮಾಡೋದೇನು. ಯಾಕಂದರೆ ನಮ್ಮೂರವರು. ಭಗವಂತ ಹಾಗೇನೆ, ಯಾವಾಗ ನನ್ನವನು ಅಂತ ಆಗ್ತೇವೆ ಇದೇ ರೀತಿ ಆಪ್ತತ್ವ ಬರಲಿಕ್ಕೆ ಶುರುವಾಗುತ್ತೆ. ಪ್ರತಿಯೊಂದಕ್ಕೂ ನಾವು ದೇವರನ್ನು ನೆನಪಿಸಿಕೊಳ್ಳುವುದು ಅದಾಗ್ತಾ ಹೋಗುತ್ತೆ. ಅದಕ್ಕೇನು ಅಂದರೆ ವೈರಾಗ್ಯ ವಿಜೃಂಭಿತೇನ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗ ಈ ರೀತಿ ಜ್ಞಾನ ಬಂತು ಆವಾಗ ವೈರಾಗ್ಯ ಒಳಗಿನಿಂದ ವಿಜೃಂಭಿಸ್ತದಂತೆ.
ಆ ವ್ಯಕ್ತಿಯ ಒಳಗೆ ವೈರಾಗ್ಯ ಅನ್ನೋದು ಮೆರಿತದಂತೆ. ಇವಾಗ ಏನು ಅಂತ ಹೇಳಿದರೆ ವೈರಾಗ್ಯ ಮಲ್ಕೊಂಡ್ಬಿಟ್ಟಿದೆ, ನಮ್ಮೊಳಗೆ ಸಂಪೂರ್ಣ ವೈರಾಗ್ಯ ಮಲ್ಕೊಂಡ್ಬಿಟ್ಟಿದೆ, ಎದ್ದೇ ಇಲ್ಲ. ಆದರೆ ಆವಾಗ ವೈರಾಗ್ಯ ತಾನು ಮೆರಿತಾ ಇರ್ತದಂತೆ ಒಳಗಿನಿಂದ. ಅಂದರೆ ಅವನಿಗೆ ಯಾವುದು ಬೇಕಾಗಿಲ್ಲ, ಭಗವಂತ ಬಿಟ್ಟು ಇನ್ನೇನೂ ಬೇಕಾಗಿಲ್ಲ. ಯೋಗೇನ ಮಯ್ಯಾರ್ಪಿತಯಾಚ ಭಕ್ತಿಯ, ಮನಸ್ಸನ್ನು ದೇವರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ, ಅದೇ ಯೋಗ. ಸಂಪೂರ್ಣ ಮನಸ್ಸು ದೇವರಲ್ಲಿ ನಿಂತುಬಿಟ್ಟಿದೆ. ನಿಂತದ್ದು ಮಾತ್ರ ಅಲ್ಲ, ಮತ್ತು ದೇವರಲ್ಲಿ ಇನ್ನಿಲ್ಲದ ಸ್ನೇಹವನ್ನು ಮಾಡ್ತಾ ಇದೆ, ಅದೇ ಭಕ್ತಿ. ಸುದೃಢ ಸರ್ವತೋಧಿಕ ಸ್ನೇಹ. ಸ್ನೇಹ ಅಂದರೆ ಬಿಡಲಾರದ ನಂಟು ದೇವರಲ್ಲಿ. ಅದು ಆ ದೇವರ ಮಹಾತ್ಮೆ ತಿಳಿದು, ಎಂಥ ದೇವರಪ್ಪ, ಎಷ್ಟು ಒಳ್ಳೆಯವನು, ಎಷ್ಟು ಒಳ್ಳೆಯವನು, ಆ ರೀತಿ ತಿಳಿದು ದೇವರಲ್ಲೊಂದು ಬಿಡಲಾರದ ನಂಟು ಬೆಳೆದು ಬಿಟ್ಟಿದೆಯಂತೆ ಅವನಿಗೆ. ಈ ರೀತಿ ಆವಾಗ ಆಯಿತು, ಬಿಡಲಾರದ ನಂಟು. ಆವಾಗ ಏನಂದರೆ ದೇವರನ್ನೇ ಧ್ಯಾನ ಮಾಡ್ತಾ ಇರ್ತಾನೆ, ದೇವರನ್ನೇ ಧ್ಯಾನ ಮಾಡ್ತಾ ಇರ್ತಾನೆ. ಎಷ್ಟರ ಮಟ್ಟಿಗೆ ಧ್ಯಾನ ಮಾಡ್ತಾನೆ ಅಂತೇಳಿದರೆ ಅವನು ಉಳಿದದ್ದೆಲ್ಲ ಮರೆತು ಬಿಡ್ತಾನೆ. ಇದನ್ನೇ ನಾವು ಕರೆಯೋದು ಅಸಂಪ್ರಜ್ಞಾತ ಸಮಾಧಿ ಅಂತ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅಂದರೆ ಇದೆ. ಎಲ್ಲವನ್ನು ಮರೆತು ದೇವರನ್ನೇ ಒಳಗಿನಿಂದ ಚಿಂತನೆ ಮಾಡ್ತಾ ಕೂತ್ಬಿಡು. ಯಾವಾಗ ನಾವು ಈ ಮನಸ್ಸನ್ನು ಅಷ್ಟು ಕಾನ್ಸಂಟ್ರೇಟ್ ಮಾಡಿದ್ವು, ಕಂಪ್ಲೀಟ್, ಅದು 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, ಗಂಟೆ ಕಟ್ಟಲೆ ಈ ರೀತಿ ನಮ್ಮ ಮನಸ್ಸನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ವು, ಹೊರಗಿಂದ ಏನಾದರೂ ಗೊತ್ತಾಗಲೇ ಇಲ್ಲ. ಆಗ ಅವನು ದೇವರನ್ನು ಕಾಣ್ತಾನೆ. ಒಳಗಿನಿಂದ ದೇವರನ್ನು ಕಾಣಲಿಕ್ಕಾಗತ್ತೆ ಅಲ್ಲ? ನಮಗೂ ಆಗತ್ತಾ? ಎಲ್ರಿಗೂ ಆಗುತ್ತೆ, ಖಂಡಿತ ಸಾಧ್ಯ ಇದೆ. ಯಾಕಂದರೆ ದೇವರನ್ನು ಕಾಣಲಿಕ್ಕೆ ಬೇಕಾದದ್ದು ಇಷ್ಟೇ, ಕಾನ್ಸಂಟ್ರೇಷನ್, ಡೀಪ್ ಕಾನ್ಸಂಟ್ರೇಷನ್. ಹಾಗೆ ಅಲ್ಲ, ಡೀಪ್ ಕಾನ್ಸಂಟ್ರೇಷನ್. ಅದು ಎಷ್ಟು ಅಂತ ಹೇಳಿದ್ರೆ ಗಂಟೆ ಕಟ್ಟಲೆ, 1 ಸೆಕೆಂಡ್ ಆ ಕಡೆ ಈ ಕಡೆ ಹೋಗೋದಾಗೆ ನಮ್ಮ ಮನಸ್ಸು ನಿಂತಿತ, ಒಳಗಿನಿಂದ ದೇವರಲ್ಲಿ ನಿಂತಿತ, ಖಂಡಿತ ದೇವರನ್ನು ಕಾಣಲಿಕ್ಕಾಗುತ್ತೆ, ಸಾಧ್ಯ ಇದೆ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಅದಕ್ಕೆ ಹೇಳಿದ್ದು, ಇದು ದೊಡ್ಡ ಸೈಕಾಲಜಿ. ಈ ಕಪಿಲೋಪದೇಶ ಅನ್ನೋದೇ ಒಂದು ಸೈಕಾಲಜಿ ಇದು ಅಂತ. ದೇವಹೂತಿರುವಾಚ ತ್ವಯ್ಯರ್ಪಿತ ಭಕ್ತಿ ಕೀದೃಶೀ ಮಮ ಗೋಚರ ಯಯಾ ಪದಂತೆ ನಿರ್ವಾಣಂ ಅಂಜಸಾ ಪ್ರಾಪ್ನುಯಾಮಹಂ. ದೇವಹೂತಿ ಕೇಳ್ತಾ ಇದ್ದಾಳೆ ಮತ್ತೆ ತನ್ನ ಮಗನಾದ ಭಗವಂತನಾದ ಈ ಕಪಿಲವಾಸುದೇವನಿಗೆ, ಸ್ವಾಮಿ ಭಕ್ತಿ ಅಂತ ಹೇಳಿದೀಯಾ, ತ್ವಯ್ಯರ್ಪಿತ ಭಕ್ತಿ, ನಿನ್ನಲ್ಲಿ ಅರ್ಪಿಸಲ್ಪಟ್ಟ ಆ ಭಕ್ತಿ. ಅರ್ಪಿಸಲ್ಪಟ್ಟ ಅಂದರೆ ಭಕ್ತಿಯಲ್ಲಿರುವುದೇ ಅರ್ಪಣೆ, ಅರ್ಪಣಾ ಮನೋಭಾವ, ಅದೇ ಭಕ್ತಿಯಲ್ಲಿರುವುದು. ಅಂತೇಳಿದರೆ ನಮ್ಮ ಮನಸ್ಸನ್ನು ನಾವು ದೇವರಿಗೆ ಅರ್ಪಣೆ ಮಾಡುವುದು ಅಂತೇಳಿದರೆ ಏನು, ಕೊಟ್ಟು ಬಿಡುವುದು ಅಂತೇಳಿದರೆ ಸಂಪೂರ್ಣ ಮನಸ್ಸಿನಲ್ಲಿ ದೇವರೇ ತುಂಬ್ಕೊಂಬಿಟ್ಟಿದ್ದಾನೆ. ಇಂಥ ಭಕ್ತಿ ಅದು ಯಾವ ರೀತಿ? ಆ ಭಕ್ತಿ ಅಂದರೆ ಏನದು? ಅದು ಯಾವ ಭಕ್ತಿ? ಅದು ಗೊತ್ತಾಗ್ತಾ ಇಲ್ಲ ನಾನು. ಕೀದೃಶಿ ಮಮಗೋಚರ, ಆ ಭಕ್ತಿ ಯಾವುದು? ನಿನ್ನಲ್ಲಿ ಅರ್ಪಣೆ ಮಾಡಲ್ಪಟ್ಟ ಭಕ್ತಿ ಯಾವುದು? ನನಗಾದರೂ ಅದು ಹೇಗೆ ಅರ್ಥ ಆಗತ್ತೆ? ಯಾಕಂತೇಳಿದರೆ ಹೇಳಿ ಕೇಳಿ ನಾನೊಂದು ಹೆಣ್ಣು, ಅದಕ್ಕೋಸ್ಕರ ಹೆಣ್ಣಾದ ನನಗದು ಹೇಗೆ ಅರ್ಥ ಆದೀತು? ಯಯಾ ಪದಂತೆ ನಿರ್ವಾಣಂ ಅಂಜಸಾ ಪ್ರಾಪ್ನುಯಾಮಹಂ. ಯಾಕಂದರೆ ನೀನು ಇಲ್ಲಿವರೆಗೆ ವಿವರಣೆ ಮಾಡಿದಾಗೆ ನಿನ್ನ ಬಳಿ ನಾನು ಸೇರ್ಬೋದು ಅಂತೇಳಿದರೆ ಅಂಜಸ, ಬಹಳ ಚೆನ್ನಾಗಿ, ಕಷ್ಟ ಇಲ್ಲದೆ, ಯಾವುದೇ ಕಷ್ಟ ಇಲ್ಲದೆ ಸುಲಭವಾಗಿ ನಾವು ದೇವರ ಬಳಿ ಸೇರಬೇಕು ಅಂತಿದ್ದರೆ, ನಮ್ಮ ಸಂಪೂರ್ಣ ಕಷ್ಟವನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತಿದ್ದರೆ ಅದಕ್ಕೆ ಇರುವ ಸುಲಭವಾದ ಮಾರ್ಗ ಅಂದರೆ ಈ ಭಕ್ತಿ. ಅದಕ್ಕೆ ಆ ಭಕ್ತಿ ನನಗೆ ಹೇಗೆ ಅರ್ಥ ಆದೀತು ಆ ರೀತಿ ಹೇಳು ಅಂತ ಹೇಳ್ತಾರೆ. ಅದು ಯಾವ ಭಕ್ತಿ ಇದ್ದರೆ ಯಾವುದದು? ನನಗೆ ಹೇಗೆ ಅರ್ಥ ಆದೀತು? ಯೋ ಯೋಗೋ ಭಗವತ್ ಪ್ರಾಪ್ತೌ ನಿರ್ವಾಣಾತ್ಮನ್ತ್ವಯೋದಿತಃ ಕೀದೃಶ ಕತಿ ಚಾಂಗಾನಿ ಯತಸ್ತತ್ವಾವಬೋಧನಂ. ಇನ್ನೊಂದೇನು ಅಂತ ಹೇಳಿದರೆ ಯೋಗ ಅಂತ ಹೇಳ್ತೇನೆ ನೀನು, ಯೋಗ ಅಂತ. ಆ ಯೋಗ ಯಾವುದದು ಅಂದರೆ, ಯೋಗ ಅಂತ ಹೇಳಿದ್ರೆ ಮನಸ್ಸನ್ನು ನಾವು ನಿಯಂತ್ರಣ ಮಾಡುವುದು, ಮನಸ್ಸನ್ನು ಹಿಡಿತಕ್ಕೆ ತೊಗೊಂಬರುವಂಥದ್ದು. ಅದು 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, ಪರ್ಮನೆಂಟಾಗಿ ಅದನ್ನು ಯೋಗ ಅಂತ ಕರೆಯೋದು. ಪರ್ಮನೆಂಟಾಗಿ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಬರಬೇಕು, ಹೊರತು ಮನಸ್ಸಿನ ಹಿಡಿತದಲ್ಲಿ ನಾವಿರುವುದಲ್ಲ. ಇವತ್ತು ನಮಗಾಗಿರುವ ಸಮಸ್ಯೆ ಅದು, ಮನಸ್ಸಿನ ಹಿಡಿತದಲ್ಲಿ ನಾವಿದ್ದೇವೆ ಇವತ್ತು, ಹೊರತು ನಮ್ಮ ಹಿಡಿತದಲ್ಲಿ ಮನಸ್ಸಿಲ್ಲ. ನಮಗಿದು ಅರ್ಥ ಆಗದ ವಿಷಯ. ಏನ್ರಿ ನಮ್ಮ ಹಿಡಿತದಲ್ಲಿ ಮನಸ್ಸಿರುವುದು ಅಂತ ಹೇಳಿದರೆ ಏನರ್ಥ? ಇವತ್ತು ಮನಸ್ಸಿನ ಹಿಡಿತದಲ್ಲಿ ನಾವಿರುವುದು ಅಂತ ಹೇಳಿದರೆ ಏನರ್ಥ? ಇದು ನಮಗೆ ಬರುವಂತಹ ದೊಡ್ಡ ಪ್ರಶ್ನೆ. ನೋಡಿ, ವಾಸ್ತವಿಕವಾಗಿ ಇವತ್ತು ನೀವು ಏನು ಆಲೋಚನೆಗಳನ್ನು ಮಾಡ್ತೇವಲ್ವ, ಈ ಆಲೋಚನೆಗಳು ನಾನು ಆಲೋಚಿಸಿ ಬರುವುದಾ, ತನ್ನಷ್ಟಕ್ಕೆ ಬರ್ತಾ ಇರುವುದಾ? ಒಳಗೇನೋ ಬರ್ತಾ ಇದೆ,
ಆಲೋಚನೆಗಳು ಬರ್ತಾ ಇದೆ. ಆ ಬಂದದಕ್ಕೆ ನಾನು ಟೆನ್ಷನ್ಗೊಳಗಾಗ್ತೇನೆ, ಡಿಪ್ರೆಷನ್ಗೊಳಗಾಗ್ತೇನೆ. ಅಂದರೆ ಒಳಗೆ ಬರುವ ಆಲೋಚನೆಗಳ ಬಗ್ಗೆ ನನಗೆ ಹಿಡಿತಾ ಇಲ್ಲ, ಅವುಗಳ ವಿಷಯದಲ್ಲಿ ಹಿಡಿತಾ ಇಲ್ಲ. ಅದಕ್ಕೆ ನಾನು ಕೂತ್ಕೊಂಡು ಬೇಡ, ಈ ವಿಷಯ ಯೋಚನೆ ಮಾಡೋದು ಬೇಡ, ಇದು ನನ್ನೊಳಗೆ ಬರೋದು ಬೇಡ, ಈ ರೀತಿ ಎಷ್ಟು ಯೋಚನೆ ಮಾಡಿದರೂ ಕೂಡ ಕೆಟ್ಟದ್ದು ನನ್ನ ಮನಸ್ಸಿನಲ್ಲಿ ಬರಬಾರ್ದು ಅಂತ ಯೋಚನೆ ಮಾಡಿದರೂ ಬಿಡಲಿಕ್ಕಾಗೋಲ್ಲ. ಬರ್ತದೆ ಬರ್ತದೆ ಬರ್ತದೆ, ಬೇಡಪ್ಪ ಒಳ್ಳೇದು ಯೋಚನೆ ಮಾಡಿ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ. ಆಸೆಗಳು ಅಷ್ಟೇ, ಬೇಡ ಈ ಆಸೆ ಪಡಬಾರ್ದು, ಇದೆಲ್ಲ ಆಸೆ ಪಡಬಾರ್ದು, ಈ ರೀತಿ ಎಷ್ಟು ಯೋಚನೆ ಮಾಡ್ತೇವೆ. ಆದರೆ ಯಾವುದು ಪಡಬಾರ್ದು ಅಂತ ಹೇಳ್ತೇವೆ ಅದೇ ಯೋಚನೆ, ಅದೇ ಆಸೆ. ಈ ಆಸೆ ಪಡಬೇಕು, ಇದು ಒಳ್ಳೆಯದಪ್ಪ, ಇದನ್ನು ಆಸೆ ಪಡಬೇಕು, ಬರಲ್ಲ. ಯಾಕಂದರೆ ನಮ್ಮ ಹಿಡಿತದಲ್ಲಿ ನಮ್ಮ ಮನಸ್ಸಿಲ್ಲ. ಆದರೆ ಯಾವಾಗ ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಬರ್ತದೆ ಆವಾಗ ಯಾವ ಯೋಚನೆಯೂ ಮನಸ್ಸಿನಲ್ಲಿ ಬರಲ್ಲ. ಮನಸ್ಸಿನಲ್ಲಿ ಬೇಡಾದ ಯೋಚನೆಗಳು ಬರೋಲ್ಲ. ನನಗೆ ಯಾವುದು ವಿಹಿತವಲ್ಲದ್ದೋ ಕೆಟ್ಟದ್ದೋ ಆ ಯೋಚನೆ ಮನಸ್ಸಿನಲ್ಲಿ ಬರೋಲ್ಲ. ಯಾವತ್ತಿಂದ ಅಂದರೆ ಮನಸ್ಸು ಕಂಪ್ಲೀಟ್ ಪಾಸಿಟಿವ್, ಫುಲ್ಲು ಪಾಸಿಟಿವ್ ಆಗಿರ್ತದೆ. ಅದರಲ್ಲಿ ನೆಗೆಟಿವ್ ಥಾಟ್ಸ್ ಬರೋದೇ ಇಲ್ಲ, ಯಾವತ್ತಿಂದ ಯಾವತ್ತಿಗೂ ಬರೋಲ್ಲ. ಅದು ಯಾಕಂತೇಳಿದ್ರೆ ಮನಸ್ಸನ್ನು ನಾನು ಹಾಗೆ ಟ್ರೈನ್ ಮಾಡಿದ್ದೇನೆ. ಹಾಗೆ ಟ್ರೈನ್ ಮಾಡಿದ್ರಿಂದಾಗಿ ಮನಸ್ಸು ಕಂಪ್ಲೀಟ್ ಪಾಸಿಟಿವ್ ಆಗಿರ್ತದೆ. ಮತ್ತೇನು ಅಂತ ಹೇಳಿದರೆ ಅದು ಯಾವಾಗಲೂ ದೇವರಲ್ಲೇ ನಿಂತಿರ್ತದೆ. ನೋಡಿ, ಜ್ಞಾನಿಗಳಿಗೆಲ್ಲ ಆಗೋದು ಇದೇ ರೀತಿ. ಅದಕ್ಕೋಸ್ಕರವೇ ಅವರು ಎಣಿಸಿದ್ದು ಆಗ್ತದೆ ಹೊರಗೆ. ಯಾಕಂದರೆ ಅವ್ರಿಗೆ ನೆಗೆಟಿವ್ ಬರೋಲ್ವಲ್ಲ ಒಳಗೆ. ನಾವು ಎಣಿಸಿದ್ದಕ್ಕೆ ವಿರುದ್ಧವೇ ಆಗಾಗ್ತದೆ. ಯಾಕಂದರೆ ಒಳಗೆ ಇರೋದು ನೆಗೆಟಿವೇ. ನಮ್ಮೊಳಗೆ ಯಾವುದೇ ಒಂದು ವಿಷಯದಲ್ಲಿ ಮೊದಲು ನಮಗೆ ನೆಗೆಟಿವೇ ಬಂದುಬಿಡ್ತದೆ, ಯೋಚನೆ ಬರೋದು. ನೋಡಿ, ಆ ಕಾರಣದಿಂದಾಗಿ ಆ ಯೋಗ ಮನಸ್ಸನ್ನು ನಿಯಂತ್ರಣ ಮಾಡುವ ಉಪಾಯ ಅದು ಹಾಗೆ ಸಾಧ್ಯ ಉಂಟು. ಕೀದೃಶಃ ಕತಿ ಚಾಂಗಾನೆ, ಅದಕ್ಕೆ ಎಷ್ಟು ಅಂಗಗಳಿದೆ. ಅಂದರೆ ಆ ರೀತಿ ನಾನು ನನ್ನ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಬೇಕಾದ್ರೆ ಏನು ಪ್ರೋಸೆಸ್ಗಳಿದೆ, ಅದಕ್ಕೆ ಏನೇನು ಅಂಗಗಳಿದೆ. ಯಾಕಂದರೆ ಅದರಿಂದಾಗಿ ನಾನು ತತ್ವಾವಬೋಧನಂ, ತತ್ವವನ್ನು ಅರ್ಥ ಮಾಡಿಕೊಂಡೇನು, ಯಥಾರ್ಥವಾದದನ್ನು ಅರ್ಥ ಮಾಡಿಕೊಂಡೇನು. ಯಾಕೆ ಅಂತೇಳಿದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವುದು ಅಂತೇಳಿದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇಡೀ ದೇಹದಲ್ಲಿ, ಇಡೀ ಬದುಕಿನಲ್ಲಿ ಅತ್ಯಂತ ಕಷ್ಟವಾಗಿರುವ ಕೆಲಸ ಯಾವುದು ಅಂದರೆ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡೋದು. ಉಳಿದ ಯಾವುದೂ ಕಷ್ಟ ಅಲ್ಲ. ನೋಡಿ, ಈ ಮನಸ್ಸನ್ನು ಒಂದು ಕಂಟ್ರೋಲ್ ಮಾಡಿಬಿಟ್ಟು ಅಂತ ಹೇಳಿದ್ರೆ ಮುಗೀತು, ಮೋಕ್ಷ ನಮ್ಮ ಕೈಯಲ್ಲೇ. ಆದರೆ ಅದೇ ತುಂಬ ಕಷ್ಟವಾಗಿರುವಂಥ. ಅದಕ್ಕೋಸ್ಕರ ಸಕಲ ಶಾಸ್ತ್ರಗಳು ಅಧ್ಯಾತ್ಮ ಶಾಸ್ತ್ರ ಅಂತ ಹೇಗೆ ಕರೀತಾರೆ ಅಂದರೆ, ಆತ್ಮ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಆ ಮನಸ್ಸಿಗೆ ಸಂಬಂಧಪಟ್ಟ ಶಾಸ್ತ್ರ ಅದು. ನಮ್ಮ ಮನಸ್ಸನ್ನು ನಾವು ಹೇಗೆ ನಿಯಂತ್ರಣ ಮಾಡಬೇಕು, ಹೇಗೆ ಅದನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಹದ್ದು ಬಸ್ತಲ್ಲಿ ಇಟ್ಕೊಳ್ಬೇಕು, ಅದನ್ನು ತಿಳ್ಕೊಳ್ಬೇಕು ಅಂತೇಳಿದರೆ ಸುಮಾರು ತಿಳ್ಕೊಳ್ಳಿಕ್ಕಿದೆ. ಅದೇ ತತ್ವ ಅಂತ ಕರೆಯೋದು. ಅದೇನು ಮುಂದೆ ವಿವರಣೆ ಕೊಟ್ಕೊಂಡು ಬರ್ತಾನೆ. ಅದನ್ನು ನೀನನ್ನು ಹೇಳಬೇಕು. ನಿರ್ವಾಣ ಆತ್ಮನ್, ಭಗವಂತನಿಗೆ ಕರೆಯುವಂಥದ್ದು. ಓ ಪರಮ ಆನಂದ ಮೂರ್ತಿಯೇ, ನೀನಾದರೂ ಆನಂದದಲ್ಲಿರುವವನು ಅಂಥೇಳಿದರೆ ಈ ಎಲ್ಲವನ್ನು ದಾಟಿ ನಿಂತಿರುವವನು. ಅದಕ್ಕೋಸ್ಕರ ದೇವರು ತನ್ನ ಮನಸ್ಸನ್ನು ಕಂಪ್ಲೀಟ್ ತನ್ನ ಹತೋಟಿಯಲ್ಲೇ ಇಟ್ಕೊಂಡಿರ್ತಾನೆ. ಅದಕ್ಕೆ ಆನಂದವಾಗಿರ್ತಾನೆ ದೇವರು. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ಯಾವತ್ತೂ ಆನಂದ. ಅದು ಎಷ್ಟು ಆನಂದ ಅಂತೇಳಿದ್ರೆ ಪರಿಪೂರ್ಣವಾದ ಆನಂದ. ಅಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಆನಂದವೇ ಇಲ್ಲ. ಅದಕ್ಕೆ ಅವನನ್ನು ದೇವರು ಅಂತ ಕರೆಯೋದು. ಅಂತಹ ಸ್ವಾಮಿ ನನಗೆ ತಿಳಿಸು. ತದೇ ತನ್ಮೇ ಬಿಜಾನೀಹಿ ಯಥಾಹಂ ಮಂದಧೀರ್ ಹರೇ ಸುಖಂ ಬುದ್ಧೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್. ತುಂಬ ಚಂದವಾಗಿ ಕೇಳ್ತಾಳೆ ಸ್ವಾಮಿ. ಅದನ್ನೇ ನಾನು ಕೇಳ್ತಾ ಇದ್ದೇನೆ, ಹೇಳು ಅದನ್ನು ತಿಳಿಸು ನೀನು ಅಂತ. ಯಾಕಂತೇಳಿದರೆ ನಾನು ಬಹಳ ಸ್ಪಷ್ಟ ಹೇಳ್ತಾಳೆ, ಮಂದಧೀಹಿ. ನೋಡಿ ಎಷ್ಟು ಹೇಳ್ತಾಳೆ ಅಂದರೆ, ದಡ್ಡಿ ನಾನು. ದೇವಹೂತಿ ಹೇಳ್ತಾರೆ ದಡ್ಡಿ, ಗೊತ್ತಾಗಲ್ಲ. ನೀನು ನನಗೆ ತುಂಬ ಶಾಸ್ತ್ರೀಯವಾಗಿ ಹೇಳಿಬಿಟ್ಟೆ ಅಂತ ಹೇಳಿದರೆ ಅರ್ಥ ಆಗೋಲ್ಲ. ನಾನು ಹೆಣ್ಣು ಬೇರೆ, ಸ್ವಲ್ಪ ದಡ್ಡ ಬುದ್ಧಿಯವಳು. ವಾಸ್ತವಿಕವಾಗಿ ದೇವಹೂತಿ ಯಾತನ್ನು ಹೇಳ್ತಾ ಇರೋದು ಅಂದರೆ ನಮ್ಮನ್ನೆಲ್ಲ ಇಟ್ಕೊಂಡು, ನಮ್ಮಂಥವರನ್ನು ಇಟ್ಕೊಂಡೆ. ಅಂದರೆ ಇದು ಸಾಮಾನ್ಯ ಜನರಿಗೂ ಅರ್ಥ ಆಗುವಾಗೆ ನೀನು ತಿಳಿಸ್ಕೊಡ್ಬೇಕು ಇದನ್ನು. ಯಾಕಂದರೆ ತುಂಬ ಶಾಸ್ತ್ರೀಯವಾಗಿ ಹೇಳಿಬಿಟ್ಟೆ ಅಂತ ಹೇಳಿದರೆ ಅರ್ಥ ಗೊತ್ತಾಗೋಲ್ಲ ನಮಗೆ. ಅದಕ್ಕೋಸ್ಕರ ನಾನು ಮಂದಬುದ್ಧಿಯವಳಾದ ನಾನು, ಹೆಣ್ಣಾದ ನಾನು ಕೂಡ ಯಾವ ರೀತಿ ಅರ್ಥ ಮಾಡಿಕೊಂಡೇನು ಆ ರೀತಿಯಿಂದ ನನಗೆ ತಿಳಿಸ್ಕೊಡ್ಬೇಕು. ಅದು ಭವದ ಅನುಗ್ರಹ. ನಾನು ಹೇಗೆ ತಿಳಿದೇನು ಅಂದರೆ ನಿನ್ನ ಅನುಗ್ರಹದಿಂದಲೇ. ನೋಡಿ, ಅದಕ್ಕೆ
ಎಷ್ಟು ಸರಳವಾಗಿ ಹೇಳಿದರೂ ಕೂಡ ಅರ್ಥ ಆಗಬೇಕು ಅಂದರೆ ಒಳಗೆ ಕೂತು ದೇವರ ಅರ್ಥ ಮಾಡಿಸಬೇಕು. ಒಳಗೆ ಕೂತು ದೇವರ ಅರ್ಥ ಮಾಡಿಸಿದಾಗ ಮಾತ್ರ ಅರ್ಥ ಆಗುತ್ತದೆ, ಹೊರತು ಇದರ ಅರ್ಥ ಆಗೋಲ್ಲ. ಅದಕ್ಕೆ ನಿನ್ನ ಅನುಗ್ರಹದಿಂದ ನಾನು ಹೇಗೆ ಅರ್ಥ ಮಾಡಿಕೊಂಡೇನು ಆ ರೀತಿಯಿಂದ ನನಗೆ ತಿಳಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಈ ಪ್ರಾರ್ಥನೆಯ ಹಿಂದೆ ಏನಿದೆ ಅಂದರೆ ದೇವಹೂತಿಯ ಕಾಳಜಿ ಅಂತೇಳಿದರೆ, ನಾನು ಸಾಧನೆ ಮಾಡಬೇಕು, ಅದಕ್ಕೆ ನನಗೆ ಅರ್ಥ ಆಗಬೇಕು. ಆ ರೀತಿ ಯಾವ ರೀತಿ ಇವಾಗ ಕ್ಲಾಸಿನಲ್ಲಿ ಶಾಲೆಯಲ್ಲಿ ಹುಡುಗ ತಾನು ಅಧ್ಯಾಪಕರಿಂದ ಯಾವ ರೀತಿಯ ಪಾಠವನ್ನು ಇಚ್ಛಿಸ್ತಾನೆ ಅಂದರೆ ನನಗೆ ಅರ್ಥ ಆಗುವಾಗ ಅವ್ರು ಪಾಠ ಮಾಡಬೇಕು. ಯಾಕಂತೇಳಿದ್ರೆ ನಾನು ಎಕ್ಸಾಮಿನೇಷನಿಗೆ ಬರೀಬೇಕು. ಅಂದರೆ ಯಾರಿಗೆ ಎಕ್ಸಾಮಿನೇಷನಿಗೆ ಬರೀಬೇಕು ಅಂತಿದೆ ಅವನಿಗೆ ಅವ್ರು ಮಾಡಿದ ಪಾಠ ಅರ್ಥ ಆಗಬೇಕು, ನನಗೆ ಅರ್ಥ ಆಗುವಾಗ ಅವ್ರು ಮಾಡಬೇಕು ಅಂತಿರ್ತದೆ. ಅದಕ್ಕೋಸ್ಕರ ಅವ್ರು ಹೇಳಿದ ಅರ್ಥ ಆಗದಿದ್ದರೆ ಮತ್ತೆ ಹೋಗಿ ಕೇಳ್ತಾನೆ. ಆದರೆ ಯಾವ ಹುಡುಗನಿಗೆ ಪಾಸ್ ಆಗಬೇಕು ಅಂತಲೇ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಬರ್ತಿದ್ದಾನಷ್ಟೇ. ಮನೆಯಲ್ಲಿ ಅಟ್ಟಿದ್ದಾರೆ, ಹೋಗು ಮನೆಯಲ್ಲಿರಬೇಡ ಅಂತ ಕ್ಲಾಸಿಗೆ ಬಂದು ಕೂತಿದ್ದಾರೆ. ಅವನಿಗೇನು ಅಂತ ಹೇಳಿದ್ರೆ ಅರ್ಥ ಆಗಲಿ ಬಿಡಲಿ, ಅದು ಮುಖ್ಯ ಅಲ್ವೇ ಇಲ್ಲ. ಮತ್ತೇನಿದ್ರೆ ಆಗ್ತಾ ಇದೆ, ಕ್ಲಾಸ್ ಆಗ್ತಾ ಇದೆ, 1 ಗಂಟೆ ಹೋಗ್ತಾ ಇದೆ, ಆ ಪೀರಿಯಡ್ ಆಯಿತಾ ಮುಗೀತು, ಇನ್ನೊಂದು ಮುಗೀತು. ಅಂದರೆ ಏನು ಅಂದರೆ ಟೈಮ್ ಪಾಸ್ಗೋಸ್ಕರ ಕೇಳ್ತಾ ಇರೋದು. ಆ ರೀತಿ ಅವಳು ನಾನಲ್ಲ ನೋಡಿ, ಅದನ್ನೆಲ್ಲ ಹೇಳ್ತಾ ಇರೋದು. ಟೈಮ್ ಪಾಸ್ಗೋಸ್ಕರ ನಾನು ನಿನ್ನಿಂದ ಉಪದೇಶ ಕೇಳ್ತಾ ಇರೋದಲ್ಲ. ಮತ್ತೇನೆಂದರೆ ನನಗೆ ಸಾಧನೆ ಮಾಡಬೇಕು, ನಾನು ಎಕ್ಸಾಮ್ ಬರೀಬೇಕು, ಅದಕ್ಕೋಸ್ಕರ ನನಗೆ ಅರ್ಥ ಆಗಬೇಕು. ಅರ್ಥ ಆದರೆ ಮಾತ್ರ ನಾನು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಹೇಳುವಂತ ಭಾಳ ಸುಂದರವಾಗಿ ಹೇಳ್ತಾರೆ. ವಿದಿತ್ವಾರ್ಥಂ ಕಪಿಲೋ ಮಾತುರಿತ್ಥಂ ಜಾತ ಸ್ನೇಹೋ ಯತ್ರ ತನ್ವಾಭಿಜಾತಃ ತತ್ವಾಂನಾಯಂ ಯತ್ ಪ್ರವದಂತಿ ಸಾಖ್ಯಂ ಪ್ರಾವೋಚದ್ವೈ ಭಕ್ತಿವಿತಾನ ಯೋಗಂ. ಈ ರೀತಿ ತಾಯಿ ಹೇಳಿದ್ದನ್ನು ಕೇಳಿದ್ನಂತೆ. ತನ್ವಾಭಿಜಾತಃ, ಅವಳ ಮೇಲೊಂದು ಭಾರಿ ಅಭಿಮಾನ ದೇವಹೂತಿಯ ಮೇಲೆ. ಕಾರಣ ಏನು ಅಂತ ಹೇಳಿದರೆ ಅವಳಿಂದಲೇ ಬಂದವನಲ್ವ, ದೇವಹೂತಿಯಿಂದಲೇ ಭಗವಂತ ಕಾಣಿಸಿಕೊಂಡವನು. ಅದೇ ಅವಳಿಗೆ ಮಾಡಿರುವ ದೊಡ್ಡ ಅನುಗ್ರಹ. ಯಾಕಂತ ಹೇಳಿದ್ರೆ ದೇವ್ರ ತಾಯಿ ನೋಡಿ, ದೇವರ ತಾಯಿ ಅಂತ ಹೇಳೋದೇ ದೊಡ್ಡ ಅವಳಿಗೆ ಗೌರವ. ತಾನು ಅವಳಲ್ಲೇ ಹುಟ್ಟಿ ಬಂದಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ಅಷ್ಟೇ ಅವನಿಗೆ ಪ್ರೀತಿಯಲ್ಲ ಅವಳ ಮೇಲೆ. ಇಲ್ಲಿವರೆಗಿದ್ದದಷ್ಟೇ, ಹಿಂದೆ ಏನು ತಪಸ್ ಮಾಡಿದ್ದಾಳೆ, ಈಗ ಜಾತ ಸ್ನೇಹ, ಈಗ ಅವಳಲ್ಲಿ ಇನ್ನೂ ಹೆಚ್ಚಾದ ಸ್ನೇಹ ಉಂಟಾಯ್ತಂತೆ ಕಪಿಲ ವಾಸುದೇವನಿಗೆ. ನೋಡಿ, ಇದು ಬಹಳ ಮುಖ್ಯವಾದ ಶಬ್ದ, ಜಾತ ಸ್ನೇಹ. ಅವಳ ಬಗ್ಗೆ ಸ್ನೇಹ ಅಂದರೆ ಇನ್ನೂ ತುಂಬ ಪ್ರೀತಿ ಆಯ್ತಂತೆ. ಯಾಕೆ ಅಂತ ಹೇಳಿದ್ರೆ ನನ್ನ ಬಗ್ಗೆ ಕೇಳಬೇಕು ಅಂತ ಎಷ್ಟು ಆಸಕ್ತಿ ಇದೆ, ದೇವರ ಬಗ್ಗೆ ಕೇಳಬೇಕು ಅಂತ, ಅದು ದೇವರಿಗೆ ತುಂಬ ಇಷ್ಟ ಅಂತ. ಯಾರ ಮೇಲೆ ದೇವರಿಗೆ ತುಂಬ ಇಷ್ಟ ಆಗುತ್ತದೆ, ಪ್ರೀತಿ ಉಂಟಾಗುತ್ತೆ ಅಂತ ಹೇಳಿದರೆ ಯಾರಿಗೆ ದೇವರ ಬಗ್ಗೆ ಕೇಳಬೇಕು, ದೇವರ ಬಗ್ಗೆ ನಾನು ಮಾಡಬೇಕು, ದೇವರನ್ನು ಸೇರಬೇಕು ಅನ್ನುವ ಆಕಾಂಕ್ಷೆ ಇದ್ದರೂ ಸಾಕು. ಈ ಆಕಾಂಕ್ಷೆ ತುಡಿತ, ಆ ತುಡಿತ ಪ್ರಾಮಾಣಿಕವಾಗಿರಬೇಕು. ಇಂಥ ತುಡಿತ ಇದ್ದರೂ ಅಂಥವ್ರನ್ನ ಕಂಡ್ರೆ ದೇವರಿಗೆ ಇಷ್ಟ ಅಂತ. ಅದಕ್ಕೆ ಅವಳ ಬಗ್ಗೆ ಇಷ್ಟ ಉಂಟಾಯ್ತಂತೆ. ತತ್ವಾಂನ ಪ್ರವದಂತಿ ಸಾಂಖ್ಯಂ, ತಾನು ಅವಳಿಗೆ ಉಪದೇಶವನ್ನು ಮಾಡಿದ್ದಂತೆ ದೇವಹೂತಿಗೆ. ಯಾವ ರೀತಿ ಅಂದರೆ ತತ್ವಾಮ್ನಾಯಂ ಅಂತ ಹೇಳ್ತಾರೆ, ಅಂದರೆ ತತ್ವಗಳ ಸಮೂಹ. ಆಮ್ನಾಯ ಅಂದರೆ ಮತ್ತೆ ಮತ್ತೆ ಹೇಳುವಂಥದ್ದು ತತ್ವಗಳು. ತತ್ವಗಳು ಅಂತ ಹೇಳಿದರೆ ಅದು ಮುಂದೆ ಗೊತ್ತಾಗುತ್ತೆ, ಯಥಾರ್ಥವಾಗಿ ಇರುವಂಥವುಗಳು ತತ್ವಗಳು. ಮತ್ತೇನು ಅಂದರೆ ಯಾವತ್ತೂ ಇರುವಂಥವುಗಳು ತತ್ವಗಳು. ಅದನ್ನು ತತ್ವ ಅಂತ ಕರೀತಾರೆ. ಯಾವತ್ತೂ ಇರುವಂಥದ್ದು, ಚೇಂಜ್ ಆಗದೇ ಇರುವಂಥದ್ದು, ಅದು ತತ್ವ. ಇಂಥ ತತ್ವಗಳು ನಮ್ಮೊಳಗೆ ಕೂತಿವೆ, ನಮ್ಮನ್ನು ನಿಯಂತ್ರಣ ಮಾಡ್ತಾ ಇವೆ. ಅದರ ಬಗ್ಗೆ ತಾನು ತಿಳಿಸ್ಕೊಂಡು ಅಂದಂತೆ ಅದನ್ನೇ ಸಾಂಖ್ಯ ಅಂತ ಕರೆಯುವಂಥದ್ದು. ಈ ತತ್ವಗಳೇನಿದೆ, ಈ ತತ್ವಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಒದಗಿಸಿಕೊಡುವಂಥದ್ದು. ಯಾಕಂದರೆ ತತ್ವ ಅಂದರೆ ಯಥಾರ್ಥವಾಗಿರುವಂಥದ್ದು, ಪರ್ಫೆಕ್ಟ್ ಆಗಿರುವಂಥದ್ದು. ಅದರ ಬಗ್ಗೆ ನಮಗೆ ಪರ್ಫೆಕ್ಟ್ ನಾಲೆಜ್ ಯಾವುದು ಕೊಡ್ತಾ ಇದೆಯೋ ಅದು ಸಾಂಖ್ಯ. ಸಾಂಖ್ಯಂ ಪ್ರಾವೋಚತ್, ಅದರಿಂದ ಏನಂದರೆ ಭಕ್ತಿ ವಿತಾನ ಯೋಗಂ. ಈ ಸಾಂಖ್ಯವನ್ನು ಕೇಳುವುದರಿಂದಾಗಿ ಒಳಗಿನಿಂದ ಭಕ್ತಿ ವಿಸ್ತಾರಗೊಳ್ತಾ ಹೋಗ್ತದೆ ಒಬ್ಬ ವ್ಯಕ್ತಿಯಲ್ಲಿ. ದೇವಾನಾಂ ಭಗವಾನುವಾಚ ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀತುಯಾ. ಭಗವಂತ ತಾನು ಹೇಳ್ತಾನೆ, ಮೊದಲು ಭಕ್ತಿ ಅಂದರೆ ಏನು ಅಂತ ಕೇಳಿದ್ದು. ಭಕ್ತಿ ಅಂದರೆ ಏನು, ನನಗೆ ಆಗದ ಅರ್ಥ ಆಗತ್ತೆ ಅಂತ. ಭಕ್ತಿ ಇದ್ದರೆ ಏನು ಅನ್ನುವುದರ ವಿವರಣೆಯನ್ನು ಉದಾಹರಣೆಯೊಂದಿಗೆ ದೇವರು ಕೊಡ್ತಾ ಇದ್ದಾರೆ. ನಿಜವಾಗಲೂ
ಭಕ್ತಿ ಅಂದರೆ ದೇವಾನಾಂ ಗುಣಲಿಂಗಾನಾಂ, ದೇವತೆಗಳು. ಎಂಥ ದೇವತೆಗಳು ಅಂತ ಹೇಳಿದ್ರೆ ನಮ್ಮೊಳಗೆ ಕೂತಿರುವ ದೇವತೆಗಳು. ನಮ್ಮೊಳಗೆ ಕೂತಿದ್ದಾರೆ. ಕಣ್ಣನ್ನು ನಿಯಂತ್ರಣ ಮಾಡುವ ದೇವತೆ, ಕಿವಿಯನ್ನು ನಿಯಂತ್ರಣ ಮಾಡುವವನು, ಮೂಗು, ಬಾಯಿ, ಮನಸ್ಸು, ಕೈ, ಕಾಲು ಪ್ರತಿಯೊಂದನ್ನು ನಿಯಂತ್ರಣ ಮಾಡಲಿಕ್ಕೆ ಒಬ್ಬೊಬ್ಬ ದೇವತೆ ಒಳಗಿನಿಂದ ಕೂತಿದ್ದಾನೆ. ಇಂತಹ ದೇವತೆಗಳೇನಿದ್ದಾರೆ ಇವರು ಸುಮ್ಮನೆ ಕೂತಿಲ್ಲ, ಆನುಶ್ರಾವಿಕ ಕರ್ಮಣಾಮ್ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ದೇವತೆಗಳು ಕೂಡ ಒಳಗೆ ಕೂತು ಅಥವಾ ಸ್ವರ್ಗಲೋಕದಲ್ಲಿದ್ದು, ನಾವೇನು ಅಂದರೆ ಹೇಳಿದರೆ ಏನೋ ಖುಷಿ ಪಡ್ತಾ ಇದ್ದಾರೆ, ರಂಬೆ ಅಂತೆ, ಉರ್ವಶಿ ಅಂತೆ, ಮೇನಕೆ ಅಂತೆ, ಅವ್ರು ನರ್ತನ ಮಾಡೋದಂತೆ, ಖುಷಿ ಪಡೋದಂತೆ, ಇಷ್ಟೇ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ. ಮತ್ತೇನೆಂದರೆ ಅವರು ವೇದಶಾಸ್ತ್ರಗಳಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ ನಾವು ಇಂತಿಂಥ ಕರ್ಮಗಳನ್ನು ಮಾಡಬೇಕು, ಅದನ್ನು ಚಾಚೂ ತಪ್ಪದೆ ಮಾಡ್ತಾಯಿದ್ದಾರೆ. ದೇವತೆಗಳು ಶಾಸ್ತ್ರಗಳಲ್ಲಿ ಹೇಳಿರುವ ಅವರ ಡ್ಯೂಟಿಯನ್ನು ಸ್ವಲ್ಪವೂ ತಪ್ಪದೆ ಮಾಡ್ತಾಯಿದ್ದಾರೆ. ನಿಜವಾಗಿಯೂ ಕೂಡ ಇವಾಗ ಆ ಪದವಿಯಲ್ಲಿ ದೇವರು ಕೂರಿಸಿದ್ದವರನ್ನು, ಇವಾಗ ಇಂದ್ರನನ್ನು ಇಂದ್ರ ಪದವಿಯಲ್ಲಿ ಕೂರಿಸಿದವನು ವಿಷ್ಣು, ಸೂರ್ಯನನ್ನು ಸೂರ್ಯ ಪದವಿಯಲ್ಲಿ ಕೂರಿಸಿದವನು ವಿಷ್ಣು, ಚಂದ್ರನನ್ನು ಚಂದ್ರ ಪದವಿಯಲ್ಲಿ ಕೂರಿಸಿದವನು ವಿಷ್ಣು. ನೋಡಿ, ಈ ಪೋಸ್ಟಲ್ಲಿ ಕೂತ್ಕೊಂಡು ಈ ಕೆಲಸ ಮಾಡಬೇಕು, ನೀವು ಜನರಿಗೆ ಉಪಕಾರ ಮಾಡಬೇಕು, ಅದು ಭಗವಂತನ ಆಜ್ಞೆ. ನೋಡಿ, ಅದಕ್ಕೋಸ್ಕರ ಆ ಭಗವಂತನ ಆಜ್ಞೆಯನ್ನು ಎಷ್ಟು ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ದಿನ, ಒಂದು ಸೆಕೆಂಡು ಕೂಡ ಸೂರ್ಯ ಲೇಟಾಗಿ ಬರುವುದಿಲ್ಲ. ಕರೆಕ್ಟ್ ಅದೇ ಟೈಮಿಗೆ ಸೂರ್ಯೋದಯ, ಅದೇ ಟೈಮಿಗೆ ಚಂದ್ರೋದಯ, ಪ್ರತಿಯೊಂದು ಆಯಾ ಸಮಯಕ್ಕೆ ಆಗ್ತಾ ಇದೆ. ಕಾರಣ ಏನು ಅಂತೇಳಿದರೆ ಭಗವಂತ. ಆ ಭಗವಂತನ ಬಗ್ಗೆ ಅವರಿಗಿರುವಂತಹ ಗೌರವ, ಅದಕ್ಕೆ ಆನುಶ್ರಾವಿಕ ಕರ್ಮಣ, ವೇದಶಾಸ್ತ್ರಗಳಲ್ಲಿ ಹೇಳಿರುವುದನ್ನು ಚಾಚೂ ತಪ್ಪದೆ ಪಾಲನೆಯನ್ನು ಮಾಡ್ತಾ ಇದ್ದಾರಂತೆ. ಮತ್ತೇನೆಂದರೆ ಸತ್ವ ಏವೈಕ ಮನಸಃ. ಸತ್ವ ಅಂತೇಳಿದರೆ, ಸಾತ್ವಿಕ ಅಂತೇಳಿದರೆ ಭಗವಂತ, ಅವನೇ ಸತ್ವ. ದೇವರನ್ನು ಯಾಕೆ ಸತ್ವ ಅಂತ ಕರೀತಾರೆ ಅಂತೇಳಿದರೆ, ಒಳ್ಳೆ ಗುಣದಿಂದ ಕೂಡಿದವನಂತೆ. ಸತ್ವ ಅಂತ ಹೇಳಿದ್ರೇ ಒಳ್ಳೆಯದು, ಒಳ್ಳೆ ಗುಣದಿಂದ ಕೂಡಿದವನೇ ದೇವರು. ಒಳ್ಳೆ ಗುಣ ಅಂದರೆ ಒಂದ ಎರಡ, ಲೆಕ್ಕ ಇಲ್ಲದಷ್ಟು, ಲೆಕ್ಕ ಇಲ್ಲದಷ್ಟು ಒಳ್ಳೆ ಗುಣಗಳಿಂದ ಕೂಡಿದ, ಅದಕ್ಕೆ ಸದ್ಗುಣಗಳ ಕಡಲು ದೇವರು. ಇನ್ನೊಂದೇನು ಅಂತ ಹೇಳಿದ್ರೆ, ಆ ಸದ್ಗುಣಗಳ ಕಡಲು ಒಂದೇ ಒಂದು ದೋಷ ಇಲ್ಲ, ಒಂದು ದೋಷ ಇಲ್ಲ. ಇವಾಗ ದೊಡ್ಡ ಹಾಲಿನ ಒಂದು ತೊಟ್ಟಿ, ದೊಡ್ಡ ಹಾಲಿನ ತೊಟ್ಟಿ, ಅದು ಹಾಲು ಹೇಗಿದೆ ಅಂತ ಹೇಳಿದ್ರೆ ಅಷ್ಟು ಗಟ್ಟಿಯಾದ ಹಾಲು, ಒಂದು ಚೂರು ನೀರಿಲ್ಲ ಅದರಲ್ಲಿ, ಅಂಥ ಹಾಲು. ಅದು ಕೂಡ ದೇಶೀಯ ಹಸುವಿನ ಹಾಲು, ಗಟ್ಟಿಯಾದ ಹಾಲು. ಅದಕ್ಕೆ ಒಂದು ಎರಡು ತೊಟ್ಟು ವಿಷ ಬಿದ್ದುಬಿಟ್ಟಿದೆ. ನೋಡಿ, ಅಷ್ಟು ಹಾಲು ವೇಸ್ಟ್. ಹಾಗೆಯೇ ನಮ್ಮಲ್ಲಿ ಎಷ್ಟು ಗುಣಗಳಿದ್ದರೂ ಒಂದು ದೋಷ ಇದ್ದರೂ ಕೂಡ ಅದು ವಿಷ ಇದ್ದ ಹಾಗೆ. ಆದರೆ ಭಗವಂತನಲ್ಲಿ ದೋಷವೇ ಇಲ್ಲ, ಪ್ಯೂರ್ ಅದು. ದೇವರಲ್ಲಿ ಯಾವ ದೋಷವೂ ಇಲ್ಲ, ಮತ್ತು ಎಲ್ಲ ಒಳ್ಳೆ ಗುಣಗಳು ದೇವರಲ್ಲಿದೆ. ಅದಕ್ಕೆ ಅವನು ಸತ್ವ. ಅದಕ್ಕೆ ಆ ಭಗವಂತನಲ್ಲೇ ಮನಸ್ಸಂತೆ. ಯಾವೃತ್ತಿ ಸ್ವಾಭಾವಿಕ, ಅದು ಹೇಗೆ ಅವರ ಮನಸ್ಸು ಆ ಭಗವಂತನಲ್ಲೇ ಹೇಗೆ ನಿಂತಿರ್ತದೆ ಅಂತ ಹೇಳಿದ್ರೆ, ಬಲಾತ್ಕಾರದಿಂದಲ್ಲ, ಬಲಾತ್ಕಾರದಿಂದ ನಿಂತಿರುವುದಲ್ಲ. ಮತ್ತೇನೆಂದರೆ ಸ್ವಾಭಾವಿಕವಾಗಿರ್ತದೆ, ನ್ಯಾಚುರಲ್ ಆಗಿ. ದೇವತೆಗಳ ಮನಸ್ಸಿನಲ್ಲಿ ದೇವರನ್ನು ಬಿಟ್ಟು ಇನ್ನೊಂದಿರೋಲ್ಲ, ನ್ಯಾಚುರಲ್ ಆಗಿ ದೇವರಲ್ಲಿರ್ತದಂತೆ. ನಮ್ಮಲ್ಲಿ ಹಾಗಲ್ಲ. ನಾವೇನಂತ ಹೇಳಿದ್ರೆ ದೇವರಲ್ಲಿ ಮನಸ್ಸನ್ನು ಬಲಾತ್ಕಾರದಿಂದ ತೊಗೊಂಡು ಹೋಗೋದು. ನಿಜವಾಗಲೂ ಮನಸ್ಸಿಗೆ ದೇವರು ಇಷ್ಟ ಅಲ್ಲ. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ದೇವರು ಇಷ್ಟ ಅಲ್ಲ. ಮತ್ತೇನು ಅಂದರೆ ನಾವು ಮನಸ್ಸನ್ನು ದೇವ್ರ ಹತ್ರ ಎಳ್ಕೊಂಡು ಹೋಗೋದು. ಈ ಮಕ್ಕಳನ್ನು ಎಳ್ಕೊಂಡು ಹೋಗ್ತೇವಲ್ಲ ದೇವಸ್ಥಾನಕ್ಕೆ, ಅವಳಿಗೆ ಆಟ ಆಡೋದೇ ಇಷ್ಟ. ಆದರೆ ಬಾ ದೇವಸ್ಥಾನಕ್ಕೆ ಬಾ, ದೇವಸ್ಥಾನಕ್ಕೆ ಅವು ಬರಲ್ಲ 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 ಅಂತ ಹೇಳ್ತಾ ಇರ್ತೇವೆ. ಕಡೆಗೆ ನಾವು ಒತ್ತಾಯ ಪಟ್ಟು ಕರ್ಕೊಂಡು ಹೋದರೆ ಕರ್ಕೊಂಡು ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಮೊಟ್ಟಿಗೆ ಬರ್ತೇವೆ. ಬಂದು ನೋಡ್ತಾ ಇರೋದು ಆ ಕಡೆ ಈ ಕಡೆನೇ, ಆ ಕಡೆ ಈ ಕಡೆ ನೋಡ್ತಾ ಇರ್ತೇವೆ. ನೀವು ಒಂಚೂರು ಎಲ್ಲೋ ನೋಡಿದ್ರಿ ಅಂದರೆ ಗುಡುಗುಡು ಓಡೋಗ್ತೇವೆ ಎಲ್ಲೋ ಆಟ ಆಡಲಿಕ್ಕೆ. ಯಾಕಂದರೆ ಇಷ್ಟವೇ, ಈ ಮನಸ್ಸು ಹಾಗೆ. ಈ ಮನಸ್ಸಿಗೆ ಯಾವುದು ಇಷ್ಟ ಅಂತ ಹೇಳ್ತೀರಿ, ಪ್ರಪಂಚನೇ ಇಷ್ಟ, ದೇವ್ರು ಇಷ್ಟ ಅಲ್ಲ. ನೋಡಿ, ಅದಕ್ಕೆ ಎಲ್ಲಿವರೆಗೆ ಇದ್ರೆ, ಇವಾಗ ನಾನು ಭಾಗವತ ಉಪನ್ಯಾಸ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ, ಕರೆಂಟ್ ಹೋಗ್ಬಿಡ್ತು, ಎಲ್ಲ ಹೋಯ್ತು, ಒಂದು 2 ನಿಮಿಷ ನಿಲ್ಲಿಸ್ತೆ ನಾನು. 2 ನಿಮಿಷ ನಿಲ್ಲಿಸಿದ ಕೂಡಲೇ ನಾವು ಮಾತಾಡೋದೇನು ಹೇಳಿ? ಭಾಗವತದಲ್ಲಿ ಹಾಗಿದೆ ಹೇಗಿದೆ ಅಂತನಾ? ಅಲ್ಲ, ನಿಮ್ಮನೇಲೂ ಕರೆಂಟ್ ಹೋಗ್ತಾ ಇರ್ತದಾ? ನೋಡಿ, ನಾವು ಕೇಳೋದು ನಿಮ್ಮ ಅಂತ ಹೇಳಿದರೆ ಈ ಮನಸ್ಸಿಗೆ ದೇವ್ರ ವಿಚಾರ ಬೇಕಾಗಿಲ್ಲ ಅಂತ ಹೇಳೋದಕ್ಕೆ. ಅಂದರೆ ಆ 1-2 ಸೆಕೆಂಡ್ ಬಿಟ್ಟರೂ ಕೂಡ ನಾವು ಮಾತಾಡೋದು ಲೌಕಿಕವೇ. ಯಾಕಂದರೆ ಈ ಮನಸ್ಸಿಗೆ ಅದೇ ಇಷ್ಟ. ಮತ್ತು ಇದು ಕಷ್ಟ ಆದರೂ ಶಾಸ್ತ್ರದಲ್ಲಿ ಹೇಳ್ಬಿಟ್ಟಿದ್ದಾರೆ ದೇವರ ಬಗ್ಗೆ ನಿಲ್ಲಿಸಿ, ಹಾಗಾಗಿ ನಿಲ್ಲಿಸಿ. ಈ ಕಾರಣದಿಂದಲೇ ಆ ಮನಸ್ಸಿಗೆ ಹೆಚ್ಚು ಹೊತ್ತು ಇದನ್ನು ತಡ್ಕೊಳ್ಳಿಕ್ಕಾಗಲ್ಲ.
ಅದಕ್ಕೆ 1 ಗಂಟೆ ಅದೇ ಬೆಸ್ಟ್ ಉಪನ್ಯಾಸ, 2 ಗಂಟೆ ಆಗಬಹುದು, 3 ಗಂಟೆ 3 ಗಂಟೆನಾ 4 ಗಂಟೆ ಆಗೋದೇ ಇಲ್ಲಪ್ಪ. ಯಾಕೆ ಹೇಳಿ, ಯಾಕೆ ಅಂತೇಳಿದ್ರೆ ಈ ಮನಸ್ಸಿಗೆ ಇಷ್ಟ ಇಲ್ಲ, ಆಗೋಲ್ಲ. ಅದೇ ಹರಟೆ ಹೊಡ್ಕೊಂಡು ಕೂತ್ಕೊಂತ ತಿಳ್ಕೊಳ್ಳಿ, ಹರಟೆ 4 ಜನ ಸೇರಿ ಹರಟೆ ಹೊಡಿತಾ ಇದ್ದೇವೆ, ಅಲ್ಲಿ ಗಂಟೆ ಲೆಕ್ಕವೇ ಇರೋಲ್ಲ. ಇದು ಹಗಲಲ್ಲ, ರಾತ್ರಿ 12 ಗಂಟೆವರೆಗೂ, ಅಯ್ಯೋ 12 ಗಂಟೆ ಆಗ್ಬಿಡ್ತಾ ಗೊತ್ತೇ ಆಗಲಿಲ್ವಲ್ಲ, ಯಾಕಂದರೆ ಮನಸ್ಸಿಗೆ ಅದಿಷ್ಟ. ಹೀಗೆ ಈ ಮನುಷ್ಯನ ಮನಸ್ಸು, ನಮ್ಮ ಮನಸ್ಸು ದೇವರನ್ನು ನ್ಯಾಚುರಲ್ ಆಗಿ ಬಯಸ್ತಾ ಇಲ್ಲ, ಬಲವಂತವಾಗಿ. ಆ ಕಾರಣದಿಂದಲೇ ನಮಗೆ ನಿಲ್ಲಿಸ್ಲಿಕ್ಕಾಗೋಲ್ಲ ಮನಸ್ಸನ್ನು. ನಾವೊಂದು ಸ್ತೋತ್ರ ಹೇಳ್ತೇವೆ, ದೇವರನ್ನು ಕುರಿತು ಒಂದು ಪದ್ಯ ಹೇಳ್ತೇವೆ, ಅಥವಾ ದೇವರು ಪೂಜೆ ಮಾಡ್ತೇವೆ, ಅವಾಗೇನು ಅಂತ ಹೇಳಿದ್ರೆ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರ್ತದೆ, ಏನೇನೋ ಯೋಚನೆ ಮಾಡ್ತಾ ಇರ್ತದೆ. ಬಾಯಲ್ಲಿ ಮಾತ್ರ ಸ್ತೋತ್ರ ಹೇಳೋದು, ಬಾಯಲ್ಲಿ ಮಾತ್ರ ಪದ್ಯ ಹೇಳೋದು. ಮತ್ತು ಈ ರೀತಿ ನಾವು ಭಾಗವತಗೀತೆ ಎಲ್ಲ ಕೇಳಿ ಮತ್ತೆ ಎಳ್ಕೊಂಬರೋದು, ಮನಸ್ಸನ್ನು ಎಳ್ಕೊಂಬಂದಿರೋದು ನಿಲ್ಲಿಸೋದು. ಅದು ಯಾಕಂದರೆ ಮಕ್ಕಳನ್ನು ಎಳ್ಕೊಂಬಂದು ದೇವಸ್ಥಾನದಲ್ಲಿ ನಿಲ್ಲಿಸ್ದಾಗೆ 2 ನಿಮಿಷ 3 ನಿಮಿಷ ಮತ್ತೆ ಹೋಗ್ಬಿಟ್ಟಿರ್ತದೆ. ಎಲ್ಲ ಹೋಗ್ತದೆ ಅಂತ ಗೊತ್ತಾಗೋಲ್ಲ. ಕಾರಣ ಏನು ಅಂತೇಳಿದ್ರೆ ಇದಕ್ಕೆ ನ್ಯಾಚುರಲ್ ಆಗಿ ಇಷ್ಟ ಅಲ್ಲ ದೇವರು. ಆದರೆ ದೇವತೆಗಳಿಗೆ ಹಾಗಲ್ಲ. ದೇವತೆಗಳು ಯಾಕೆ ಅಷ್ಟು ಶ್ರೇಷ್ಠರು ಅಂತ ನಾವು ಪರಿಗಣಿಸ್ತೇವೆ ಅಂತ ಹೇಳಿದರೆ, ಅವರಿಗೆ ಆ ವಿಷ್ಣುವಿನಲ್ಲಿ ಇರುವಂತಹ ಭಕ್ತಿ, ಆ ಮನಸ್ಸೇನಿದೆ ಅದು ನ್ಯಾಚುರಲ್ ಆಗಿ ಹೋಗ್ತಾ ಇರ್ತದೆ. ನಮಗೆ ಹೇಗೆ ದೇವರಲ್ಲೋ ಅವರಿಗೆ ಹಾಗೆ ಜಗತ್ತಿನ ಬಗ್ಗೆ. ಅವರಿಗೆ ಜಗತ್ತಿನ ನೆನಪು ಬರುವುದಲ್ವ ಯಾವಾಗಲೂ ಒಂದು ಸಲ, ಮತ್ತು ಅವ್ರ ಮನಸ್ಸು ದೇವರ ಬಗ್ಗೆನೇ ಇರ್ತದೆ. ಅದಕ್ಕೋಸ್ಕರ ಇವಾಗ ಇಂದ್ರ, ಆ ರಂಬೆ ನಾಟ್ಯ, ಊರ್ವಶಿಯ ನಾಟ್ಯ, ಇದೆಲ್ಲ ನಾವು ಕೇಳ್ತೇವಲ್ವ, ಇದೆಲ್ಲ ನೋಡ್ತಾ ಇದ್ರೂ ಕೂಡ ಒಳಗಿನಿಂದ ಚಿಂತನೆ ಮಾಡುವುದು ಈ ದೇವರನ್ನೇ. ಇವಳೊಳಗೆ ದೇವರು ಎಷ್ಟು ಚೆನ್ನಾಗಿ ನರ್ತನ ಮಾಡ್ತಾ ಇದ್ದ ನೋಡಿ. ದೇವರ ಚಿಂತನೆಯೇ ಅವರಿಗೆ ಯಾವತ್ತೂ ಇರುವಂಥದ್ದು, ದೇವತೆಗಳಿಗೆ. ಅದಕ್ಕೆ ಅಷ್ಟು ಮೇಲಿದ್ದಾರೆ ಅವರು. ಈ ಒಂದು ಮನಸ್ಸಿನ ಪ್ರವಾಹ, ಅದು ಗಂಗಾ ಪ್ರವಾಹದಂತೆ ಎಡಬಿಡದ ಪ್ರವಾಹ, ಇದೇ ಭಕ್ತಿ. ಅಂದರೆ ಭಕ್ತಿ ಅನ್ನುವುದೇನಿದೆ ಅದು ನ್ಯಾಚುರಲ್ ಆದ ಒಂದು ಸಂಬಂಧ, ದೇವರೊಟ್ಟಿಗೆ ನಮಗೆ ಬರುವಂತಹ ಒಂದು ನ್ಯಾಚುರಲ್ ಆದ ಸಂಬಂಧ ಅದು. ಅದಕ್ಕೋಸ್ಕರ ಭಕ್ತಿಯನ್ನು ಹೇಳಿಕೊಡ್ಲಿಕ್ಕೆ ಬರೋಲ್ಲ, ಭಕ್ತಿಯನ್ನು ಕಲಿಸಿಕೊಡ್ಲಿಕ್ಕೆ ಬರೋಲ್ಲ, ಭಕ್ತಿಯನ್ನು ನೋಡಿ ಕಲೀಲಿಕ್ಕೆ ಬರೋಲ್ಲ. ನಿನ್ನ ಭಕ್ತಿ ಕಂಡರೆ ಬಾರದೋ ಕಲಿತರೆ ಬಾರದೋ ಅಂತ ಅದಕ್ಕೆ ಹೇಳೋದು. ಮತ್ತೇನು ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಆಗಿ ಒಳಗೆ ಇರಬೇಕು, ಇದ್ದರೆ ಮಾತ್ರ ಬರ್ತದಷ್ಟೆ, ಇದ್ದರೆ ಬರೋಲ್ಲ ಅದು. ಯಾಕಂದರೆ ಅದು ಮನಸ್ಸಿನ ಭಾವನೆ. ಭಕ್ತಿ ಅನ್ನೋದು ಮನಸ್ಸಿನ ಭಾವನೆ. ನನ್ನೊಳಗೆ ಮೂಡುವ ಮನಸ್ಸಿನ ಭಾವನೆ ದೇವರ ಬಗ್ಗೆ, ನಿಮ್ಮೊಳಗೆ ಮೂಡುವ ಮನಸ್ಸಿನ ಭಾವನೆ ದೇವರ ಬಗ್ಗೆ. ಆ ಮನಸ್ಸಿನ ಭಾವನೆ ಇಲ್ಲದೆ ಇದ್ದರೆ ಅದು ಎಂಥ ಭಾವನೆ ಅಂತೇಳಿದ್ರೆ, ನನ್ನ ಆಪ್ತ ದೇವರು, ನನ್ನ ಆಪ್ತ ದೇವರು, ನನ್ನವನು ದೇವರು, ನನ್ನವನು ಅಂದರೆ ಇಂಥ ಒಂದು ಅಟ್ಯಾಚ್ಮೆಂಟು, ಸ್ನೇಹ, ಇದು ಭಕ್ತಿ. ಅದು ದೇವತೆಗಳಲ್ಲಿರ್ತದೆ. ಅಂದರೆ ಭಕ್ತಿಯ ಒಂದು ಉದಾಹರಣೆ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಇದು ಭಕ್ತಿ ನಿಜವಾದದ್ದು ಅಂತ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶುಯಾ ಕೋಶಂ ನಿಗೀರ್ಣ ಮನಲೋ ಯಥಾ. ನಿಜವಾಗಿಯೂ ಕೂಡ ಭಕ್ತಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಅನಿಮಿತ್ತ ಭಗವತಿ ಭಕ್ತಿ. ಆ ಭಕ್ತಿಯಲ್ಲಿ ಯಾವುದೇ ನಿಮಿತ್ತ ಇಲ್ಲ. ಅಂದರೆ ನಿಮಿತ್ತ ಅಂದರೆ ನೆಪ, ಕಾರಣ, ರೀಸನ್, ಏನಾದರೂ ರೀಸನ್ ಅದನ್ನಿಟ್ಕೊಂಡು ಭಕ್ತಿ ಮಾಡೋದು ದೇವರಲ್ಲಿ ಇಲ್ಲವೇ ಇಲ್ಲ. ನಾವು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಈ ಜಗತ್ತಿನಲ್ಲಿ ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ಆ ಪ್ರೀತಿಯ ಹಿಂದೆ ಏನೋ ಒಂದು ಕಾರಣ ಇದೆ. ಕಾರಣ ಇಲ್ಲದೆ ನಾವು ಪ್ರೀತಿ ಮಾಡೋಲ್ಲ, ಕಾರಣ ಇದ್ದೇ ಇರ್ತದೆ. ನನಗೆ ಅವರು ಸಾಕ್ತಾರೆ, ಇವರು ತಂದು ಕೊಡ್ತಾರೆ, ಇಲ್ಲ ಎಲ್ಲ ಮಾಡ್ತಾಳಪ್ಪ, ಇಲ್ಲ ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾಳೆ, ಅದಕ್ಕೆ ನಾನು ಅವನು ಪ್ರೀತಿ ಮಾಡ್ತಾ ಇದ್ದೆ. ಏನೋ ಒಂದು ಕಾರಣ ಇರ್ತದೆ. ಇದು ಯಾವುದೂ ಇಲ್ಲ ನೋಡಿ, ಯಾವುದೂ ಇಲ್ಲ. ಮತ್ತೇನು ಅಂತೇಳಿದರೆ, ಆ ದೇವರು ನನ್ನವನು. ಇದೊಂದು ಬಿಡಲಾರದ ನಂಟು, ಒಳಗಿಂದ ಬರುವಂಥದ್ದು. ಅದು ಅನಿಮಿತ್ತವಾದ ಭಕ್ತಿ. ದೇವರಲ್ಲಿ ಇಂಥ ಯಾವುದೇ ಒಂದು ಆಸೆ ಏನನ್ನೂ ದೇವರಿಂದ ಬಯಸಬಾರ್ದು ನೋಡಿ, ಏನನ್ನು ಬಯಸಬಾರ್ದು. ಮತ್ತೇನು ಅಂತ ಹೇಳಿದರೆ, ದೇವರು ನನ್ನವನು. ಮತ್ತು ಯಾಕಂದರೆ ಇಷ್ಟು ಕೊಟ್ಟಿದ್ದಾನಲ್ವ, ನಾವು ದೇವರಲ್ಲಿ ಯಾಕೆ ಭಕ್ತಿ ಮಾಡಬೇಕಾಗಿದೆ ಅಂತೇಳಿದರೆ, ಅದನ್ನು ಕೊಡ್ತಾನೆ, ಇದನ್ನು ಕೊಡ್ತಾನಲ್ವ, ಮತ್ತು ಇಷ್ಟು ಕೊಟ್ಟಿದ್ದಾನಲ್ವ ನನಗೆ, ಬದುಕಿನಲ್ಲಿ ಇಷ್ಟು ಕೊಟ್ಟಿದ್ದಾನಲ್ವ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಇಷ್ಟು ಪಡೆದಿರುವುದು ನಾನು ಯಾವತ್ತೂ ಬೇಡಿ ಅಲ್ಲ, ದೇವರ ಹತ್ರ ಬೇಡಿ ಅಲ್ಲ. ಈ ದೇಹ ಯಾವತ್ತೂ ದೇವರ ಹತ್ರ ಕೇಳಿಲ್ಲ. ಈ ಇಂದ್ರಿಯಗಳು, ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಯಾವತ್ತೂ ದೇವರ ಹತ್ರ ಕೇಳಿಲ್ಲ, ಯಾವುದನ್ನು ಕೇಳಿಲ್ಲ. ಈ ಬದುಕು ದೇವರ ಹತ್ರ ಕೇಳಿಲ್ಲ. ತನು ನಿನ್ನದು, ಜೀವನ ನಿನ್ನದು,
ರಂಗಾತನು ನಿನ್ನದು, ಜೀವನ ನಿನ್ನದು. ಅದನ್ನು ಹೇಳುವಂಥದ್ದು. ಈ ಜೀವನವೇ ಭಗವಂತ ಕೊಟ್ಟ ಕೊಡುಗೆ ನಮಗೆ. ಅಷ್ಟು ದೇವರಿಂದ ಉಪಕಾರ ಪಡೆದು ಅದು ನಾವು ಯಾವತ್ತೂ ಕೇಳದೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಅವನನ್ನಲ್ಲದೆ ಇನ್ಯಾರನ್ರಿ ಪ್ರೀತಿ ಮಾಡಲಿಕ್ಕಾಗುತ್ತೆ? ಆ ದೇವರಲ್ಲದೆ ಇನ್ಯಾರನ್ನು ಮಾಡಲಿಕ್ಕಾಗುತ್ತೆ? ಈ ರೀತಿ ಆ ದೇವರಲ್ಲಿ ಬರುವಂಥದ್ದು ಅನುಮಿತ್ತವಾದ ಭಕ್ತಿ, ಇದೇ ಸಿದ್ಧಿಗೆ ಅತ್ಯಂತ ಶ್ರೇಷ್ಠವಾದ ಉಪಾಯ ಅಂತ ಹೇಳ್ತಾರೆ. ಅಂದರೆ ನಾವು ಈ ಜಗತ್ತಿನಲ್ಲಿ ಸಕ್ಸಸ್ ಅದೇ ಸಿದ್ಧಿ. ಅದನ್ನು ಪಡಿಬೇಕಾ? ಇಂಥ ಭಕ್ತಿಯೇ ಮುಖ್ಯ, ಇನ್ಯಾವುದೂ ಅಲ್ಲ. ಇದು ಏನು ಮಾಡುತ್ತೆ ಅಂದರೆ ಜರಯತ್ಯಾಶು ವೈಕೋಶಂ, ಇದು ಮುದುಕರನ್ನಾಗಿ ಮಾಡಿಬಿಡ್ತದೆ ನಮ್ಮನ್ನಲ್ಲ. ನಮ್ಮನ್ನು ಮುದುಕರನ್ನಾಗಿ ಮಾಡುವುದಲ್ಲ, ಮತ್ತು ನಮ್ಮನ್ನು ಪ್ರತಿ ಜನ್ಮದಲ್ಲಿ ಮುದುಕರನ್ನಾಗಿ ಮಾಡಿ ಸಾಯಿಸ್ತಾ ಇದೆಯಲ್ವ ಒಂದು, ಅದೇ ಲಿಂಗದೇಹ. ನಮಗಿರುವ ಒಂದು ಕವರ್, ತ್ರಿಗುಣಾತ್ಮಕವಾದ ಕವರ್, ಸಾತ್ವಿಕ ರಾಜಸ ತಾಮಸ ಗುಣಗಳ ಒಂದು ಕವರ್ ಇದೆ. ಇದರಿಂದಾಗಿಯೇ ಪ್ರತಿ ಜನ್ಮದಲ್ಲೂ ಹುಟ್ಟುವುದು, ಸಾಯುವುದು, ಮುದುಕರಾಗಿ ಒದ್ದಾಡುವುದು, ಇದೆಲ್ಲ ಅದೇ ಮುದಿಯಾಗಿಬಿಡ್ತದೆ. ಅದೇನು ಅಂತ ಹೇಳಿದ್ರೆ ಸಡ್ಲಾಗಿಬಿಡ್ತದೆ, ಒಂದು ದಿನ ಬಿಟ್ಟು ಹೋಗಿಬಿಡ್ತದೆ. ಅವಾಗೇನಂದರೆ ಫ್ರೀ. ಯಾವ ರೀತಿ ನಮ್ಮನ್ನು ಕಟ್ಟಿ ಹಾಕಿದರೆ, ಕಟ್ಟಿನಿಂದ ಬಿಡಿಸಿದರೆ ಎಷ್ಟು ಆರಾಮಾಗ್ತದೆ, ಆ ರೀತಿ ನಿಗೀರ್ಣಂ ಅನಲೋ ಯಥ. ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವ ರೀತಿ ಬೆಂಕಿ ಎಷ್ಟು ಕಟ್ಟಿಗೆ ಹಾಕಿದರೆ ಎಲ್ಲವನ್ನು ನುಂಗಿ ಬಿಡುತ್ತದೆ, ಅಂದರೆ ಸುಟ್ಟು ಭಸ್ಮ ಮಾಡಿಬಿಡ್ತದೆ. ಆ ರೀತಿ ಈ ಭಕ್ತಿ ಅನ್ನುವಂಥದ್ದು ನಮಗೆ ಬಂಧಕವಾಗಿರುವ ಲಿಂಗದೇಹವನ್ನು ಇದೇ ರೀತಿ ತಾನು ನಾಶ ಮಾಡಿಬಿಡ್ತದೆ. ನೈಕಾತ್ಮ್ಯತಾಮೇ ಸ್ಪೃಹಯಂತೆ ಕೇಚಿತ್ ಮತ್ಪಾದ ಸೇವಾಭಿರತಾ ಮದೀಹಾ ಏನ್ಯೋನ್ಯತೋ ಭಾಗವತ ಪ್ರಸಜ್ಯ ಸಂಭಾಜಯಂತೆ ಮಮ ಪೌರುಷಾಣಿ. ಭಗವಂತ ಹೇಳ್ತಾನೆ, ನನ್ನ ಭಕ್ತರು ಎಂತೆಂಥವ್ರು ಇರ್ತಾರೆ ಗೊತ್ತುಂಟ ದೇವಹೂತಿ. ಕೆಲವರಂತೂ ಕೂಡ ನೈಕಾತ್ಮ್ಯತಾಮೇ ಸ್ಪೃಹಯಂತಿ, ಏನು ಬಯಸೋಲ್ಲ, ಕಡೆಗೆ ಸಾಯುಜ್ಯ ಮೋಕ್ಷ. ವರಪ್ಪ ನನ್ನೊಟ್ಟಿಗೆ ನಿನ್ನ ನಿಲ್ಲಿಸ್ಕೊಂಡ್ಬಿಡ್ತೇನೆ, ನನ್ನೊಟ್ಟಿಗೆ ನನ್ನ ಹಾಗೆ ನಿನ್ನನ್ನು ಮಾಡಿಬಿಡ್ತೇನೆ. ಬೇಡ ಸ್ವಾಮಿ, ನನಗೆ ನಿನ್ನಿಂದ ಏನೂ ಬೇಕಾಗಿಲ್ಲ ನನಗೆ, ಮತ್ತು ನೀನು ಮಾತ್ರ ಬೇಕು, ದೇವರು ಮಾತ್ರ ಬೇಕು. ದೇವರಿಂದ ನನಗೇನೂ ಬೇಕಾಗಿಲ್ಲ ನನಗೆ. ಅಂದರೆ ಯಾವುದನ್ನು ಬಯಸಿ ನಿನ್ನಲ್ಲಿ ನಾನು ಪ್ರೀತಿ ಮಾಡಿದವನಲ್ಲ, ಭಕ್ತಿ ಮಾಡಿದವನಲ್ಲ. ಆ ರೀತಿ ಮಾಡಿದೆ ಅಂತ ಹೇಳಿದರೆ ದೇವರಿಗಿಂತಲೂ ಬಯಕೆ ದೊಡ್ಡದಾಯಿತು. ಅಂದರೆ ಬಯಕೆಗಾಗಿ ದೇವರು. ಇದು ಯಾಕಂತ ಹೇಳಿದ್ರೆ ATM ಸೆಂಟ್ರಿಗೆ ಹೋದಾಗೆ, ATM ಸೆಂಟ್ರಿಗೆ ಯಾಕೋ ಒಂದು ದುಡ್ಡಿಗಾಗಿ, ಕಾರ್ಡ್ ಹಾಕಿದರೂ ದುಡ್ಡು ಬರ್ತದೆ. ಆ ರೀತಿ ದೇವರಾಯಿತು. ಈ ದೇವರನ್ನು ಪೂಜೆ ಮಾಡಿದ್ರೆ ನನಗೆ ಅದು ಸಿಗ್ತದೆ, ಇದು ಸಿಗ್ತದೆ, ಕಡೆಗೆ ಮೋಕ್ಷ ಕೊಡ್ತಾನೆ ದೇವರು. ಮೋಕ್ಷವನ್ನು ನಾನು ಬಯಸುವುದಿಲ್ಲ, ಅದಕ್ಕೆ ಅದನ್ನು ಬಯಸುವುದಿಲ್ಲ. ಇಂಥವರಿಗೆ ಏಕಾಂತ ಭಕ್ತರು ಅಂತ ಕರಿತೇವೆ ನಾವು. ಕೇಚಿತ್ ಮತ್ಪಾದ ಸೇವಾಭಿರತಾ, ಅವ್ರಿಗೇನು ಅಂತ ಹೇಳಿದರೆ ನನ್ನ ಸೇವೆ ಇಷ್ಟೇ. ನಾವು ದೇವರ ಸೇವೆ ಮಾಡ್ತಾ ಇರಬೇಕು, ದೇವರ ಆರಾಧನೆ ಮಾಡ್ತಾ ಇರಬೇಕು. ಹನುಮಂತನಾಗಿ ನೋಡಿ, ಹನುಮಂತ ಭಗವಂತನ ಸೇವೆ ಬಿಟ್ಟು ಇನ್ನೇನೂ ಬಯಸಲಿಲ್ಲ. ನ ರಾಮರಾಜ್ಯೇ ಸುಲಭನ್ನ ಕಿಂಚಿತು, ರಾಮನ ಸಾಮ್ರಾಜ್ಯದಲ್ಲಿ ಏನಕ್ಕೆ ಕಮ್ಮಿ ಇತ್ತು ರೀ? ಬೇಕಾದಷ್ಟಿತ್ತು. ಹನುಮಂತ ಬಯಸಿದರೆ ಏನು ಬೇಕಾದರೂ ರಾಮಚಂದ್ರ ಕೊಡ್ತಾ ಇದ್ದ. ಕೇಳ್ತಾನೆ, ನಿನಗೆ ಏನು ಬೇಕು ಕೇಳು, ಕೊಡ್ತೇನೆ ಹನುಮಂತ, ನೀನು ಕೇಳಿದ್ದೆಲ್ಲ ಕೊಡ್ತೇನೆ. ಯಾಕಂದರೆ ನೀನು ಮಾಡಿದ ಸೇವೆಗೆ ಸರಿಸಾಟಿಯಾದ ಸೇವೆ ಮಾಡಿದವರು ಯಾರೂ ಇಲ್ಲ. ಕೇಳು, ಏನು ಕೇಳು, ಕೊಡ್ತೇನೆ. ಇದೆ, ಅವನು ಏನು ಕೇಳಿಲ್ಲ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ. ದೇವರೇ, ನಿನ್ನಲ್ಲಿ ಭಕ್ತಿ ಹೆಚ್ಚಾಗ್ತಾ ಇರಲಿ, ನಿನ್ನ ಅನುಗ್ರಹ ನನ್ನ ಮೇಲೆ ಹೀಗೆ ಹೆಚ್ಚಾಗ್ತಾ ಇರಲಿ. ನಾನು ಇಷ್ಟೇ ಬಯಸುವುದು, ಎಲ್ಲರಿಗಿಂತಲೂ ಅತ್ಯಧಿಕವಾದ ಭಕ್ತಿ ಮಾಡುವವನು ನಾನಾಗಬೇಕು. ಅಂದರೆ ನಿನ್ನ ಭಕ್ತರಲ್ಲಿ ನಂಬರ್ 1 ನಾನೇ, ನಂಬರ್ 2 ಬರಬಾರ್ದು ಯಾವತ್ತೂ. ನಂಬರ್ 1 ನೋಡಿ, ಇದೇ ಭಕ್ತಿಯನ್ನೇ ಬಯಸಿದ ಹೊರತು ಇನ್ನೇನನ್ನೂ ಬಯಸಲಿಲ್ಲ, ಏನನ್ನೂ ಬಯಸಲಿಲ್ಲ. ದೇವರ ಸೇವೆ, ನನ್ನ ಕಡೆ ತನಕವೂ ಸೇವೆ ಸಿಗಬೇಕು. ನಿನ್ನನ್ನು ಬಾಯಿ ತುಂಬ ಹೊಗಳ್ತಾ ಇರಬೇಕು, ನಿನ್ನ ಸೇವೆ ನಾನು ಕೈ ತುಂಬ ಮಾಡ್ತಾ ಇರಬೇಕು, ಮನಸ್ಸಿನ ತುಂಬ ನಿನ್ನನ್ನು ನಾನು ಯಾವತ್ತೂ ಯೋಚನೆ ಮಾಡ್ತಾ ಇರಬೇಕು. ನೋಡಿ, ಇದೆ, ಇನ್ನೇನನ್ನು ಬಯಸುವುದಿಲ್ಲ ಅವರು. ಅನ್ಯೋನ್ಯತ ಭಾಗವತ ಪ್ರಸಜ್ಯ. ಅವರು ನೋಡಿ, ಯಾವತ್ತೂ ಇಂತಹ ಭಕ್ತರು ಪರಸ್ಪರವಾಗಿ ಸೇರಿದರು ಅಂತ ಹೇಳಿದ್ರೆ ಭಗವಂತನ ವಿಷಯ ಬಿಟ್ಟು ಇನ್ನೇನು ಮಾತಾಡಲ್ಲ, ಬೇರೆ ವಿಷಯವೇ ಇಲ್ಲ ಅವರಲ್ಲಿ. ದೇವರೇ ಅವರ ಬದುಕಿನಲ್ಲಿ, ದೇವರೇ ಸಂಪೂರ್ಣ ದೇವರೇ ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ಅದು ಯಾಕಂತ ಹೇಳಿದರೆ ಪುರಂದರದಾಸರು ಹೇಳಿದಾಗೆ, ಹುಚ್ಚು ಹಿಡಿಯಿತೋ ನನಗೆ ಹುಚ್ಚು ಹಿಡಿಯಿತು ಅಂತ. ಅಚ್ಯುತನ ಭಕ್ತಿ ನೆತ್ತಿಗೇರಿ ಹುಚ್ಚು ಹಿಡಿಯಿತು ಅಂತ. ಆ ರೀತಿ ವಾಸ್ತವಿಕವಾಗಿ ಲೋಕದಲ್ಲಿ ನೋಡಿದರೆ ಹುಚ್ಚ ಅಂತ ಹೇಳಬೇಕು. ಕೆಲವರು ಆ ರೀತಿ ಹೇಳೋದು ಕೂಡ ಉಂಟು. ಏನೋ ಮೊದಲು ಸರಿ ಇದ್ರಿ, ಈ ಭಾಗವತ ಗೀಗವತ ಎಲ್ಲ ಕೇಳಿ ಇವಾಗ ಏನೋ ಒಂಥರ ಆಗ್ಬಿಟ್ಟಿದ್ದಾರೆ.
ಏನೋ ಇವಾಗ ಮೊದಲಿದ್ದಾಗಿಲ್ಲ, ಇವಾಗ ಕಂಪ್ಲೀಟ್ ಚೇಂಜ್. ಇವಾಗ ಏನೋ ಒಂಥರ ಅವರೇ ಕೋಣೆಯಲ್ಲಿರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಏನೋ ಇನ್ನೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕೇನೋ ಗೊತ್ತಿಲ್ಲ, ಈ ರೀತಿ ಹೇಳೋರು ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಜಗತ್ತಿಗೆ ಅರ್ಥ ಆಗದ ವಿಷಯ ಇದು. ಇದೇನು ಜಗತ್ತಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಭಕ್ತರು ಯಾವತ್ತೂ ಸೇರಿದಾಗ ಭಗವಂತನ ಬಗ್ಗೆ ಮಾತಾಡ್ತಾರೆ ನೋಡಿ, ಅದಕ್ಕೆ ಉಳಿದ ವಿಷಯ ಮಾತಾಡೋಲ್ಲ ಯಾವತ್ತೂ ಕೂಡ. ಅಷ್ಟೇ ಜ್ಞಾನಿಗಳು ಅದಕ್ಕೆ ಮೌನವಾಗಿರ್ತಾರೆ. ಅವ್ರು ಯಾವತ್ತೂ ಇವತ್ತು ನಿಮಗೆ ಹಿಮಾಲಯಕ್ಕೆ ಹೋದರೆ ಬೇಕಾದಷ್ಟು ಜ್ಞಾನಿಗಳಿದ್ದಾರೆ, ಅವ್ರು ಯಾವತ್ತೂ ಹೊರಗೆ ಬರಲ್ಲ, ಈ ಜನರೊಟ್ಟಿಗೆ ಸೇರಲ್ಲ ಅವರು. ಯಾಕಂತ ಹೇಳಿದ್ರೆ ಈ ಜನರ ಮಾತುಗಳು ಬೇಕಾಗಿಲ್ಲ, ಅವರಿಗೇನು ಬೇಕಾಗಿದೆಯೋ ಇಲ್ಲಿಲ್ಲ, ಅದು ಅವರಿಗೆ ಬೇಕಾಗಿದ್ದು ಇಲ್ಲಿಲ್ಲ, ಇಲ್ಲಿರೋದು ಅವ್ರಿಗೆ ಬೇಕಾಗಿಲ್ಲ ನೋಡಿ. ಅದಕ್ಕೋಸ್ಕರ ಬರೋಲ್ಲ ಅವರು ಭಗವಂತನ ಬಗ್ಗೆ ಮಾತಾಡುವಂಥವು. ನಿಮಗೆ ಎಲ್ಲಿವರೆಗೆ ಅಂದರೆ ಇವಾಗ ಶಿವ ಸಮೇತ ಕೇವಲ ಭಗವಂತನ ಬಗ್ಗೆನ ಅದನ್ನೇ ಹೇಳ್ತಾರೆ. ಯಾವತ್ತು ಕಲಿಯುಗದಲ್ಲಿ 1000 ವರ್ಷದ ತನಕ ದೇವತೆಗಳು ಕಾಡ್ತಾ ಇರ್ತಾರೆ, ಕಲಿಯುಗ ಪ್ರಾರಂಭ ಆಗಿ. ಯಾಕಂದರೆ ಅಲ್ಲಿ ತನಕ ಒಂದು ದೇವರ ವಿಚಾರ ನಡೀತಾ ಇರ್ತದೆ. ಅದಕ್ಕೋಸ್ಕರ ದೇವತೆಗಳಿಗೆ ಯಾವತ್ತೂ ಭಗವಂತನ ವಿಚಾರ ಇಷ್ಟ, ದೇವರ ಬಗ್ಗೆ ಮಾತಾಡೋದು. ಇವಾಗ ಶಿವನು ಕೂಡ ಅಷ್ಟೇ. ತಾನು ಇವರು ಬರ್ಹಿಷದರು ಅಂತ, ತಾವು ತಪಸ್ಸಿಗೋಸ್ಕರ ಪ್ರಚೇತಸರು ತಪಸ್ಸಿಗೋಸ್ಕರ ಹೊರಟರು. ಶಿವ ತಾನು ಕಾಣಿಸಿಕೊಂಡು ಅವ್ರಿಗೆ ಉಪದೇಶ ಮಾಡ್ತಾನೆ, ತಾನೇ ಉಪದೇಶ ಮಾಡ್ತಾನೆ. ಮಾಡಿ ಹೇಳ್ತಾನೆ, ನೋಡಿ ನಿಮ್ಮಂಥ ಭಕ್ತರು ಸಿಕ್ಕಿದ್ರಲ್ವ, ಅವರೊಟ್ಟಿಗೆ ಸಿಗುವುದೇ ನಸ್ಪೃಹಯಾಮಿ, ನಾನು ಇದಕ್ಕಿಂತ ದೊಡ್ಡದು ಇನ್ನೇನು ಬಯಸಲ್ಲ. ಯಾಕಂತ ಹೇಳಿದ್ರೆ ದೇವರ ಬಗ್ಗೆ ಹೇಳಲಿಕ್ಕಾಗತ್ತೆ, ಇದಕ್ಕಿಂತ ದೊಡ್ಡದು ಇನ್ನೇನಿದೆ? ಭಗವದ್ಭಕ್ತರ ಸಂಘ ಅದಕ್ಕೆ ಬಯಸುವಂಥದ್ದು. ಹೀಗೆ ಯಾವತ್ತು ಭಕ್ತರು ದೇವರ ಬಗ್ಗೆ ಮಾತಾಡ್ಕೊಳ್ತಾರೆ ಹೊರತು ತಮ್ಮ ಬಗ್ಗೆ ಅಲ್ಲ, ಜಗತ್ತಿನ ಬಗ್ಗೆ ಅಲ್ಲ. ಈ ರೀತಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯಃ ಪಶ್ಯಂತಿ ಮೇತೆ ರುಚಿರಾಣ್ಯೇವ ಸಂತಃ ಪ್ರಸನ್ನವಕ್ತಾರುಣಲೋಚನಾನಿ ರೂಪಾಣಿ ದೈತ್ಯಾಸು ವಿನಾಶನಾನಿ ಸಾಕಂ ವಾಚಂ ಸ್ಪೃಹಣೀಯಾಂ ವದಂತಿ. ಒಂದೇನು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ, ಹಾಗಿದ್ರೆ ಇವಾಗ ದೇವರು ಸಿಕ್ಕಿದರೆ ದೇವರೇ ಮೋಕ್ಷ ಕೊಡು ನನಗೆ ಅಂತ ಕೇಳೋದು ತಪ್ಪಾದೀತ? ಇವಾಗ ದೇವರ ಹತ್ರ ದೇವರೇ ನನಗೆ ಈ ಕಷ್ಟ ಇದೆ ಪರಿಹಾರ ಮಾಡು ಅಂತ ಕೇಳೋದು ತಪ್ಪಾದೀತ? ತಪ್ಪಾದೆಲ್ಲ. ದೇವರ ಹತ್ರ ಏನೂ ಬಯಸಬಾರ್ದು, ಮತ್ತು ಯಾಕ್ರಿ ಭಕ್ತಿ ಮಾಡಬೇಕು? ದೊಡ್ಡ ಸಮಸ್ಯೆ ಆಯ್ತಲ್ವ. ನನಗೆ ಜೀವನದಲ್ಲಿ ಕಷ್ಟ ಇದೆ, ಅದಕ್ಕೆ ಕೃಷ್ಣನ ಪೂಜೆ ಮಾಡಿದೆ ಅಂದರೆ ಕೃಷ್ಣನ ಪೂಜೆ ಮಾಡ್ತೇನೆ. ಕೃಷ್ಣನ ಪೂಜೆ ಮಾಡಿದ್ರೆ ನೀವು ಹೇಳ್ತೀರಿ ಏನೂ ಬಯಸಬಾರ್ದು ಅಂತ. ದೇವರೇ ನನ್ನ ಕಷ್ಟ ಪರಿಹಾರ ಮಾಡುವ ಕೇಳಬಾರ್ದು ಅಂತ ಹೇಳ್ತೀರಿ, ಮತ್ತು ಇನ್ನೇನು ಮಾಡೋಣ? ನನ್ನ ಕಷ್ಟ ಪರಿಹಾರ ಆಗಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಕಷ್ಟ ಪರಿಹಾರಕ್ಕೆ ಬೇರೆ ಯಾವುದಾದ್ರೂ ದೇವತೆ ಹತ್ರ ಹೋಗಬೇಕು, ಮತ್ತು ದೇವರನ್ನು ಏನು ಇಲ್ಲದೆ ಪೂಜೆ ಮಾಡಬೇಕು. ಈ ರೀತಿ ಆಯ್ತಲ್ವ ಅಂತ ಹೇಳಿದ್ರೆ ಬೇಕಾಗಿಲ್ಲ. ನೋಡಿ, ವಾಸ್ತವಿಕವಾಗಿ ಇಲ್ಲಿ ಹೇಳ್ತಾ ಇರೋದೇನೆಂದರೆ, ಅಷ್ಟು ಎತ್ತರಕ್ಕೇರಿದ ದೇವತೆಗಳು. ಒಬ್ಬ ಜೀವ ಅಷ್ಟು ಎತ್ತರಕ್ಕೇರಿದಾಗ ಅವನ ಮನಸ್ಸಿನಲ್ಲಿ ಕೇಳಲಿಕ್ಕೆ ಮನಸ್ಸು ಬರೋಲ್ಲ ದೇವರ ಹತ್ರ. ಯಾವ ರೀತಿ ಕುಚೇಲನಾಗೆ ಅವನ ಹೆಂಡತಿ ಒತ್ತಾಯ ಮಾಡಿ ಕಳಿಸಿದ್ದು, ಹೋಗ್ರಿ ಕೇಳ್ರಿ, ನಿಮ್ಮ ಸ್ನೇಹಿತ ಅಂತ ಹೇಳ್ತೀರಿ, ಬಾ ಸ್ನೇಹಿತ ಅಂತ ಹೇಳ್ತೀರಿ, ನಾವು ಇಷ್ಟು ಕಷ್ಟದಲ್ಲಿದ್ದೇವೆ, ಒಂದು ಕೇಳ್ರಿ ದೇವರ ಹತ್ರ ಅಂತ ಒತ್ತಾಯ ಮಾಡಿದಾಗ ಬಂದ ಕುಚೇಲ. ದ್ವಾರಕೆಗೆ ಬಂದ, ಕೃಷ್ಣನ ಮನೆಗೆ ಬಂದ, ಕೃಷ್ಣನಿಂದ ಆತಿಥ್ಯ ಪಡೆದ. ಯಾಕೆ ಬಂದಿದ್ಯಾ ಅಂತ ಕೇಳಿದರೆ ಹೇಳಲಿಕ್ಕೆ ಬಾಯಿ ಬರಲಿಲ್ಲ. ಏನು ಹೇಳಲಿಕ್ಕೆ ಬಾಯೇ ಬರಲಿಲ್ಲ ಅವನಿಗೆ. ಮಾರನೇ ದಿನ ತನಕ ಇದ್ದ, ವಾಪಸ್ ಹೊರಡಬೇಕಾದ್ರೂ ಒಂದು ಮಾತು ಕೇಳಿದರೆ, ಕೃಷ್ಣ ಕಷ್ಟ ಇದೆ ಮನೆಯಲ್ಲಿ, ಇಲ್ಲವೇ. ಯಾಕಂದರೆ ಬರಲ್ಲ, ಬಾಯಿ ಬರಲ್ಲ ದೇವರ ಹತ್ರ ಕೇಳಲಿಕ್ಕೆ. ಯಾಕಂದರೆ ಇಷ್ಟು ಕೊಟ್ಟಿದ್ದಾನೆ ಅವನ ಹತ್ರ ಇನ್ನೇನು ಕೇಳು ಇದೆ. ಭಕ್ತರು ತಾವಾಗಿ ಕೇಳಲಿಕ್ಕೆ ಹೋಗಲ್ಲ. ಇಲ್ಲ, ಭಕ್ತರಾಗಿಯೂ ಕೇಳ್ತಾ ಇದ್ದಾರೆ, ಕಷ್ಟ ಇದೆ, ಏನು ಮಾಡಲಿಕ್ಕಾಗದು? ನೋಡಿ, ಪಾಪ ಅವನ ಹೆಂಡ್ತಿಯು ಭಕ್ತಳೇ, ಅವಳೇನು ಭಕ್ತಳಲ್ಲ ಅಂತಲ್ಲ, ಕುಚೇಲನ ಪತ್ನಿ. ಆದರೆ ಅವಳು ಕೇಳ್ರಿ ಹೇಳಿ ಕಳಿಸಿದ್ಲು. ಯಾಕಂದರೆ ಕಷ್ಟ ಇದೆ. ಆ ಕಷ್ಟ ಪರಿಹಾರಕ್ಕೆ ಯಾರ್ಯಾರೋ ಕಾಲು ಹಿಡಿಯುವುದಕ್ಕಿಂತ ಕೃಷ್ಣನ ಕಾಲು ಹಿಡಿಯೋಣ. ನೋಡಿ ಹಾಗೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀತ ಭರದರ್ಷಭ. ನನ್ನನ್ನು ಆರಾಧನೆ ಮಾಡೋರು 4 ಜನ ಇರ್ತಾರೆ. ಉದಾರಾಹ ಸರ್ವ ಏವೈತೆ, ಇವರೆಲ್ಲರೂ ಶ್ರೇಷ್ಠರೇ ನನ್ನ ಆರಾಧನೆ ಮಾಡುವರು. ಜ್ಞಾನೀತು ಆತ್ಮೈವ ಮೇವತಂ. ಜ್ಞಾನಿ ಅಂದರೆ ಹೀಗೆ, ಏನನ್ನೂ ಬಯಸದವನು, ಕೇವಲ ದೇವರನ್ನು ಮಾತ್ರ ಬಯಸುವನು. ಅಂದರೆ ಅದು ಆ ಮಟ್ಟಕ್ಕೇರಿದಾಗ. ಇದು ಪ್ರಿಲಿಮಿನರಿ. ಏನೋ ದೇವರ ಹತ್ರ ಕೇಳ್ತಾ ಇರೋದು, ಇನ್ಯಾರನ್ನು ಕೇಳುವುದಿಲ್ಲ, ದೇವರನ್ನು ಮಾತ್ರ ಕೇಳಿದರೆ ದೇವರ ಹತ್ರನೇ ಕೇಳುವುದು. ಇದು ಶ್ರೇಷ್ಠವೇ. ಮತ್ತು ಆ ಮನಸ್ಸಿನಲ್ಲಿ ಪರಿಪಕ್ವ ಆಗ್ತಾ ಏನೂ ಬೇಡ ಅಂತ ಕಾಣಿಸ್ತದೆ. ದೇವರು ಮಾತ್ರ ಸಾಕು. ದೇವರೊಬ್ಬ ಇದ್ದರೆ ಸಾಕು. ಒಂದು ಅರ್ಜುನನ ಹಾಗೆ
ನೋಡಿ ಅರ್ಜುನ ಪರಿಪಕ್ವಾವಸ್ಥೆ. ಅದಕ್ಕೋಸ್ಕರ ಅರ್ಜುನ ದುರ್ಯೋಧನ ಇಬ್ಬರು ಸಹಾಯ ಕೇಳ್ಕೊಂಡು ಹೋದರು. ಕೃಷ್ಣ ಒಂದು ಕಡೆ ತನ್ನ ಸೈನ್ಯ 10 ಲಕ್ಷ ತನ್ನದೇ ಮಕ್ಕಳು, ನಾರಾಯಣಿ ಸೈನ್ಯ, ಇನ್ನೊಂದು ಕಡೆ ಬರೀ ತಾನು, ಅದು ನಾನು ಯುದ್ಧ ಮಾಡಲ್ಲ, ಆಯುಧ ಹಿಡಿಯಲ್ಲ ಅಂತ ನಾನು, ಅಂದರೆ ದೇವರು ಅಂದರೆ ದೇವರೇ, ಕೊನೆಯಲ್ಲಿಟ್ಟು ಪೂಜೆ ಮಾಡ್ಬೋದು ಅಷ್ಟೇ. ಆ ರೀತಿ ನಿನಗೆ ಯಾವುದಾಗ್ಬೋದಪ್ಪ? ಮೊದಲು ಅರ್ಜುನನನ್ನೇ ಕೇಳಿದ, ಬೇಕು ಅಂತಾನೆ ಅರ್ಜುನನನ್ನೇ ಕೇಳಿದ್ದು. ಆದರೆ ಅರ್ಜುನ ಡೌಟೇ ಇಲ್ಲದೆ ಹೇಳೋಣ, ನೋಡಿ ಕೃಷ್ಣ ನೀನೇ ಬೇಕು, ನೀನೇ ಬೇಕು, ನನಗಿನ್ನೇನು ಬೇಡ, ನೀನೊಬ್ಬ ಇದ್ದರೆ ಸಾಕು. ಇದೇ ಭಕ್ತರಲ್ಲಿ ಯಾವಾಗ ಪರಿಪಕ್ವಾವಸ್ಥೆ ಬರುತ್ತದೆ ಅವಾಗ ಆಗೋದಿದೆ, ದೇವರೊಬ್ಬ ಇದ್ದರೆ ಸಾಕು. ಯಾಕೆಂತೇಳಿದರೆ ಅವನಿದ್ದ ಅಂತೇಳಿದರೆ ಈ ಸೋಲೇ ಇಲ್ಲ ಜೀವನದಲ್ಲಿ, ದೇವರಿದ್ದರೆ ಸಾಕು, ಸೋಲೇ ಇಲ್ಲ. ಯಾಕಂದರೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ನೋಡಿ, ಅದಕ್ಕೆ ಇಡೀ ಮಹಾಭಾರತದ ಜವಾಬ್ದಾರಿ ಹೊತ್ತವನು ಧರ್ಮರಾಜ ಅಲ್ಲ, ಅರ್ಜುನ ಅಲ್ಲ, ಭೀಮಸೇನ ಅಲ್ಲ, ನಕುಲ ಸಹದೇವ ಅಲ್ಲ, ಕೃಷ್ಣ. ಯಾಕಂತೇಳಿದರೆ ತನ್ನನ್ನು ಕರೆದ್ನಲ್ವ ಅರ್ಜುನ. ನೋಡಿ, ಅದಕ್ಕೋಸ್ಕರ ನಿಮಗೆ ಎಲ್ಲೆಲ್ಲಿ ಕಷ್ಟ ಬಂತು ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಪಾಂಡವರನ್ನು ರಕ್ಷಣೆ ಮಾಡಿದವನು, ಯುದ್ಧವನ್ನು ಗೆಲ್ಲಿಸಿದವನು ಕೃಷ್ಣ. ಯಾಕೆಂದರೆ ನನ್ನ ನಂಬಿದ್ದಾರೆ. ಜವಾಬ್ದಾರಿ ಬಂದುಬಿಡ್ತದೆ ದೇವರಿಗೆ. ದೇವರನ್ನು ಮಾತ್ರ ಬಯಸಿದ್ರೆ, ದೇವರೇ ನೀನೊಬ್ಬ ಇದ್ದರೆ ಸಾಕು, ಇನ್ನೇನು ಕೇಳಬೇಕಾಗಿಲ್ಲ. ದೇವರಿಗೆ ಜವಾಬ್ದಾರಿ ಬಂದುಬಿಡ್ತದೆ, ಆಮೇಲೆ ಬಿಡೋದೇ ಇಲ್ಲ ಅವನು. ಹಾಗೆ ಇದನ್ನು ತಿಳ್ಕೊಂಡಿರ್ತಾರೆ. ನೋಡಿ, ಅದಕ್ಕೋಸ್ಕರ ಏನನ್ನು ಬಯಸುವುದಿಲ್ಲ, ದೇವರನ್ನು ಮಾತ್ರ ಬಯಸ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥ, ನನ್ನ ಭಕ್ತರು ಇನ್ನೇನು ಬಯಸುವುದಿಲ್ಲ, ನನ್ನನ್ನೇ ಬಯಸ್ತಾರೆ. ಅದಕ್ಕಾಗಿಯೇ ನನ್ನ ನಾನಾ ವಿಧ ರೂಪಗಳನ್ನು ನೋಡ್ತಾರೆ. ಪಶ್ಯಂತಿ ಮೇತೆ ರುಚುರಾಣ್ಯೇವ ಸಂತಹ, ಬಹಳ ಸುಂದರವಾದ ರೂಪಗಳನ್ನು ಕಾಣ್ತಾರೆ ಅವರು. ಯಾಕಂದರೆ ನನ್ನ ಬಯಕೆ ಉಳ್ಳವರಿಗೆ ನಾನು ಕಾಣಿಸಿಕೊಳ್ತೇನೆ. ತೇರ್ದರ್ಶನೀಯ ವಯವೈರುದಾರ ವಿಲಾಸಹಾಸೇ ಕ್ಷಿತವಾಮ ಸೂಕ್ತೈ ಹೃತಾತ್ಮನೋ ಹೃತ ಪ್ರಾಣಸ್ಯ ಭಕ್ತಿ ಮನ್ವಿಚ್ಛತೋ ಗತಿಮಣ್ವೀಂ ಪ್ರಯುಂಜೇ. ನನ್ನ ಆ ರೂಪಗಳನ್ನು ನೋಡ್ತಾ ನನ್ನ ಒಂದೊಂದು ಅವಯವಗಳು, ಯಾಕಂದರೆ ದೇವರ ರೂಪ ಅಂತ ಹೇಳಿದರೆ ನಮ್ಮ ಹಾಗಲ್ಲ. ಇವಾಗ ನಮ್ಮ ರೂಪ ಇದೆ ಅಂತ ತಿಳ್ಕೊಳ್ಳಿ, ಅದು ಹೇಗಂತ ಹೇಳಿದರೆ ಮೇಲಿಂದ ಕೆಳಗೆ ನೋಡಿದರೆ ಇವಾಗ ಭಾಳ ಚಂದ ಅಂತ ಹೇಳ್ತೇವೆ. ಚಂದ ಅಂದರೆ ಏನೋ ಒಂದು ಕಣ್ಣು ಚಂದ ಇರ್ತದೆ, ಮೂಗು ಚಂದ ಇರ್ತದೆ, ಅಥವಾ ಬಾಯಿ ಚಂದ ಇರ್ತದೆ, ಏನೋ ಒಂದು ಹೊರತು ಒಂದೊಂದು ಅವಯವಗಳು ಎಲ್ಲವೂ ಚಂದ ಇದೆ ಅಂತಲ್ಲ. ಭಗವಂತನದ್ದು ಹಾಗಲ್ಲ. ಭಗವಂತನದ್ದು ನಖ ಶಿಖಾಂತ, ಒಂದು ಪಾದದ ಉಗುರಿನಿಂದ ಹಿಡಿದು ತಲೆಯ ಕೂದಲಿನ ತನಕ ಪ್ರತಿಯೊಂದೂ ಸುಂದರ, ಪ್ರತಿಯೊಂದು ಸುಂದರ. ಎಷ್ಟು ಸುಂದರ ಅಂತ ಹೇಳಿದ್ರೆ ಒಂದನ್ನೇ ನೋಡ್ತಾ ಕೂರ್ತೇನೆ ನೀವು, ಇನ್ನೊಂದಕ್ಕೆ ಟೈಮ್ ಇಲ್ಲ. ಲಕ್ಷ್ಮಿ ಇವತ್ತಿಗೂ ಕೂಡ ಆ ದೇವರ ಉಗುರು ನೋಡ್ತಾ ಇದ್ದಾಳಂತೆ, ಕಾಲು ಬುಡದಲ್ಲೇ ಕೂತಿದ್ದಾಳಲ್ವ, ಆ ಭಗವಂತನ ಉಗುರಿನನ್ನು ನೋಡ್ತಾ ಅದು ಎಷ್ಟು ಚಂದ ಇದೆ, ಅದರಲ್ಲಿ ಎಷ್ಟು ಗುಣಗಳಿದೆ, ಎಣಿಸಿ ಇನ್ನೂ ಮುಗಿದಿಲ್ವಂತೆ. ಬರೀ ಒಂದು ಉಗುರು ಮುಗಿದಿಲ್ವಂತೆ. ಯಾಕಂದರೆ ಭಗವಂತನೇ ಹಾಗೆ ಆ ಭಗವಂತನ ಅವಯವಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತನ ಮಾತು, ಅದನ್ನು ಹೇಳ್ತಾರೆ. ಎಂದು ಅಂದರೆ ಹಾಸೇ ಕ್ಷಿತ ವಾಮ ಸೂಕ್ತೈ, ಭಗವಂತನ ಮಾತು. ಅದು ಹೇಗೆಂದರೆ ಆ ಭಗವಂತ ಮುಗುಳ್ನಗುತ್ತಾ ಮಾತಾಡ್ತಾನಂತೆ. ಯಾವತ್ತೂ ದೇವರು ಸಿಟ್ಟುಕೊಂಡು ಮಾತಾಡೋದೇ ಇಲ್ಲ, ಮುಗುಳ್ನಗುತ್ತಾ ಮಾತಾಡ್ತಾನಂತೆ, ಚಂದವಾಗಿ ಮಾತಾಡ್ತಾನಂತೆ. ಅದೇ ನಾವು ರಾಮಾವತಾರದಲ್ಲಿ ಕೇಳ್ತೇವಲ್ವ, ಮಧುರವಾದ ಮಾತು ದೇವರು. ಮತ್ತೇನಂದರೆ ನಾನು ದೇವರು, ನಾನು ಯಾಕೆ ಫಸ್ಟ್ ಮಾತಾಡಬೇಕು, ಅವನೇ ಮಾತಾಡಲಿ, ಭಕ್ತ ಅಲ್ವ ಅವನು ಮಾತಾಡಲಿ, ಇಲ್ವೇ ಇಲ್ವನು. ಮತ್ತು ಪೂರ್ವಭಾಷಿ, ದೇವರೇ ಮೊದಲು ಮಾತಾಡ್ತಾನಂತೆ. ಏನಪ್ಪ ಹೇಗಿದೆಯಾ ನೋಡಿ, ಈ ರೀತಿ ಮಧುರವಾದ ಮಾತು ಕೇಳಿದರೆ ಇನ್ನೂ ಕೇಳೋಣ ಅನ್ನುವ ಮಾತು. ಅದನ್ನೆಲ್ಲ ಕೇಳ್ತಾ ಯಾರು ನನ್ನ ಭಕ್ತ ಇದ್ದಾನೆ ಅವನು ಹೇಗಾಗ್ತಾನೆ ಅಂದರೆ ಹೃತಾತ್ಮನಃ, ಅವನ ಮನಸ್ಸು ಅಪಹರಿಸಲ್ಪಟ್ಬಿಡ್ತದಂತೆ. ದೇವರು ಬಿಟ್ಟು ಮತ್ತೆ ಯೋಚನೆಯೇ ಇಲ್ಲ ಅವನಿಗೆ, ಮನಸ್ಸು ತುಂಬ ದೇವರೇ, ದೇವರು ದೇವರು ದೇವರು. ಅಷ್ಟು ಮಾತ್ರ ಅಲ್ಲ, ಅವನು ಇನ್ನೂ ಹೃತ ಪ್ರಾಣಸ್ಯ, ಅವನ ಎಲ್ಲ ಇಂದ್ರಿಯಗಳು ದೇವರು. ಅಂದರೆ ದೇವರಂದರೆ ದೇವರನ್ನು ಬಿಟ್ಟು ಇನ್ನೊಂದು, ಅದಕ್ಕೇನೆಂದರೆ ಕಣ್ಣು ದೇವರನ್ನೇ ಹುಡುಕೋದು, ಕಿವಿ ದೇವರ ಬಗ್ಗೆನೇ, ಬಾಯಿ ದೇವರ ಬಗ್ಗೆನೇ ಆಡುವುದು, ಮೂಗು ಒಂದು ಪರಿಮಳ ಎಲ್ಲಾದರೂ ಬಂತು ಅಂದರೆ ಇದು ದೇವರ ಪ್ರಸಾದನ, ಇದು ದೇವರು ಹಾಕೊಂಡು ಇದ್ದೇ ಹೊರತು ಇನ್ನೊಂದು ಬರಲ್ವಂತೆ ಅವನಿಗೆ. ಭಕ್ತಿರನ್ವಿಚ್ಛತಿ, ಈ ರೀತಿ ಭಕ್ತಿ ಹೆಚ್ಚಾಗ್ತಾ ಇದೆ ಅವನಿಗೇನೆಂದರೆ ಗತಿಮಣ್ವೀಂ ಪ್ರಯುಂಜೆ, ನಾನೇ ಅವನಿಗೆ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಕೊಡ್ತೇನೆ, ನಾನೇ ಕೊಡ್ತೇನೆ ನನ್ನ ಇಚ್ಛೆಯಿಂದ. ಅವನು ಕೇಳೋಲ್ಲ, ಯಾವತ್ತೂ ಕೇಳೋಲ್ಲ. ಅಥೋ ವಿಭೂತಿಂ ಮಮ ಮಾಯಯಾಚಿತಾಂ ಐಶ್ವರ್ಯಮಷ್ಟಾಂಗಮನು ಪ್ರವೃತ್ತಂ ಶ್ರಿಯಂ ಚ ದೇವೀಂ ಸ್ಪೃಹಯಂತಿ ಭದ್ರಾಂ ಶ್ರಿಯನ್ನ ದೇವೀಂ ಸ್ಪೃಹಯಂತಿ ಭದ್ರಾಂ ಪರಸ್ಯ ಮೇತೇಷ್ಣುವತೆ ಹಿ ಲೋಕೆ.
ಯಾವ ರೀತಿ ಇರ್ತಾರೆ ನನ್ನ ಭಕ್ತರು ಅಂದರೆ, ನಾನು ಅವರಿಗೆ ಅನುಗ್ರಹ ಮಾಡಿದೆ ಅಂತ ಹೇಳಿದರೆ ಅವರಿಗೆ ಅಣಿಮ, ಗರಿಮ, ಲಘಿಮ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಮುಂತಾದ ಎಲ್ಲ ಶಕ್ತಿಗಳು, ನಾವಿವತ್ತೇನು ಪವಾಡದ ಶಕ್ತಿಗಳು ಅಂತ ಹೇಳ್ತೇವೆ, ಈ ಎಲ್ಲ ಸಹಜವಾಗಿ ಬರ್ತದೆ. ಬೇಕಿದ್ರೆ ಸಣ್ಣ ಅಣುವಾಗ್ತಾರೆ, ದೊಡ್ಡದಾಗ್ತಾರೆ, ಹಗುರವಾಗ್ತಾರೆ, ಭಾರ ಆಗ್ತಾರೆ, ನಿಮ್ಮ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತಾರೆ, ದೂರದಲ್ಲಿರುವುದನ್ನು ಕೇಳ್ತಾರೆ, ದೂರದಲ್ಲಿರುವುದನ್ನು ನೋಡ್ತಾರೆ, ಏನು ಬೇಕಾದರೂ ಮಾಡ್ತಾರಂತೆ. ಎಲ್ಲ ನಾನು ಅನುಗ್ರಹ ಮಾಡಿದ್ದೆ. ಆದರೆ ಅವ್ರಿಗೆ ಬೇಕಾಗಿಲ್ಲ, ಅದ್ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ಅವ್ರು ಇಚ್ಛಿಸೋದಿಲ್ಲ, ಅದನ್ನು ಯಾವುದನ್ನು ಇಚ್ಛಿಸೋದಿಲ್ಲ. ಅಂದರೆ ಅವ್ರಿಗೆ ನಾನು ಮಾತ್ರ ಬೇಕು, ನನ್ನಿಂದ ಏನೂ ಬೇಡ, ದೇವರಿಂದ ಏನೂ ಬೇಡ ಅವರಿಗೆ. ಎಲ್ಲವರೆಗೆ ಅಂದರೆ ಶ್ರೀಯಂಚ ದೇವೀಂ ನ ಸ್ಪೃಹಯಂತಿ, ಸಂಪತ್ತು ಕೂಡ ಬೇಡ. ವೈಕುಂಠದಲ್ಲಿ ಸಕಲ ಸಂಪತ್ತುಗಳಿದೆ. ಅವನು ಏನು ಈ ಸಂಕಲ್ಪ ಮಾತ್ರ ಆತ ಸಕಲೋಪಿ ಸತ್ಯಾತ್. ನಿಮಗೇನು ಅಂತ ಹೇಳಿದ್ರೆ ಭಗವಂತನ ಮನೆ ಕರ್ಕೊಂಡೋಗಿ ಇಟ್ಕೊಳ್ತಾನಂತೆ ಇಂಥ ಭಕ್ತರನ್ನು. ಯಾಕೆಂದರೆ ಸಾಕ್ಲಿಕ್ಕೋಸ್ಕರ, ನೋಡ್ಕೊಳ್ಳಿಕ್ಕೋಸ್ಕರ, ನಿಮ್ಮನ್ನು ನಾನೇ ಇನ್ನು ನೋಡ್ಕೊಳ್ತೇನೆ ಅಂತ ಅವರು ಇಚ್ಛಿಸಿದರೆ ಸಾಕಂತೆ. ಮನಸ್ಸಿನಲ್ಲೊಂದು ಬಯಕೆ ಬಂತು ಅಂದರೆ ಅದರಲ್ಲಿರ್ತದೆ, ಕೇಳಬೇಕಾಗಿಲ್ಲ, ದೇವರ ಹತ್ರ ಕೇಳಬೇಕಾಗಿಲ್ಲ, ಒಳಗೆ ಒಂದು ಇಚ್ಛೆ ಮಾಡಿದರೆ ಸಾಕು, ಎದುರಿಗೆ ಬಂದಾಯಿತು. ಆ ರೀತಿ ದೇವರು ನೋಡ್ಕೊಳ್ತಾನಂತೆ ಅವರನ್ನು. ಆದರೆ ಅವರಿಗೇನು ಬೇಡ ದೇವರನ್ನು ಬಿಟ್ಟು. ನ ಕರ್ಹಿಚಿತ್ ಮತ್ಪರ ಶಾಂತರೂಪ ನಂಕ್ಷಂತಿ ಮೇನೋ ನಿಮಿಷೋ ಲೇಢಿಹೇತಿ ಏಷಾಮಹಂ ಪ್ರಿಯ ಆತ್ಮ ಸುತಶ್ಚ ಸಖಾ ಗುರು ಸುಹೃದೋ ದೈವಮಿಷ್ಟಂ. ಅವರು ಯಾವತ್ತು ಯಾವ ರೀತಿ ಇರ್ತಾರೆ ಅಂದರೆ ಮತ್ಪರಾಹ, ನಾನೇ ಸರ್ವೋತ್ತಮ. ಅಂದರೆ ಸರ್ವೋತ್ತಮ ಅಂತ ಹೇಳಿದ್ರೆ ಏನ್ರಿ ಅರ್ಥ? ಇದೆಲ್ಲ ಶಬ್ದಗಳು ಗೊತ್ತಿದೆ, ಅರ್ಥ ಗೊತ್ತಿರೋಲ್ಲ. ಹರಿ ಸರ್ವೋತ್ತಮ, ಏನ್ರಿ ಸರ್ವೋತ್ತಮ ಅಂತ ಹೇಳಿದರೆ? ಆ ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ ದೊಡ್ಡವನು. ದೊಡ್ಡವನು ಅಂತ ಹೇಳಿದ್ರೆ ನಿಮಗೇನು ಲಾಭ? ಈ ದೊಡ್ಡವನು ಅಂತ ಹೇಳೋದ್ರಿಂದ ನಿಮಗೇನು ಲಾಭ ಆಯಿತು? ಇದೇ ಸೈಕಾಲಜಿ, ಇವೆಲ್ಲ ಸೈಕಾಲಜಿ ನೋಡಿ. ವಾಸ್ತವಿಕವಾಗಿ ಹರಿ ಸರ್ವ ಎಲ್ಲರಿಗಿಂತಲೂ ಉತ್ತಮ ಅಂತ ಹೇಳಿದರೆ ಏನಾಗಬೇಕು ಅಂದರೆ, ನಿಮ್ಮ ಮನಸ್ಸು ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಚಿಂತೆ ಮಾಡಬೇಕು, ಅವನಲ್ಲಿ ಆಲೋಚನೆ ಮಾಡಬೇಕು. ಆಗ ಸರ್ವೋತ್ತಮ ಹರಿ. ಯಾಕೆ ಅಂತ ಹೇಳಿದರೆ ಜಗತ್ತಿನಲ್ಲಿ ಈ ಮನಸ್ಸು ಯಾವುದನ್ನು ಚಿಂತನೆ ಮಾಡುತ್ತೆ ಹೇಳಿ? ಉತ್ತಮವಾದದ್ದನ್ನು. ಈ ಮನಸ್ಸಿಗೆ ಯಾವುದು ಉತ್ತಮ ಅಂತ ಗೊತ್ತಾಯಿತು, ಬೆಸ್ಟ್ ಕ್ವಾಲಿಟಿ ಅಂತ ಗೊತ್ತಾಯಿತು, ಅವರು ಒಳ್ಳೆಯವರು, ಅವ್ರ ಬಗ್ಗೆ ಯೋಚನೆ ನಮಗೆ ಆಲೋಚನೆ ಬರುತ್ತೆ. ಒಳ್ಳೆಯವರು ಅಂತ ಗೊತ್ತಾದಾಗ ಅಂದರೆ ಅವರು ಉತ್ತಮ ಅಂತ ಗೊತ್ತಾದಾಗ. ಸರ್ವೋತ್ತಮ ಅಂತ ಹೇಳಿದಾಗ ಉತ್ತಮವಾದ ವಸ್ತು ಎಲ್ಲಕ್ಕಿಂತಲೂ ಉತ್ತಮ ಅಂತ ಯಾವಾಗ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ, ಆವಾಗ ಆ ದೇವರನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಯಾವಾಗ ದೇವರನ್ನೇ ಮನಸ್ಸು ಯೋಚನೆ ಮಾಡ್ತಾ ಇದೆ, ಆವಾಗ ಅದಕ್ಕೆ ಅರ್ಥ ಆಗಿದೆ ಸರ್ವೋತ್ತಮ ಅಂತ. ಅಲ್ಲಿಯ ತನಕ ನಾಲಿಗೆ ಮಾತ್ರ ಹೇಳ್ತಾ ಇದೆ ಅಷ್ಟೇ, ಮನಸ್ಸಿಗೆ ಅರ್ಥವೇ ಆಗಿಲ್ಲ ಅದು ಏನಂತ ನೋಡಿ. ಅದಕ್ಕೋಸ್ಕರ ಯಾರು ಈ ರೀತಿ ಮತ್ಪರಾಹ ಶಾಂತರೂಪಾಹ, ಇನ್ನು ಯಾವ ರೀತಿ ಇರ್ತಾರೆ ಅವರು ಅಂತ ಹೇಳಿದ್ರೆ ಶಾಂತರೂಪಾಹ, ಯಾವತ್ತಿಂದ ಯಾವತ್ತಿಗೂ ಬದುಕಿನಲ್ಲಿ ಅವರಿಗೆ ದುಗುಡವೇ ಇಲ್ಲ. ಭಗವಂತನನ್ನು ಹೊಂದಿದವರಿಗೆ, ಭಗವಂತನ ಅನುಗ್ರಹವನ್ನು ಪಡೆದವರ ಮುಖದಲ್ಲಿ ದುಃಖವೇ ಇರೋಲ್ವಂತೆ, ಬೇಜಾರ ಇರಲ್ವಂತೆ. ಮತ್ತು ಯಾವಾಗಲೂ ನಗ್ತಾ ಇರ್ತಾರೆ. ನಗುತ್ತಾ ಇರ್ತಾರೆ ಅಂದರೆ ನಗು ಅಂತ ಹೇಳಿದ್ರೆ ಮುಗುಳು ನಗೆ. ದೇವರನ್ನು ಕಂಡವರ ಬದುಕಿನಲ್ಲಿ ಮುಗುಳು ನಗೆ ಯಾವತ್ತೂ ಮಾಸುವುದಿಲ್ಲ, ಮತ್ತು ದುಗುಡ ಯಾವತ್ತೂ ಬರುವುದಿಲ್ಲ ಬದುಕಿನಲ್ಲಿ. ಯಾಕಂದರೆ ಭಗವಂತ ಆ ರೀತಿ ನೋಡ್ಕೊಳ್ತಾನೆ ಅವರನ್ನು. ಶಾಂತರೂಪ ನಂಕ್ಷಂತಿನೋ ನಿಮಿಷೋ ಲೇಢಿ ಹೇತಿ ಅಂತ ಹೇಳ್ತಾರೆ. ನನ್ನ ಆಯುಧ ಚಕ್ರ, ಆ ಚಕ್ರದಿಂದ ಚಕ್ರದಿಂದ ತಿರುಗಿಸಲ್ಪಡ್ತಾ ಇರುವ ಕಾಲಚಕ್ರ, ಆ ಕಾಲಚಕ್ರ ಅವರಿಗೇನು ಎಫೆಕ್ಟ್ ಮಾಡೋಲ್ಲ ಅಂತ. ಯಾರು ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅವರಿಗೆ ಕಾಲಚಕ್ರ ಏನು ಮಾಡೋಲ್ಲ. ಅಂದರೆ ಭಗವಂತನ ಅನುಗ್ರಹವನ್ನು ಪಡೆದು ಭಗವಂತನ ಲೋಕ ಸೇರಿದ ಮೇಲೆ ಆಮೇಲೆ ವಯಸ್ಸಿನ ಲೆಕ್ಕಾಚಾರ ಇಲ್ಲ, ಸಾವಿಲ್ಲ, ಮುಪ್ಪಿಲ್ಲ, ಮತ್ತು ಎಲ್ಲರೂ ಯೌವನರೇ, ಎಲ್ಲರೂ ಯುವತಿಯರೇ. ಅದಕ್ಕೆ ಭಗವಂತನ ಲೋಕದಲ್ಲಿ ಯಾರು ಮುದುಕರೇ ಇಲ್ಲ, ಮುದುಕರೇ ಇಲ್ಲ, ಅಲ್ಲಿ ಪುಟ್ಟ ಮಕ್ಕಳೇ ಇಲ್ಲ. ಮತ್ತೇನೆಂದರೆ ಎಲ್ಲ ಯುವಕರೇ, ನವ ಯುವಕರೇ. ಅಲ್ಲ, ಯುವಕರು ಅಂದರೆ ನಾಳೆ ಮುದುಕರಾಗಲೇಬೇಕಲ್ವ? ಯುವಕರು ಅಂತ ಹೇಳಿದ್ರೆ ವಯಸ್ಸಾಗಿದೆ ಅಂತ ಅರ್ಥ ಅಲ್ಲ. ಮತ್ತೇನೆಂದರೆ ಯುವಕರ ಹಾಗೆ ಇರುವಂಥವ್ರು ಪ್ರತಿಯೊಬ್ಬರು. ಎಲ್ಲರೂ ಯುವತಿಯರೇ, ಎಲ್ಲರೂ ಸುಂದರಿಯರೇ, ಅಲ್ಲಿ ಎಲ್ಲರೂ ಸುಂದರರೇ, ಎಲ್ಲರೂ ಎಲ್ಲ ಅಂಗಾಂಗಗಳಿಂದ ಚೆನ್ನಾಗಿರುವಂಥವರೇ ಭಗವಂತನ ಲೋಕದಲ್ಲಿ. ಯಾರು ಅರ್ಧಂಬರ್ಧ ಇಲ್ಲವೇ ಇಲ್ಲ. ಯಾಕಂದರೆ ಯಾರಿಗೂ ಅಲ್ಲಿ ಕಾಲ ಮುಟ್ಲಿಕ್ಕೆ ಬರೋಲ್ಲ, ಮರಣ ಇಲ್ಲ, ಮುಪ್ಪಿಲ್ಲ, ಇದ್ಯಾವುದೂ ಇಲ್ವಂತೆ. ಯಾಕಂದರೆ ನಾನು ಬಿಡಲ್ಲ. ಅದಕ್ಕೆ ವೈಕುಂಠ ಲೋಕ ಸೇರಿದ ಮೇಲೆ ಕಾಲ ಇಲ್ಲ. ದೆರ್ ಇಸ್ ನೋ ಟೈಮ್, ಟೈಮೇ ಇಲ್ಲ ವೈಕುಂಠ ಲೋಕದಲ್ಲಿ. ಮತ್ತೇನು ಅಂತ ಹೇಳಿದ್ರೆ ಆಮೇಲೆ ನಿತ್ಯ, ಅಲ್ಲಿ ತನಕ ಟೈಮ್, ಕಾಲ ಇರ್ತದಷ್ಟೇ.
ಇಷ್ಟು ಕಾಲ ಆಯಿತು ಅಂತ. ಆಮೇಲೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಅವರು ಇಷ್ಟು ನನ್ನನ್ನು ಪಡೆದಿರಲಿಕ್ಕೆ ಕಾರಣ ಏನಂದರೆ ಅವರಿಗೆ ನಾನೇ ಸರ್ವಸ್ವವು ಕೂಡ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಹೇಳಿದಾಗೆ ತಂದೆ, ತಾಯಿ, ಆತ್ಮ, ಸುತ, ಗುರು, ಸುಹೃತ್. ಗುರುವೂ ನಾನೇ, ಮಗನೂ ನಾನೇ, ತಂದೆಯೂ ನಾನೇ, ಸುಹೃತ್ ನಾನೇ, ಎಲ್ಲವೂ ಭಗವಂತನೇ ಅವರಿಗೆ. ತ್ವಮೇವ ಸರ್ವಂ ಮಮ ದೇವದೇವ. ಈ ರೀತಿ ತಾವು ತಿಳಿದವರು, ಹೀಗೆ ಸರ್ವ ಸಮರ್ಪಣೆಯನ್ನು ಮಾಡಿಕೊಂಡವರು. ಇಮಂ ಲೋಕಂ ತಥೈವಾಮಂ ಆತ್ಮಾನಮುಭಯಾಯಿನಂ ಆತ್ಮಾನಮನು ಯೇ ಚೇಮೇ ಏರಾಯ ಪಶವೋ ಗೃಹ ವಿಸುಜ್ಯ ಸರ್ವಾನನ್ಯಾಶ್ಚ ಮಾಮೇವಂ ವಿಶ್ವತೋ ಮುಖಂ ಭಜಂತ್ಯನನ್ಯಯಾ ಭಕ್ತ್ಯಾ ತಾನ್ ಮೃತ್ಯೋರತಿಪಾರಯೇ. ಅವರು ಈ ಲೋಕ ಆ ಲೋಕ ಉಳಿದ ಎಲ್ಲವನ್ನು ಆತ್ಮಾನಂ, ಈ ದೇಹ, ಈ ದುಡ್ಡು, ಈ ಮನೆ, ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟಿದ್ದಾರೆ. ಸರ್ವಾರಣ್ಯಾಶ್ಚ ವಿಸೃಜ್ಯ ಎಲ್ಲ ಬಿಟ್ಟುಬಿಟ್ಟಿದ್ದಾರಂತೆ. ಮತ್ತು ಮಾಮೇವಂ ವಿಶ್ವತೋ ಮುಖಂ ಭಜಂತಿ, ನನ್ನನ್ನೇ ಭಜಿಸ್ತಾರೋ, ನನ್ನ ಬಗ್ಗೆ. ಯಾಕೆಂದರೆ ನನ್ನೊಟ್ಟಿಗೆ ಬರುವವನು ದೇವರು ಮಾತ್ರ, ಇನ್ಯಾರೂ ಇಲ್ಲ, ಇನ್ಯಾರ್ಯಾರೂ ಬರುವವರಿಲ್ಲ. ಆರೂ ಸಂಗಡ ಬಾಕುರಿಲ್ಲ, ನಾರಾಯಣ ನಾಮ ನೆರೆ ಬಾಗೋದಲ್ಲದೆ ಆರು ಸಂಗಡ ಬಾಹುರಿಲ್ಲ ಅಂತ ಹೇಳಿದಾಗೆ ಯಾರು ಬರಲ್ಲ. ಸ್ಪಷ್ಟ ಗೊತ್ತಿದೆ, ದೇವರು ಮಾತ್ರ ನನ್ನವನು. ಅದಕ್ಕೆ ದೇವರು ಬಿಟ್ಟು ಇನ್ಯಾವುದನ್ನು ಅಂಟಿಸ್ಕೊಂಡಿಲ್ವಂತೆ. ನನ್ನನ್ನೇ ಭಜಂತಿ ಅನನ್ಯಥ, ಬೇರೆ ಯಾವುದು. ಅದಕ್ಕೆ ಅನನ್ಯಥಾ ಭಜಂತಿ ಅಂದರೆ ಬೇರೆ ನನಗಿಲ್ವೇ ಇಲ್ಲ ಅಂತ ಹೇಳಿ ದೇವರನ್ನೇ ತಿಳಿದು ಆರಾಧನೆ ಮಾಡುವುದು. ಯಾರು ಈ ರೀತಿ ಆರಾಧನೆ ಮಾಡ್ತಾರೆ ಅವರನ್ನು ನಾನು ಸಾವಿನಿಂದ ದಾಟಿಸ್ತೇನೆ. ಅಂದರೆ ಅವರ ಬಳಿ ಸಾವು ಸುಳಿಯದ ಹಾಗೆ ಮಾಡ್ತೇನೆ. ಇದೇ ಅವರ ಕಡೆಯ ಸಾವು. ಮತ್ತು ಅವರ ಬಳಿ ಸಾವು ಸುಳಿಯೋದಿಲ್ಲ. ಯಾಕಂದರೆ ಅವರ ಸಾವನ್ನೇ ಸಾಯಿಸಿ ಬಿಡ್ತೇನೆ ನಾನು, ಭಗವಂತ ಹೇಳುವಂಥದ್ದು. ಆದರೆ ಈಗೊಂದು ಸಲ ಸಾಯ್ತಾರಲ್ವ, ಒಂದು ಸಲ ಸಾಯಲೇಬೇಕಲ್ವ, ಅದೂ ಕೂಡ ಅವರ ಮಿತ್ರರಾಗಿತ್ತು. ಯಾರು ಈ ರೀತಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅವರ ಆಜ್ಞೆ ಇಲ್ಲದೆ ಸಾವು ಕೂಡ ಹತ್ತಿರ ಬರಲ್ಲದು. ಅವರ ಆಜ್ಞೆ ಪಡೆದೇ ಸಾವು ಬರೋದಂತೆ. ಅಂದರೆ ಅವರು ಇಚ್ಛಿಸಬೇಕು, ಸರಿ ನಾನು ಸಾಕು, ನಾನಿನ್ನು ಸಾಯ್ತೇನೆ, ಈ ದೇಹವನ್ನು ಬಿಡ್ತೇನೆ, ಇಚ್ಛಿಸಿದರೆ ಮಾತ್ರ ಅವರು ಸಾಯ್ತಾರೆ. ಯಾಕಂದರೆ ಭಗವಂತನ ಕೃಪಾರಕ್ಷೆ ಅಷ್ಟಿರಬೇಕಾದ್ರೆ ಮೃತ್ಯುವು ಕೂಡ ಹೆದರುತ್ತದೆ ಅವರ ಹತ್ರ ಬರಲಿಕ್ಕೆ. ಹೀಗೆ ಮೃತ್ಯು ಅವರ ಸೇವಕ, ಮೃತ್ಯು ಅವನ ಮಿತ್ರ, ಆಮೇಲೆ ಹತ್ತಿರವೇ ಬರೋಲ್ಲ. ಇಂಥ ಭಕ್ತಿ ಮಾಡು ಅಂದರೆ ಭಕ್ತಿಗಿರುವ ಶಕ್ತಿ ಏನು, ಇದನ್ನು ಭಾಗವತ ತೋರಿಸ್ತಾ ಇರುವುದು. ಅದಕ್ಕೆ ಭಕ್ತಿಯೇ ಮುಕ್ತಿಗೆ ಸಾಧನ, ಭಕ್ತಿಯೇ ಭಗವಂತನ ಒಲಿಸಿಕೊಳ್ಳಿಕ್ಕೆ ಸಾಧನ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಇಷ್ಟು ಅಂತ ಹೇಳಿದ್ರೆ, ನಮ್ಮಲ್ಲಿ ಅನೇಕ ಮತಗಳು ಬಂದಿವೆ. ಆದರೆ ನೋಡಿ, ಭಕ್ತಿಗೆ ಒತ್ತು ಕೊಟ್ಟ ಮತ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಮತ. ಭಕ್ತಿಯಿಂದಲೇ ಮುಕ್ತಿ ಅಂತ. ಕೆಲವರು ಹಾಗಲ್ಲ, ಭಕ್ತಿ ಬೇಕಾಗಿಲ್ಲ, ಜ್ಞಾನದಿಂದ ಮುಕ್ತಿ. ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿ. ಇಲ್ಲ, ಭಕ್ತಿಯೇ ಮುಕ್ತಿಗೆ ಸಾಧನ. ಯಾಕಂದರೆ ಇದೇ ಭಾಗವತದಲ್ಲಿ ಹೇಳಲ್ಪಟ್ಟಿರುವಂಥದ್ದು, ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವಂಥದ್ದು. ನೋಡಿ, ಇಲ್ಲಿ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ನಾನ್ಯತ್ರ ಮದ್ಭಗವತಃ ಪ್ರಧಾನ ಪುರುಷೇಶ್ವರಾತ್ ಆತ್ಮನಃ ಸರ್ವಭೂತಾನಾಂ ಭಯಂ ತೀವ್ರಂ ನಿವರ್ತತೆ. ಇನ್ನೊಂದು ಹೇಳ್ತಾನೆ, ನನ್ನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ಕೂಡ ಈ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾವಿನ ಭಯವನ್ನು ನಿವಾರಣೆ ಮಾಡುವವನು ನಾನೊಬ್ಬ ಮಾತ್ರ ಅಂತ ಹೇಳ್ತಾನೆ ಭಗವಂತ. ಇನ್ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಪ್ರಧಾನ ಪುರುಷೇಶ್ವರಾತ್, ಈ ಸಾವಿಗೆ ಕಾರಣವಾಗಿರುವ ಪ್ರಕೃತಿ ಅದನ್ನೆಲ್ಲ ಮೀರಿ ನಿಂತವನು ನಾನು ಮಾತ್ರ. ನಾನು ಹೇಳಿದಾಗೆ ಕೇಳತ್ತದು, ಉಳಿದು ಯಾರು ಹೇಳಿದ್ದು ಕೇಳಲ್ಲ. ಅದಕ್ಕೋಸ್ಕರ ನಾನೇ ಈ ಸಾವಿನಿಂದ ಅಥವಾ ಸಾವಿನ ಭಯದಿಂದ, ಯಾವುದೇ ವಿಧವಾದ ಭಯದಿಂದ ನಿವಾರಣೆ ಮಾಡುವವನು ನಾನೊಬ್ಬನೇ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಭಯವನ್ನು ಕೊಡ್ತಾ ಇರುವವನು ನಾನೇ, ಭಯ ಕೊಡುವವನು ನಾನೇ, ಆ ಭಯದಿಂದ ನಿವಾರಣೆ ಮಾಡುವವನು ನಾನೇ. ಭಯಕೃತ್ ಭಯನಾಶನ, ಭಯ ಕೊಡುವವನು ನಾನೇ, ಭಯ ನಿವಾರಣೆ ಮಾಡುವವನು ನಾನೇ. ಯಾರು ಬೀಗ ಹಾಕ್ತಾನೋ ಅವನಿಗೆ ತೆಗಿಲಿಕ್ಕೆ ಗೊತ್ತಿರೋದು ನಾನೇ. ಹಾಗೆ ನಾನೇ ಕೊಟ್ಟವನು, ತೆಗೆಯುವವನು ನಾನೇ. ಎಲ್ಲಿವರೆಗೆ ಅಂದರೆ ಭಯ ನಿಮಗೆ ಮಾತ್ರ ಅಲ್ಲ. ನೋಡಿ, ದೇವರು ಭಯ ಎಷ್ಟರ ಮಟ್ಟಿಗೆ ಇಟ್ಟಿದ್ದಾರೆ ಅಂದರೆ, ದೇವರ ಭಯ ಎಷ್ಟಿದೆ ಅಂತ ಹೇಳಿದರೆ, ಮದ್ಭಯಾತ್ ವಾತಿ ವಾತೋಯಂ ಸೂರ್ಯಂ ತಪತಿ ಮದ್ಭಯಾತ್ ವರ್ಷತೀಂದ್ರೋ ದಹತ್ಯಗ್ನಿ ಮೃತ್ಯುಶ್ಚರತಿ ಮದ್ಭಯಾತ್. ಗಾಳಿ ಬೀಸುತ್ತಾ ಇರುವುದು ಯಾಕೆ ಗೊತ್ತುಂಟಾ? ನನಗೆ ಹೆದರ್ಕೊಂಡು ಅಂತ ಹೇಳ್ತಾನೆ ಕಪಿಲ ವಾಸುದೇವ. ನನ್ನ ಹೆದರಿಕೆಯಿಂದ ಅಂದರೆ ಭಗವಂತನ ಹೆದರಿಕೆಯಿಂದ ಗಾಳಿ ಬೀಸ್ತಾ ಇದೆಯಂದ್ರೆ
ಯಾಕಂದರೆ ನಾನು ಸರಿಯಾದ ಕಾಲಕ್ಕೆ ಬೀಸದೇ ಇದ್ದರೆ ದೇವರು ನನಗೇನಾದರೂ ಮಾಡಿಯಾನು, ಆಗ ಹೆದರಿಕೆಯ ಅಲ್ಲ, ಮತ್ತು ಗೌರವ. ನಮ್ಮಲ್ಲೊಂದಿದೆಯಲ್ವ ಭಯಭಕ್ತಿ ಅಂತ. ಭಯಭಕ್ತಿ ಅಂತ ನಿಮಗೆ ಭಕ್ತಿ ಹೆಚ್ಚಾದಷ್ಟು ಕೂಡ ಭಯ ಹೆಚ್ಚಾಗುತ್ತೆ. ಈ ಭಯದಲ್ಲಿ ಎರಡು ರೀತಿ ಭಯ ಇದೆ. ಒಂದೇನು ಅಂತೇಳಿದರೆ ನಮಗೆ ಇವರೇನಾದರೂ ಕೆಟ್ಟದ್ದು ಮಾಡಿಯಾರು ಅಂತ ಭಯ ಉಂಟಾಗುವಂಥದ್ದು. ಇದೇನು ಅಂದರೆ ದ್ವೇಷದಿಂದ ಬರುವ ಭಯ, ಏನಾದರೂ ಮಾಡಿಬಿಟ್ಟಾರು ಅಂತ. ಇನ್ನೊಂದು ಹಾಗಲ್ಲ, ಪ್ರೀತಿಯಿಂದ ಬರುವ ಭಯ. ಪ್ರೀತಿ ಹೆಚ್ಚಾದಷ್ಟು, ಗೌರವ ಹೆಚ್ಚಾದಷ್ಟು ಬರುವ ಭಯ. ಯಾವ ರೀತಿ ಅಂತ ಹೇಳಿದರೆ, ಇವಾಗ ಮನೆಗೆ ಯಾರೋ ದೊಡ್ಡವರು, ಇವಾಗ ಸ್ವಾಮಿಗಳು ಬರ್ತಾರೆ ಮನೆಗೆ ಅಂತ ಹೇಳಿದ್ರೆ ಭಯ. ಅಯ್ಯೋ ಏನು ಸರಿಯಾಗುತ್ತೋ ಇಲ್ವೋ, ಅದಾಗುತ್ತೋ ಇಲ್ವೋ, ಅದು ಸರಿ ಆಯಿತೋ, ಇದು ಸರಿ ಆಯಿತೋ, ಏನು ಬಂದ್ಕೊಳ್ಳೋರೇನು ನರಸಿಂಹ ಅಲ್ಲ ಏನು. ಆದರೆ ನಮಗೆ ಆ ಗೌರವ ಇರುವುದರಿಂದಾಗಿ ಭಯ. ಇವಾಗ ಪತ್ನಿಗೆ ಪತಿಯ ಬಗ್ಗೆ ಭಾರೀ ಗೌರವ ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಭಯ. ಇನ್ನೇನು ಗಂಡ ಹೊಡಿಯಲ್ಲ, ಬಡಿಯಲ್ಲ, ಏನು ಮಾಡಲ್ಲ. ಹಾಗಿದ್ರೂ ಕೂಡ ಅವ್ರಿಗೆ ಬೇಜಾರಾಗತ್ತೆ, ಅವ್ರಿಗೆ ಬೇಜಾರಾಗತ್ತೇನೋ, ಅವ್ರಿಗೆ ಬೇಜಾರಾಗಬಾರ್ದು ನೋಡಿ. ಈ ರೀತಿ ಅಂದರೆ ಅದು ಗೌರವದಿಂದ ಭಕ್ತಿಯಿಂದ ಬರುವ ಭಯ. ಹಾಗೆ ಅಂತೆ ದೇವತೆಗಳಿಗೆ ಭಗವಂತನ ಬಗ್ಗೆ ಎಷ್ಟು ಭಕ್ತಿ ಅಂತ ಹೇಳಿದ್ರೆ, ಅದರಿಂದಾಗಿ ದೇವರಿಗೆ ಎಲ್ಲಿ ಬೇಜಾರಾಗತ್ತೋ ಏನೋ ಅನ್ನುವ ಕಾರಣದಿಂದಾಗಿ ಸರಿಯಾಗಿ ಗಾಳಿ ಬೀಸ್ತದಂತೆ. ಸೂರ್ಯ ಸ್ಥಪತಿ ಮದ್ ಭಯಾತ್, ಸೂರ್ಯ ಬೆಳಗಾಗ್ತಾ ಇಡೀ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ, ಬಿಸಿ ಮಾಡ್ತಾ ಇದ್ದಾನೆ ದೇವರ ಭಯದಿಂದ. ವರ್ಷತೀಂದ್ರ, ಇಂದ್ರ ಮಳೆ ಬರಿಸ್ತಾನೆ ಸರಿಯಾದ ಮಳೆಗಾಲಕ್ಕೆ, ಯಾಕಂದರೆ ದೇವರ ಭಯ. ಇನ್ನು ದಹತ್ಯಗ್ನಿ, ಬೆಂಕಿ ಸುಡ್ತದೆ, ದೇವರ ಭಯ. ಕಡೆಗೆಲ್ಲಿವರೆಗೆ ಅಂದರೆ ಮೃತ್ಯುಶ್ಚರತಿ ಮದ್ಭಯಾತ್, ಸಾವು ಸಾವಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರಲಿಕ್ಕೆ ಕಾರಣ ದೇವರ ಭಯ. ಇಲ್ಲದಿದ್ದರೆ ಸಾವಿಗೆ ಇಷ್ಟ ಅಲ್ವಂತ ನೋಡಿ. ಮೃತ್ಯು ದೇವತೆಗೆ ಸಾಯಿಸುವುದು ಇಷ್ಟ ಅಲ್ಲ, ಯಾಕಂದರೆ ದೇವತೆ ಅಂದರೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ, ಒಳ್ಳೆಯದೇ ಮಾಡುವುದು. ಅದಾಗ ಮೃತ್ಯು ದೇವತೆಗೆ ಇಷ್ಟ ಇಲ್ಲ ಯಾರನ್ನು ಕೊಲ್ಲಿಕ್ಕೆ, ಆದರೆ ದೇವರ ಭಯ. ಯಾಕಂದರೆ ದೇವರು ಆದೇಶ ಮಾಡಿಬಿಟ್ಟಿದ್ದಾನೆ, ನಿನ್ನನ್ನು ನೇಮಕ ಮಾಡಿರುವುದೇ ಕೊಲ್ಲಿಕ್ಕೋಸ್ಕರ ನೋಡಿ. ಅದಕ್ಕೋಸ್ಕರ ಯಾವ ರೀತಿ ಅಪಾಯಿಂಟೆಡ್, ಗೋರ್ಮೆಂಟ್ ಅಪಾಯಿಂಟೆಡ್. ಯಾಕಂದರೆ ನೇಣುಗಂಬಕ್ಕೆ ಏರಿಸಲಿಕ್ಕೆ ನೋಡಿ, ನೇಣುಗಂಬಕ್ಕೆ ಏರಿಸಲಿಕ್ಕೆ ಯಾರು ಅಪಾಯಿಂಟ್ ಮಾಡಲ್ಪಟ್ಟಿದ್ದಾನೆ ಅವನು ನೇಣುಗಂಬಕ್ಕೆ ಏರಿಸಲೇಬೇಕು ತಾನೆ, ಯಾಕಂದರೆ ಸಂಬಳ ಕೊಡೋದೇ ಅವನೇ. ಅದಕ್ಕೋಸ್ಕರ ಇಲ್ಲ ನಾನು ಮಾಡೋಲ್ಲ ಅಂತೇಳಿದರೆ ಅದೇ ರೀತಿ ಇಲ್ಲಿ ಭಗವಂತನ ಭಯದಿಂದಾಗಿ, ಅಂದರೆ ಭಗವಂತನ ಮೇಲಿರುವ ಗೌರವ ಭಕ್ತಿಯಿಂದಾಗಿ ಮೃತ್ಯುವೂ ಕೂಡ ತಾನು ಸರಿಯಾದ ಕಾಲಕ್ಕೆ ಬಂದು ಮನುಷ್ಯನ ಈ ವ್ಯಕ್ತಿಯನ್ನು ಇಲ್ಲಿಂದ ಎಳ್ಕೊಂಡು ಹೋಗ್ತಾನಂತೆ. ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದ ಮೂಲಮ್ಮೆ ಪ್ರವಿಶಂತ್ಯಕುತೋ ಭಯಂ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ನನ್ನಲ್ಲಿ ಭಕ್ತಿಯನ್ನು ಮಾಡ್ತಾ, ಯಾಕೆ ಭಕ್ತಿಯನ್ನು ಮಾಡ್ತಾನೆ ಅಂದರೆ ಕ್ಷೇಮಾಯ, ಕ್ಷೇಮಕ್ಕೋಸ್ಕರ. ಕ್ಷೇಮ ಅಂತ ಹೇಳಿದ್ರೆ ನೋಡಿ, ಯೋಗ ಕ್ಷೇಮ ಅಂತ. ಯೋಗ ಅಂದರೆ ಪಡೆಯುವುದು, ಬಂದದ್ದು ಉಳಿಯುವುದು. ನಾನು ಯಾವತ್ತಿಂದ ಯಾವತ್ತಿಗೂ ಚೆನ್ನಾಗಿರಬೇಕು. ಎಲ್ಲಿ ಚೆನ್ನಾಗಿರಲಿಕ್ಕೆ ಸಾಧ್ಯ ಅಂದರೆ ಅದು ಭಗವಂತನ ಪಾದ ಮೂಲದಲ್ಲಿ. ಭಗವಂತನ ಬಳಿ ಇದ್ದೇನೆ ಅಂತೇಳಿದರೆ ಯಾವ ಭಯವೂ ಇಲ್ಲ, ಯಾವ ನನಗೆ ತಾಪತ್ರಯವೂ ಇಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಆ ಭಗವಂತನನ್ನು ಪ್ರವೇಶ ಮಾಡ್ತಾರಂತೆ. ಯಾಕೆಂದರೆ ಜ್ಞಾನ ಭಕ್ತಿಯಿಂದ ಕೂಡಿಕೊಂಡವರಾಗಿ, ಅಲ್ಲಿ ವೈರಾಗ್ಯ ಇದೆ, ಜ್ಞಾನ ಭಕ್ತಿ ವೈರಾಗ್ಯದಿಂದ ಕೂಡಿಕೊಂಡವರಾಗಿ ನನ್ನನ್ನು ಪ್ರವೇಶ ಮಾಡ್ತಾರೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ ತೀವ್ರೇಣ ಭಕ್ತಿಯೋಗೇನ ಮಯೋ ಮನೋಮಯರ್ಪಿತಂ ಸ್ಥಿತಂ. ಈಗ ಆ ದೇವಹೂತಿಯ ಮೊದಲನೆಯ ಪ್ರಶ್ನೆಗೆ, ಮನುಷ್ಯನಿಗೆ ಅಂದರೆ ನಮಗೆ ನಿಶ್ರೇಯಸ್ಸಾಗಬೇಕು, ಅಂದರೆ ನಿರಂತರ ಶ್ರೇಯಸ್ಸಾಗಬೇಕು. ಮೇಲೆ 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 ಹೋಗಬೇಕು, ಕೆಳಕ್ಕೆ ಜಾರಬಾರದು. ಹೇಗೆ ಅಂತ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಉತ್ತರ ಕೊಡ್ತಾನೆ, ನೋಡಮ್ಮ ಇಷ್ಟೇ ನಾನು ಹೇಳೋದು ಇಷ್ಟೇ. ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗೆ ನಿರಂತರ ಶ್ರೇಯಸ್ಸಾಗಬೇಕು, ನಿರಂತರವಾಗಿ ಏಳಿಗೆ ಆಗಬೇಕು. ನಿರಂತರ ಏಳಿಗೆ ಅಂತ ಹೇಳಿದ್ರೆ ಒಂದು ಚೂರು ಜಾರಬಾರದು, ನಾನು ಸೋಲಾಗಬಾರ್ದು. ಬದುಕಿನಲ್ಲಿ ಸೋಲೇ ಕಾಣದೆ ನಾನು ನಿರಂತರ ಏರ್ತಾ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೇ ನಾನು ಹೇಳೋದು. ಏನಂದರೆ ತೀವ್ರೇಣ ಭಕ್ತಿಯೋಗೇನ ಮಯೋ ಮನೋಮಯರ್ಪಿತಂ ಚಿತಂ. ತೀವ್ರವಾದ ಭಕ್ತಿಯೋಗ. ತೀವ್ರವಾದ ಭಕ್ತಿಯೋಗ ಅಂತ ಹೇಳಿದ್ರೆ ಸಂಪೂರ್ಣವಾದ ಭಕ್ತಿಯೋಗ. ಅಂದರೆ ಯೋಗ ಅಂತ ಹೇಳಿದ್ರೆ ಭಕ್ತಿಯ ಮೂಲಕ ಮನಸ್ಸನ್ನು ದೇವರಲ್ಲಿ ನಿಲ್ಲಿಸುವಂಥದ್ದು. ಈ ರೀತಿ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದೆಯಾ ಭಕ್ತಿಯ ಮೂಲಕ. ಭಕ್ತಿಯ ಮೂಲಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸನ್ನು ದೇವರನ್ನು ನಿಲ್ಲಿಸುವುದು ದ್ವೇಷದಿಂದಲೂ ಸಾಧ್ಯ ಇದೆ, ಭಕ್ತಿಯಿಂದ ಮಾತ್ರ ಅಲ್ಲ. ಯಾಕಂತ ಹೇಳಿದ್ರೆ ಕಂಸನು ದೇವರಲ್ಲೇ ಮನಸ್ಸು ನಿಲ್ಲಿಸಿದ.
ಕಂಸನಿಗೆ ಕೂತಾಗ, ಮಲಗಿದಾಗ, ನಿಂತಾಗ ಎಲ್ಲ ಕಡೆಯೂ ಕೃಷ್ಣ 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 ಕೃಷ್ಣ. ದೇವರು ಹುಟ್ಕೊಂಡ್ಬಿಡ್ತಾನೆ, ದೇವರು ಹುಟ್ಕೊಂಡ್ಬಿಡ್ತಾನೆ. ಇದೇ ಅವನಿಗೆ ಮನಸ್ಸಿನಲ್ಲಿದ್ದದ್ದು. ಭಕ್ತಿ ಒಂದಿರಲಿಲ್ಲ ನೋಡಿ. ಭಕ್ತಿ ಇದ್ದರೆ ಯಾವಾಗಲೂ ಉದ್ಧಾರ ಆಗ್ತಾಯಿತ್ತು. ರಾವಣ ಯಾವಾಗ ರಾಮ ಬಂದ ಅಂತ ಗೊತ್ತಾಯಿತು ಲಂಕೆಗೆ, ಅವಾಗ ಕೂತಾಗ, ನಿಂತಾಗ, ಮಲಗಿದಾಗ ರಾಮ 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 ರಾಮ. ಭಕ್ತಿ ಒಂದಿಲ್ಲ ನೋಡಿ. ಅದಕ್ಕೋಸ್ಕರ ಭಕ್ತಿ ಬೇಕು. ಭಕ್ತಿಯಿಂದ ಭಗವಂತನನ್ನು ನಾವು, ಅಂದರೆ ಭಕ್ತಿ ಅಂತ ಹೇಳಿದರೆ ಪ್ರೀತಿ, ದೇವರಲ್ಲಿ ಪ್ರೀತಿ ಬೇಕು, ಒಂದು ಅಟ್ಯಾಚ್ಮೆಂಟ್ ಬೇಕು. ನನ್ನವನು ದೇವರು, ದೇವರು ನನ್ನವನು. ಆ ರೀತಿಯಿಂದ ನಾವು ಭಗವಂತನಿಗೆ ಮನಸ್ಸನ್ನು ಅರ್ಪಣೆ ಮಾಡೋದು, ಮನಸ್ಸನ್ನು ಚಿಂತನೆ ಮಾಡೋದು ಸಾಕು. ನಮಗೆ ಶ್ರೇಯಸ್ಸಾಗುವುದು ಗ್ಯಾರಂಟಿ. ಅದಕ್ಕಿಂತ ದೊಡ್ಡ ಉಪಾಯ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಅಂದರೆ ಬದುಕಿನಲ್ಲಿ ಸಾಧಿಸಬೇಕಾದ ದೊಡ್ಡ ಸಾಧನೆಯೇ ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಅಲ್ಲಿ ಭಕ್ತಿ ತುಂಬಿಸಬೇಕು, ಆ ಭಕ್ತಿಯಿಂದ ದೇವರನ್ನು ನಿಲ್ಲಬೇಕು ಮನಸ್ಸು. ಇಷ್ಟೇ ಮಾಡಬೇಕಾದದ್ದು. ಅಂದರೆ ಸಿಂಪಲ್ ಕೇಳಲಿಕ್ಕೆ, ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಅಷ್ಟೇ ಕಷ್ಟ ಇದೆ. ಅಥತೆ ಸಂಪ್ರವಕ್ಷ್ಯಾಮಿ ತತ್ವಾನಾಂ ಲಕ್ಷಣಂ ಪೃಥಕ್ ಯದ್ವಿದಿತ್ವಾ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈ. ಹೌದು, ಏನು ಕಷ್ಟ ಇದೆ ನಮಗೆ. ಈ ಮನಸ್ಸನ್ನು ನಿಲ್ಲಿಸಬೇಕು, ಕಂಟ್ರೋಲ್ ಮಾಡಬೇಕು ಆಗೋಲ್ವಲ್ಲ. ಮನಸ್ಸು ಹೇಳಿದಾಗ ಕೇಳೋಲ್ವಲ್ಲ. ನಿಮ್ಗೆ ಎಲ್ಲಿವರೆಗೆ ಅಂದರೆ ಸಂಕಲ್ಪ ಮಾಡ್ಕೊಂಡು ಬಂದು ಕೂತಿರ್ತೇವೆ. 2 ಗಂಟೆ ಭಾಗವತ ಕೇಳಬೇಕು ನೋಡಿ. ನಮ್ಮ ಕೆಲಸ ಕಾರ್ಯ ಬಂದು ಕೂತಿರ್ತೇವೆ, ಬಿಟ್ಟು ಕೂತಿರ್ತೇವೆ 2 ಗಂಟೆ ಭಾಗವತ ಕೇಳಬೇಕು ಅಂತ. ಆದರೆ ಮನಸ್ಸು ನಿಲ್ಲಲ್ಲ ಮನಸ್ಸು. ಏನೇನೋ ಮಧ್ಯದಲ್ಲಿ ಯೋಚನೆ ಬರ್ತಾ ಇರ್ತದೆ. ಮತ್ತು ಇದ್ದಕ್ಕಿದ್ದಾಗ 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಅಲ್ಲೇ ಕಣ್ಕೂರ್ಲಿಕ್ಕೆ ಶುರುವಾಗುತ್ತೆ ನೋಡಿ. ವಾಸ್ತವಿಕವಾಗಿ ಇದಕ್ಕೆ ನಾನು ಕಾರಣ ಅಲ್ಲ, ಮನಸ್ಸು ಕಾರಣ. ಯಾಕೆ ಅಂತ ಹೇಳಿದ್ರೆ ಆ ಮನಸ್ಸಿಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆ ಇಷ್ಟ ಆಗ್ತಾ ಇಲ್ಲ ಮನಸ್ಸಿಗೆ? ದೇವರ ವಿಚಾರ ಯಾಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ಮನಸ್ಸಿನಲ್ಲಿ ಬೇರೆ ಏನೋ ವಿಚಾರಗಳು ಕೂತಿವೆ. ಅದಕ್ಕೋಸ್ಕರ ಅದಕ್ಕೆ ಕಾರಣ ಏನಂದರೆ ಈ ಪ್ರಕೃತಿಯ ಗುಣಗಳು, ಸಾತ್ವಿಕ ರಾಜಸ ತಾಮಸ ಗುಣಗಳು, ಅದು ಈ ಮನಸ್ಸಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್. ಬದುಕು ಅಂದ್ರೇ ಹಾಗೆ. ಆ ಪ್ರಕೃತಿ ನಮ್ಮ ಮನಸ್ಸಿನ ಮೇಲೆ ಅಟ್ಯಾಕ್ ಮಾಡ್ತಾ ಇರುವುದು, ಇಂದ್ರಿಯಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುವುದು, ನಮ್ಮ ದೇಹದ ಮೇಲೆ, ನಮ್ಮ ಬದುಕಿನಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು. ಇದೇ ಕಾರಣ. ಅದಕ್ಕೇನು ಅಂತ ಹೇಳಿದರೆ ಆ ಪ್ರಕೃತಿ ಏನಿದೆ, ಪ್ರಕೃತಿಯನ್ನು ಮೀರಿ ನಾನು ನಡಿಬೇಕು. ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ ವಿಮುಚ್ಯೇತ ಪುರುಷ ಪ್ರಾಕೃತೈರ್ಗುಣೈ. ಮೊದಲು ತತ್ವಗಳ ಬಗ್ಗೆ ತಿಳ್ಕೊಳ್ಬೇಕು. ತತ್ವಗಳು ಅಂತ ಹೇಳಿದರೆ ನಮ್ಮ ಒಳಗೆ ನೆಲೆಸಿರುವಂತಹ ಯಾವ ಅಂಗಾಂಗಗಳಿವೆ, ಅದರೊಳಗೆ ನಿಯಂತ್ರಣ ಮಾಡ್ತಾ ಕೂತಿರುವ ದೇವತಾ ಶಕ್ತಿಗಳು, ಅವರಿಂದ ನಿಯಂತ್ರಿಸಲ್ಪಡ್ತಾ ಇರುವಂತಹ ಪಾರ್ಟ್ಗಳು ಯಾವ್ಯಾವುದು, ಅದನ್ನು ಇಲ್ಲಿ ಯಾವ್ಯಾವುದಿದೆ ಒಳಗೆ, ಅದನ್ನು ಯಾವುದು ಹೇಗೆ ನಿಯಂತ್ರಣ ಮಾಡ್ತಾ ಇದೆ, ಇದನ್ನು ನಾವು ತಿಳ್ಕೊಂಡು ಅಂತ ಹೇಳಿದ್ರೆ ಈ ರಹಸ್ಯ ನಂತರ ನಾವು ಎಲ್ಲಿಂದ ಕಂಟ್ರೋಲ್ ಮಾಡ್ಕೊಂಡು ಬರಬೇಕು ಅಂತ ಹೇಳೋದು ಗೊತ್ತಾಗುತ್ತೆ ನಮಗೆ. ಎಲ್ಲಿಂದ ಕಂಟ್ರೋಲ್ ಮಾಡಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗುತ್ತೆ ನಮಗೆ. ಇಲ್ಲದೇ ಇದ್ದರೆ ಗೊತ್ತಾಗೋದೇ ಇಲ್ಲ. ಒಳಗೆ ಹೋಗೋದು ಹೇಗೆಂದರೆ ಇವಾಗ ಅರಮನೆ ಇದೆ, ಅರಮನೆ ಒಳಗೆ ಹೋಗಿ ರಾಜನ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ಹಾಗೆ ಹೋಗ್ಲಿಕ್ಕಾಗತ್ತಾ? ಆಗೋದೇ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ ಅರಮನೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು ನಾವು. ಅರಮನೆ ಒಂದು ಕೋಟೆ ಇದೆ, ಕೋಟೆ ಒಳಗೆ ಹೋಗ್ಬೇಕಾದ್ರೂ ಮೊದಲು ಯಾರನ್ನು ಪರ್ಮಿಷನ್ ತೊಗೊಳ್ಬೇಕು, ಯಾರನ್ನು ಮಾತಾಡಿಸ್ಬೇಕು. ಒಳಗೆ ಹೋದ ಮೇಲೆ ಕೋಟೆ ಒಳಗೋದ ಕೂಡಲೇ ಅರಮನೆಗೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಮತ್ತು ಇನ್ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾರ್ಯಾರು ಇರ್ತಾರೆ ನೋಡಿ. ಇದನ್ನೆಲ್ಲ ತಿಳ್ಕೊಂಡ್ರೆ ನಂತರ ಅವರನ್ನೆಲ್ಲ ಹೇಗೆ ಒಲಿಸಿಕೊಳ್ಬಹುದು ಅದು ತಿಳ್ಕೊಂಡು ಅಂತ ಹೇಳಿದ್ರೆ ಆಮೇಲೆ ರಾಜನ ಹತ್ರ ಹೋಗ್ಲಿಕ್ಕಾಗುತ್ತೆ. ಲೋಕದಲ್ಲಿ ನಾವು ಹಾಗೆ ನೋಡ್ತೇವಲ್ವ, ಒಳಗೂ ಹಾಗೆ. ಒಳಗೊಬ್ಬ ರಾಜ ಇದ್ದಾನೆ, ಅವನೇ ಭಗವಂತ. ಆ ಭಗವಂತನ ಬಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲೂ ಹಾಗೆ ಕೋಟೆ ಇದೆ. ಆ ಕೋಟೆಯನ್ನು ನೋಡಿಕೊಳ್ಳಲಿಕ್ಕೆ ದೇವತೆಗಳಿದ್ದಾರೆ. ಅವರನ್ನೆಲ್ಲ ನಾವು ತಿಳ್ಕೊಂಡು ಅವರ ಅನುಗ್ರಹವನ್ನು ಪಡಿತಾ ಒಳಗೆ ಹೋಗಬೇಕು. ಇದೇ ತತ್ವಗಳು. ಆ ತತ್ವಗಳ ಬಗ್ಗೆ ನಾನು ನಿನಗೆ ಹೇಳ್ತೇನೆ ಅಂತ ಹೇಳ್ತಾನೆ. ತತ್ವಾನಾಂ ಲಕ್ಷಣಂ ಪೃಥಕ್. ಆ ತತ್ವಗಳ ಲಕ್ಷಣ ಅಂತ ಹೇಳಿದ್ರೆ ಐಡೆಂಟಿಫಿಕೇಷನ್. ಅವುಗಳನ್ನು ಒಳಗೆ ಗುರುತಿಸುವುದು ಹೇಗೆ? ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಗುರುತಿಸ್ಲಿಕ್ಕೆ ಬರ್ತದೆ. ಲಕ್ಷಣಗಳಿಂದ ಗುರುತಿಸ್ಲಿಕ್ಕೆ ಬರ್ತದೆ. ಅದನ್ನು ನಾನು ಹೇಳ್ತೇನೆ. ಯಾಕಂದರೆ ಇದನ್ನು ತಿಳಿಯುವುದರಿಂದಾಗಿ ನಿನಗೆ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ, ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜ್ಞಾನಂ ನಿಶ್ರೇಯಸಾರ್ಥಾಯ
ಪುರುಷಸ್ಯಾತ್ಮದರ್ಶನಂ ಯದಾ ಹುರ್ವರ್ಣಯೇ ತತ್ತೆ ಹೃದಯಗ್ರಂಥಿಭೇದನಂ ಅಂತ ಹೇಳ್ತಾನೆ. ವಾಸ್ತವಿಕವಾಗಿ ಇದೇ ನಾನಿವಾಗ ನಿನಗೇನು ಈ ತತ್ವವಿಜ್ಞಾನವನ್ನು ಹೇಳಿಕೊಟ್ಟಿದ್ದೇನೆ, ಇದೇ ಸಾಂಖ್ಯ ತತ್ವವಿಜ್ಞಾನ. ಈ ತತ್ವವಿಜ್ಞಾನ ಯಾಕೋಸ್ಕರ ಅಂದರೆ ನಿಶ್ರೇಯಸಾರ್ಥಾಯ ಪುರುಷಸ್ಯ, ಒಬ್ಬ ವ್ಯಕ್ತಿಯ ನಿರಂತರವಾದ ಏಳಿಗೆಗೋಸ್ಕರ. ಅಂದರೆ ನಿರಂತರವಾದ ಏಳಿಗೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊಂಡು ಏರ್ತಾ ಹೋಗಬೇಕು. ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳಿದ್ರೆ ಆ ಸ್ಟೆಪ್ ಏನು ಅಂತ ಗೊತ್ತಾಗಬೇಕಲ್ವ, ಮೊದಲು ಆ ಸ್ಟೆಪ್ ಏನು ಅಂತ ಗೊತ್ತಾಗಬೇಕು. ಆ ಸ್ಟೆಪ್ಪಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗಬೇಕು. ಅದರಲ್ಲಿ ಯಾರಿದ್ದಾರೆ, ಅವರು ನಮ್ಮನ್ನು ಯಾಕೆ ಮೇಲೇರಿಸ್ತಾರೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಯಾಕಂತೇಳಿದ್ರೆ ಮೆಟ್ಟಿಲನ್ನು ಹತ್ತಿದ ಹಾಗೆ ನಾವಾಗಿ ಹತ್ತಲಿಕ್ಕಾಗೋಲ್ಲ. ಈ ಒಳಗೆ ಏರುವಿಕೆಯಲ್ಲಿ ನಾವು ಏರ್ಲಿಕ್ಕಾಗೋಲ್ಲ. ಮತ್ತು ನಮ್ಮನ್ನು ಇನ್ನೊಬ್ಬರು ಏರಿಸಬೇಕು, ಮೇಲಕ್ಕೆ ಏರಿಸಬೇಕು. ಏರಿಸಿದಾಗ ಮೇಲಕ್ಕೆ ಏರ್ತೇವೆ ಅಷ್ಟೇ. ಆ ಏರಿಸುವವರು ಯಾರು, ಎಲ್ಲಿಂದ ನಾವು ಎಲ್ಲಿ ಏರಬೇಕಾಗಿದೆ, ಇದನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ. ಇದು ಯಾಕಂತ ಹೇಳಿದ್ರೆ ನಿಶ್ಚೇಯಸಾರ್ಥಾಯ ಪುರುಷನಿಗೆ. ಮತ್ತು ಆತ್ಮದರ್ಶನಂ, ಒಳಗೆ ಆ ಭಗವಂತನನ್ನು ನೋಡಲಿಕ್ಕೋಸ್ಕರ. ಮತ್ತು ಹೃದಯ ಗ್ರಂಥಿ ಭೇದನಂ, ಇದೇನೆಂದರೆ ಹೃದಯ ಗ್ರಂಥಿ, ಹೃದಯದಲ್ಲಿ ಒಂದು ಗಂಟು ಹಾಕಲ್ಪಟ್ಟಿದೆ ಅಲ್ವ, ಹೃದಯದ ಗಂಟು, ಒಳಗಿನ ಗಂಟು. ಇದು ನಾವೇ ಹಾಕಿಕೊಂಡ ಗಂಟು, ನಮ್ಮಿಂದ ಹಾಕಿಸಿದ ಗಂಟು. ಅದೇ ನಾನು ನಂದು ಬಿಡಲ್ಲ. ಇದೇ ಈ ಜಗತ್ತು ಇವತ್ತಿರುವುದೇ ನಾನು ನನ್ನದು, ಈ ಎರಡರಿಂದ ಅಷ್ಟೆ. ಎರಡೇ ಜಗತ್ತು, ಸಂಸಾರ ಇರುವುದೇ ಎರಡರಿಂದ. ಇದನ್ನು ನಾವು ಕಿತ್ತಾಕೊಳ್ಬೇಕು, ಕೇಳಿದಷ್ಟು ಸುಲಭ ಅಲ್ಲ. ಮತ್ತು ಇದನ್ನು ಕಿತ್ತಾಕಬೇಕು ಅಂತ ಹೇಳಿದ್ರೆ ಈ ತತ್ವಗಳನ್ನು ತಿಳ್ಕೊಳ್ಬೇಕು. ಈ ತತ್ವ ಅಂದರೆ ಇದನ್ನೇ ಹೇಳುವಂಥದ್ದು ತತ್ವ ತಾರತಮ್ಯ. ತತ್ವಗಳಲ್ಲಿ ವ್ಯತ್ಯಾಸ ಇದೆ. ಅಂದರೆ ಸ್ಟೆಪ್ ಅಂತ ಹೇಳಿದ್ರೆ ಮೇಲಿಂದ ಕೆಳಗೆ ಹೋಗಬೇಕಾದ್ರೆ ಮೇಲಿನ ಮೆಟ್ಲಿಗೂ ಕೆಳಗಿನ ಮೆಟ್ಲಿಗೂ ವ್ಯತ್ಯಾಸ ಇದೆ ತಾನೆ. ಅದು ಮೇಲಿರುವ ಮೆಟ್ಲು, ಇದು ಕೆಳಗಿರುವ ಮೆಟ್ಲು. ಅದೇ ರೀತಿ ಇಲ್ಲಿಯೂ ಕೂಡ ಇದೆ ಒಳಗೆ. ಅದನ್ನು ನಾನು ನಿನಗೆ ಹೇಳ್ತೇನೆ. ಅನಾದಿರಾತ್ಮ ಪುರುಷೋ ನಿರ್ಗುಣ ಪ್ರಕೃತೆ ಪರಃ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ ವಿಶ್ವಯ್ಯೇನ ಸಮನ್ವಿತಂ. ಮೊದಲನೆಯದ್ದಾಗಿ ತತ್ವ, ಮೊದಲ ತತ್ವ, ಶ್ರೇಷ್ಠ ತತ್ವ, ಅದೇ ಸ್ವತಂತ್ರವಾದ ತತ್ವ. ತತ್ವಗಳಲ್ಲಿ ಎರಡು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವ ಅಂತ ಹೇಳಿದರೆ ಯಾವುದು ಅಂದರೆ ಸ್ವತಂತ್ರವಾಗಿ ಯಾವತ್ತೂ ಇರುವ ವಸ್ತು. ಸ್ವತಂತ್ರ ಅಂದರೆ ಸೆಲ್ಫ್ ಡಿಪೆಂಡೆಂಟ್, ಯಾವತ್ತೂ ಇನ್ನೊಬ್ಬರನ್ನು ಆಶ್ರಯಿಸಿಲ್ಲ, ಇನ್ನೊಂದನ್ನು ಆಶ್ರಯಿಸಿಲ್ಲ ಅಂಥದ್ದು. ಅವನನ್ನೇ ನಾವು ಭಗವಂತ ಅಂತ ಕರಿತೇವೆ. ಮೊದಲು ಆ ಭಗವಂತ ಇವನೇನಂತ ಹೇಳಿದ್ರೆ ಅರಮನೆಯ ರಾಜ. ಈ ದೇಹ ಏನಿದೆ, ಈ ದೇಹದ ಪಟ್ಟಣದ ರಾಜ ಅವನು, ಆ ಭಗವಂತ. ಅವನ ಪರಿಚಯ ಮೊದಲು ಮಾಡಿಸ್ಕೊಡ್ತಾ ಇದ್ದಾರೆ. ಅವನು ಯಾರು ಅಂತ ಹೇಳಿದ್ರೆ ಅನಾದಿಹಿ, ಅವನಿಗೆ ಆದಿ ಇಲ್ಲ. ದೇರ್ ಈಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್. ಆ ದೇವರಿಗೆ ಮೊದಲಿಲ್ಲ. ಮತ್ತು ಎಲ್ಲರಿಗೂ ಮೊದಲು ಅವನೇ ಇದ್ದವನು, ಅವನಿಂದಾಗಿಯೇ ಉಳಿದದ್ದೆಲ್ಲವೂ ಹುಟ್ಟಿದ್ದು. ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ದೇವರು ಎಲ್ಲರಿಗಿಂತ ಮೊದಲಿರುವಂಥವನು, ಅನಾದಿಯಾಗಿರುವವನು. ಮತ್ತೇನೆಂದರೆ ಆತ್ಮ, ಅವನೇ ಎಲ್ಲರ ಸ್ವಾಮಿ. ಕೇವಲ ನನ್ನೊಳಗೆ ಕೂತಿರುವ ನನ್ನ ಸ್ವಾಮಿ ಮಾತ್ರ ಅಲ್ಲ, ಮತ್ತು ಪ್ರತಿಯೊಬ್ಬರ ಸ್ವಾಮಿ ಅವನೇ. ಸ್ವಾಮಿ ಅಂದರೆ ಓನರ್, ಪ್ರತಿಯೊಂದರದ್ದು ಓನರ್, ಪ್ರತಿಯೊಬ್ಬನದ್ದು ಓನರ್. ಅಂದರೆ ಇವಾಗ ಈ ದೇಹದ ಓನರ್ ಅವನೇ. ಈ ದೇಹದೊಳಗೆ ನಾನು ಅಂತ ಕೂತ್ಕೊಂಡಿದ್ದೇನಲ್ವ, ನನ್ನ ಓನರು ಅವನೇ, ನನ್ನ ಓನರು ಅವನೇ, ಈ ದೇಹದ ಓನರು ಅವನೇ, ಭಗವಂತನೇ. ಹೀಗೆ ಸ್ವಾಮಿ ಆತ್ಮ ಅವನು, ಪುರುಷಃ ಅಂತ ಹೇಳ್ತಾರೆ. ಮತ್ತೇನಂತ ಹೇಳಿದರೆ ಇಲ್ಲಿ ಆರಾಮಾಗಿರೋವನು, ಪುರುಷೇತೇತಿ ಪುರುಷ. ಈ ದೇಹದೊಳಗೆ ದೇವರಿದ್ದಾನೆ, ಆರಾಮವಾಗಿದ್ದಾನೆ, ಏನು ಕಷ್ಟಪಡ್ತಾ ಇಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂದರೆ ಈ ದೇಹದಲ್ಲಿ ನಾನು ಕೂತಿದ್ದಾನಲ್ವ, ನಾನು ಕೂತು ಕಷ್ಟವೇ ಪಡ್ತಾ ಇರು. ಈ ಕಷ್ಟಕ್ಕೇನು ಕಾರಣ ಮುಂದೆ ಹೇಳ್ತಾರೆ. ಈ ರೀತಿ ಈ ದೇಹದಲ್ಲಿ ಆನಂದವಾಗಿರುವವನವನು ನಿರ್ಗುಣ. ವಾಸ್ತವಿಕವಾಗಿ ಈ ದೇಹವೇ ತ್ರಿಗುಣಾತ್ಮಕ, ಸಾತ್ವಿಕ, ರಾಜಸ, ತಾಮಸ ಗುಣ. ಇದೆಲ್ಲ ಮುಂದೆ ನೋಡ್ಕೊಂಡು ಹೋಗ್ತೇವೆ, ಡಿಟೇಲಾಗಿ ನೋಡ್ಕೊಂಡು ಹೋಗ್ತೇವೆ, ಬಹಳ ಚಂದವಾಗಿ ತಿಳಿಸ್ಕೊಂಡು ಹೋಗ್ತದೆ ಈ ಕಪಿಲ ಉಪದೇಶ. ಈ ರೀತಿ ತ್ರಿಗುಣಾತ್ಮಕವಾದ ದೇಹ ಇದು, ರಾಜಸ, ಸಾತ್ವಿಕ, ತಾಮಸ, ಆ ಕಾಂಪೋನೆಂಟ್ಸಿಂದ ಕೂಡಿಕೊಂಡಿರುವಂತಹ ದೇಹ ಇದು. ಇದರೊಳಗೆ ಆ ಯಾವ ಗುಣಕ್ಕೂ ಅಂಟಿಕೊಳ್ಳದೇ ಇರುವವನು ದೇವರಿಗೆ ಆ ಯಾವ ಗುಣವೂ ಅಂಟಿಕೊಳ್ಳಲ್ಲ. ನಾವು ಮಾತ್ರ ಅಂಟಿಸ್ಕೊಂಡು ಒದ್ದಾಡ್ತಾ ಇದ್ದೇವೆ ಈ ಗುಣಗಳನ್ನು. ಅದಕ್ಕೆ ಹೇಳ್ತಾರೆ ನಿರ್ಗುಣ ಪ್ರಕೃತಿ ಪರಃ.
ಪ್ರಕೃತಿಯನ್ನು ಮೀರಿ ನಿಂತವನು. ಆ ಪ್ರಕೃತಿಯೇ ನಮ್ಮನ್ನು ಇಲ್ಲಿ ಬಂಧಿಸ್ತಾ ಇರುವುದು. ಕಟ್ಟಾಕ್ಬಿಟ್ಟಿದೆ. ಈ ದೇಹ ನಾನು, ಈ ದೇಹ ನಂದು, ಹೀಗೆಲ್ಲ ಕಟ್ಟು ಬಿದ್ದಿದ್ದೇವೆ ನಾವು. ಆದರೆ ದೇವರು ಯಾವ ಕಟ್ಟು ಬಂಧನಕ್ಕೂ ಸಿಲುಕದೇ ಇರುವವನು. ಅಂದರೆ ಈ ದೇಹದ ಒಳಗೆ ಇದ್ದೂ ಕೂಡ ಅವನು ಸ್ವತಂತ್ರನಾಗಿರುವವನು. ಆ ಭಗವಂತ ಪ್ರತ್ಯಗ್ಧಾಮ ಅಂತ ಹೇಳ್ತಾರೆ. ಮತ್ತೇನಂತ ಹೇಳಿದ್ರೆ ಆ ಭಗವಂತ ತಾನು ಒಳಗೆ ಇರುವಂಥವನು. ಒಳಗೆ ಜೀವನ ಎದುರಿನಲ್ಲೇ ಇರುವಂಥವನು. ನಮ್ಮ ಎದುರಲ್ಲೇ ದೇವರಿದ್ದಾನೆ ಒಳಗಿನಿಂದ. ಈ ರೀತಿ ಪ್ರತ್ಯಗ್ಧಾಮ ಸ್ವಯಂ ಜ್ಯೋತಿ, ಒಳಗೆ ಬೆಳಗುತ್ತಾ ಇದ್ದಾನಂತೆ ದೇವರು. ಬೆಳಗುತ್ತಾ ಇರುವ ವಸ್ತು, ಅವನನ್ನು ಬೆಳಗಿಸ್ಲಿಕ್ಕೆ ಇನ್ಯಾವುದೂ ಬೇಕಾಗಿಲ್ಲ. ಎಲ್ಲವನ್ನ ಬೆಳಗಿಸುವವನು ಅವನೇ. ದೇವರು ಅಂದ್ರೇ ಅದಕ್ಕೆ ಬೆಳಕು ಅಂತ ಹೇಳು. ಆದರೆ ಬೆಳಕು ಅಂತ ಹೇಳಿದರೆ ರೂಪ ಇಲ್ಲದೆ ಬೆಳಕಲ್ಲ. ಮತ್ತೇನು ಅಂತ ಹೇಳಿದರೆ ರೂಪ ಸಹಿತವಾದ ಬೆಳಕು ದೇವರು. ಅದಕ್ಕೋಸ್ಕರವೇ ದೇವರಿದ್ದಾನೆ ಎಲ್ಲಾದರೂ ಅಂತ ನಾವು ಕಂಡುಕೊಳ್ಳಬಹುದು ಅಂತ ಹೇಳಿದರೆ ಮೊದಲು ಬೆಳಕು ಬೇಕಂತ. ಬೆಳಕೆಲ್ಲಿದೆಯೋ ಅಲ್ಲಿ ಭಗವಂತ ಇದ್ದಾನೆ. ಅದಕ್ಕೋಸ್ಕರ ದೇವರ ಕೋಣೆ ಅಂತ ಹೇಳಿದ್ರೆ ಒಂದು ದೀಪ ಬೆಳಗುತ್ತಾ ಇರಬೇಕು. ದೀಪ ಬೆಳಗುತ್ತಾ ಇದ್ದರೆ ಅಲ್ಲಿ ದೇವರಿದ್ದಾನೆ. ನಾವು ಹೇಗಂತ ಹೇಳಿದ್ರೆ ಅನೇಕ ಮನೆಗಳನ್ನು ನೋಡ್ತೇವೆ, ಪೂಜೆ ಮಾಡಬೇಕಾದ್ರೆ ದೀಪ ಹಚ್ಚಿಡ್ತಾರೆ, ಪೂಜೆ ಆದಮೇಲೆ ಆಫ್ ಮಾಡಿಬಿಡ್ತಾರೆ, ಎಣ್ಣೆ ಖರ್ಚಾಗುತ್ತೆ ನಮಗೆ. ನೋಡಿ, ವಾಸ್ತವಿಕವಾಗಿ ನೀವು ದೀಪವನ್ನು ಆಫ್ ಮಾಡಿದ್ದಲ್ಲ, ಮತ್ತು ದೇವರನ್ನು ಕಳಿಸ್ಬಿಟ್ಟಿದ್ದು. ಅದಕ್ಕೆ ಯಾವತ್ತೂ ದೇವರ ಕೋಣೆಯಲ್ಲಿ ದೀಪ ಬೆಳಗುತ್ತಾ ಇರಬೇಕು. ದೇವರ ಇರುವಿಕೆಯ ಅದು ಒಂದು ಸಂಕೇತ. ಯಾಕಂದರೆ ಭಗವಂತ ಯಾವತ್ತೂ ಕೂಡ ಬೆಳಗುತ್ತಾ ಇರ್ತಾನೆ. ಎಲ್ಲಿ ಬೆಳಗುವ ವಸ್ತು ಇದೆಯೋ ಅಲ್ಲಿ ದೇವರಿದ್ದಾನೆ. ಅದಕ್ಕೋಸ್ಕರವೇ ಯಾವುದೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯಲ್ಲಿ ದೇವರಿದ್ದಾನೆ ಅಂತ ಕಂಡುಕೊಳ್ಳೋದೇ ಅವನ ಮುಖದ ಬೆಳಗುವಿಕೆಯಿಂದ, ತೇಜಸ್ಸಿನಿಂದ. ಅವನ ಮುಖದಲ್ಲಿ ತೇಜಸ್ಸಿದೆಯಾ? ಓ, ದೇವರಿದ್ದಾನೆ. ಇಲ್ವಾ? ತೇಜಸ್ಸಿಲ್ವಾ? ದೇವರಿಲ್ಲ. ಇದು ಹೇಗೆ ಗೊತ್ತಾಗತ್ತೆ ಅಂತೇಳಿದರೆ ಬದುಕಿದ್ದಾಗ ಗೊತ್ತಾಗಲ್ಲ. ಏನು ರೀ ತೇಜಸ್ಸು ಅಂತ ಹೇಳ್ತೀರಿ, ಏನು ತೇಜಸ್ಸು, ಯಾರ ಮುಖದಲ್ಲಿ ಏನು ತೇಜಸ್ಸು ನಮಗೇನು ಗೊತ್ತಾಗೋಲ್ಲ, ಏನಿಲ್ಲ. ಸುಮ್ಮನೆ ಹೇಳ್ತೀರಿ ಅಂದರೆ ಸತ್ತ ಶವವನ್ನು ನೋಡಿ, ಶವವನ್ನು ನೋಡಿದರೆ ಗೊತ್ತಾಗತ್ತೆ ಅದೇ ವ್ಯಕ್ತಿ ಬದುಕಿದ್ದಾಗ ಹೇಗಿದ್ದ. ಸತ್ತ ಕೂಡಲೇ ಆ ವ್ಯಕ್ತಿಯ ಮುಖವನ್ನು ನೋಡಿ, ಬೇಡ ಅಂತ ಕಾಣುತ್ತೆ, ನೋಡೋದು ಬೇಡ ಅಂತ ಕಾಣಿಸ್ತದೆ. ಬೇಡ, ಏನೋ ಒಂಥರ ಏನು ಅಂದರೆ ಮೊದಲಿದ್ದ ಕಳೆ ಇಲ್ಲ ಅಲ್ಲಿ, ಬದುಕಿದ್ದಾಗ ಇದ್ದ ಕಳೆ ಇಲ್ಲ ಅಲ್ಲಿ. ಯಾಕಂದರೆ ಆ ತೇಜಸ್ಸು ಹೊರಟೋಗಿದೆ. ಅದೇ ದೇವರು. ನೋಡಿ, ಹೀಗೆ ಅದು ಉಪನಿಷತ್ತು ಹೇಳ್ತದೆ, ಸಂಸ್ಥಾಪಯತಿ ಸ್ವಂ ದೇಹಮಾಪಾದತಲಮಸ್ತಕಃ ಅಂತ. ಈ ದೇಹ ತಲೆಯಿಂದ ಕಾಲಿನ ತನಕ ಬಿಸಿಯಾಗಿದೆ. ಕಾರಣ ಏನಾದರೂ ಒಳಗೆ ಜ್ಯೋತಿ ಸ್ವರೂಪನಾಗಿ ಭಗವಂತ ಕೂತಿರುವುದರಿಂದಾಗಿ. ಅದು ಭಗವಂತನ ಬೆಳಕಿನ ತೇಜಸ್ಸದು. ಅದು ಈ ದೇಹವನ್ನು ಬಿಸಿಯಾಗಿಟ್ಟಿದೆ. ಅದಕ್ಕೆ ಒಬ್ಬ ವ್ಯಕ್ತಿ ಪ್ರಾಣ ಹೋಗ್ತದೆ ಅಂತ ಹೇಳಬೇಕಾದ್ರೆ ದೇವರು ತನ್ನ ತೇಜಸ್ಸನ್ನು ಒಳಗೆಳ್ಕೊಳ್ತಾನೆ. ಅದು ಹೇಗಂದರೆ ಕಂತುವ ಸೂರ್ಯನ ಹಾಗೆ, ಮುಳುಗುವ ಸೂರ್ಯನ ಹಾಗೆ. ಅದಕ್ಕೆ ಕಾಲು ತಣ್ಣಗಾಗ್ತಾ ಇದೆ ಯಾಕಂತ ಹೇಳಿದ್ರೆ ದೇವರು ತನ್ನ ತೇಜಸ್ಸನ್ನು ಒಳಗೆಳ್ಕೊಂಡ, ಈ ದೇಹದಿಂದ ಹೊರಗೆ ಬಂದ ಜೀವನದಿಂದ ಸಹಿತವಾಗಿ. ನೋಡಿ, ಅದಕ್ಕೆ ಅವನು ಜ್ಯೋತಿ ಸ್ವರೂಪನಾಗಿರುವಂಥವನು. ವಿಶ್ವಯ್ಯೇ ರಸಮನ್ವಿತಂ, ಯಾವ ಭಗವಂತನಿಂದ ಇಡೀ ಜಗತ್ತು ತುಂಬಿಕೊಂಡಿದೆಯೋ, ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಅದೇ ಹೇಳಿದ್ದು, ಎಲ್ಲ ಕಡೆ ದೇವರು ಕೂತಿದ್ದಾನಂತೆ. ದೇವರಿಲ್ಲದ ಒಂದು ಜಾಗವೇ ಇಲ್ಲ. ನ ಜಾತೋ ನಮ್ರಿಯೇತಾತ್ಮ ಸಹಿ ದೇಹಾತ್ಯುಪಾದಿಭಿ ನಿಮಿತ್ತೈರಾತ ತದ್ಧರ್ಮ ಯಥಾ ಸ್ವಪ್ನೇ ತದೀಕ್ಷಿತ. ತುಂಬ ಚಂದವಾದ ಮಾತು. ಈ ದೇವರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಯಾವತ್ತಿಂದ ಯಾವತ್ತಿಗೂ ದೇವರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಯಾಕೆ ಇದನ್ನು ಹೇಳ್ತಾನೆ ಅಂದರೆ ಕೃಷ್ಣನಾಗಿ ಹುಟ್ಟಿದ, ಕೃಷ್ಣನಾಗಿ ಸತ್ತ, ರಾಮನಾಗಿ ಹುಟ್ಟಿದ. ಇಲ್ಲ, ಜನ್ಮವೆಂಬುದು ಅವತಾರ ದೇವರ ಅವತಾರವೇ ಹೊರತು ಜನ್ಮ ಅಲ್ಲ. ಅವತಾರ ಅಂತ ಹೇಳಿದ್ರು ಮೇಲಿಂದ ಅವತರಣ ಇಳ್ಕೊಂಡು ಬರುವುದು ದೇವರು. ನಾವು ಹಾಗಲ್ಲ, ನಾವು ಮೇಲಿಂದ ಇಳ್ಕೊಂಡು ಬರೋದಲ್ಲ, ಮತ್ತು ದಬ್ಬಲ್ಪಡೋದು. ನಮ್ಮದು ಎಲ್ಲ ಕರ್ಮ ಮುಗಿದ ಮೇಲೆ ಹೋಗಿ ಆ ಕಡೆ ಅಂತ ನೂಗ್ತಾರೆ.
ಆವಾಗ ಇಲ್ಲಿ ಬಂದು ಯಾವುದರೊಳಗೆ ಸೇರಿಕೊಂಡು ಮತ್ತು ಅದರಿಂದ ಯಾವುದೋ ಹಣ್ಣು ಅದು ಇದು ಸೇರಿಕೊಳ್ತೇವೆ ಜೀವ, ಅದರಿಂದ ಮತ್ತು ಅದನ್ನು ಸೇವಿಸ್ತಾರಲ್ವ, ಆ ಆಹಾರದಲ್ಲಿ ಸೇರಿಕೊಂಡು ವೀರ್ಯದಲ್ಲಿ ಸೇರಿಕೊಂಡು ವೀರ್ಯದ ಮೂಲಕ ಅಮ್ಮನ ಹೊಟ್ಟೆಯನ್ನು ಸೇರಿಕೊಂಡು ಅಲ್ಲಿ ಗರ್ಭವನ್ನಾಗಿ ಆ ಗರ್ಭವಾಗಿ ಬೆಳೆದು ಆಮೇಲೆ ಹೊರಗೆ ಬಂದು ಈ ರೀತಿಯ ಇಷ್ಟೆಲ್ಲ ನಾವು ಕಷ್ಟಪಡ್ತೇವೆ. ನಮ್ಮದು ಅವತಾರ ಅಲ್ಲ, ನಮ್ಮದು ಪ್ರಾರಬ್ಧ. ನಮ್ಮದು ಭಗವಂತ ಹಾಗಲ್ಲ, ಅವತರಣ. ಅದಕ್ಕೋಸ್ಕರ ಆ ದೇವರು ನಮ್ಮ ಹಾಗೆ ಹುಟ್ಟುವವನಲ್ಲ, ನಮ್ಮ ಹಾಗೆ ಸಾಯುವವನಲ್ಲ. ಇದೇ ದೇವರ ಮುಖ್ಯವಾದ ಲಕ್ಷಣ. ಎಷ್ಟರ ಮಟ್ಟಿಗೆ ಅಂದರೆ ಇದಕ್ಕೆ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ತುಂಬ ಚಂದವಾದ ಮಾತು ಕಪಿಲ ವಾಸುದೇವರು. ಅದಕ್ಕೆ ಅಷ್ಟೇ ಚಂದವಾದ ಅರ್ಥವನ್ನು ಮಧ್ವಾಚಾರ್ಯರು ಬರೀತಾರೆ. ಜೀವನಿಗೆ ಹುಟ್ಟು ಸಾವಿಲ್ಲ, ದೇವರಿಗೆ ಎಲ್ಲಿಂದ ಹುಟ್ಟು ಸಾವಿರಿ? ನಮಗೆ ಹುಟ್ಟು ಸಾವಿಲ್ಲ, ಜೀವನಿಗೆ ಹುಟ್ಟು ಸಾವಿಲ್ಲ. ಮತ್ತೇನು ಅಂತ ಹೇಳಿದ್ರೆ ನಾವು ಹುಟ್ಟುತ್ತೇವೆ ಸಾಯ್ತೇವಲ್ವ, ದೇಹಾದ್ಯುಪಾದಿಭಿ ಅಂತ ಹೇಳ್ತಾರೆ. ಅದು ನಿಮ್ಮ ತಪ್ಪು ಕಲ್ಪನೆ ಅಷ್ಟೇ. ಹುಟ್ಟುವುದು ಸಾಯುವುದು ನಿಮ್ಮ ತಪ್ಪು ಕಲ್ಪನೆ. ಹುಟ್ಟಲ್ಲ, ಸಾಯೋಲ್ಲ. ಯಾಕೆ ಅಂತ ಕೇಳ್ತೀರಾ? ಒಬ್ಬ ಮನುಷ್ಯನಿಗೆ ಹೀಗೆ ಆಗೋದು, ರೋಗ ಬಂದು ಕಡೆಗೆ ಸಿವಿಯರ್ ಸ್ಟೇಜ್, ಅತ್ಯಂತ ಸೀರಿಯಸ್ ಆಗಿದೆ, ಪ್ರಾಣ ಹೋಗುತ್ತೆ ಅವನು ತಿಳ್ಕೊಂಡು ಆ ದೇವ್ರಿ ಡಾಕ್ಟ್ರೇ ನನ್ನನ್ನು ಹೇಗಾದ್ರೂ ಬದುಕಿಸ್ತೀರಿ, ನಾನು ಸತ್ತೋಗ್ತೇನೆ, ನಾನು ಸಾಯ್ತೇನೆ. ಆಯಿತು, ಕಡೆಗೆ ಸತ್ತ. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸಾಯುವ ತನಕ ಅವನೊಳಗೆ ನಾನು ಸತ್ತ ಮೇಲೆ ಏನು ಕಾಣೋದು ಗೊತ್ತುಕೊಟ್ಟ, ನಾನಿನ್ನೂ ಇದ್ದೇನಲ್ವ. ನೋಡಿ, ಈ ದೇಹದಿಂದ ಹೊರಗೆ ಬಂದ ಮೇಲೆ ಇಲ್ಲ, ನಾನಿನ್ನೂ ಇದ್ದೇನೆ, ಹೋಗಿಲ್ಲ ನಾನು, ಮತ್ತು ಈ ದೇಹ ಬಿಟ್ಟಿದ್ದೇನೆ, ಇಷ್ಟೇ. ಆಮೇಲೂ ಇದ್ದಾನೆ ಜೀವ. ಮರಣ ಆದಮೇಲೂ ಜೀವ ಇದ್ದಾನೆ ಅಂತ ಹೇಳಿದ ಮೇಲೆ ಹಾಗಿದ್ರೆ ಅವನು ಸತ್ತಿಲ್ವಲ್ಲ. ಹಾಗಿದ್ರೆ ಇನ್ನೊಂದು ಕಡೆ ಹುಟ್ಟುತ್ತಾನೆ ಅಂತ ಹೇಳಿದ್ರೆ, ಹುಟ್ಟು ಅಂತ ಹೇಳಿದ್ರೆ ಇಲ್ಲದೇ ಇದ್ದವನು ಹುಟ್ಟಿದ್ದಲ್ವಲ್ಲ, ಮೊದಲು ಇದ್ದವನಿಗೆ ಒಂದು ದೇಹ ಬಂತು. ಈ ದೇಹ ಬಂದದ್ದೇ ಹುಟ್ಟು. ಬರೀ ದೇಹ ಬಂದದ್ದು ಮಾತ್ರ ಅಲ್ಲ, ಆ ದೇಹವೇ ತಾನು ಅಂತ ಭ್ರಮಿಸಿದ. ಇದೇ ಪ್ರಾಬ್ಲಮ್. ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ದೇಹ ಇದೆಯಲ್ವಾ, ಈ ದೇಹವೇ ನಾನು ಅಂತ ತಿಳ್ಕೊಂಡ್ಬಿಡ್ತೇನೆ. ಇದೇ ಸಮಸ್ಯೆ ನಮಗೆ. ಇಡೀ ಬದುಕಿನ ಉದ್ದಕ್ಕೂ ಹಾಗೆ ಹೋಗ್ತೇವೆ. ನಮ್ಮ ಜೀವನ ಸಾಗುವುದೇ ಹಾಗೆ. ಈ ದೇಹವೇ ನಾನು. ಅದಕ್ಕೋಸ್ಕರ ಕನ್ನಡ ಮುಂದೆ ನಿಂತುಕೊಳ್ಳೋದು, ಮುಖ ನೋಡ್ಕೊಳ್ಳೋದು. ನಾನೆಷ್ಟು ಚೆಂದ ಕಾಣಿಸ್ತೇನೆ, ನಾನು ಚೆಂದ ಕಾಣೋಲ್ಲ. ಅಯ್ಯೋ, ನಾನು ಹಾಗೆ ಕಾಣಿಸ್ತೇನೆ, ನಾನು ಹೀಗೆ ಕಾಣಿಸ್ತೇನೆ. ಕಾಣ್ತಾ ಇರುವುದು ದೇಹ, ನಾನಲ್ಲ. ಈ ದೇಹಕ್ಕಿಂತ ಬೇರೆಯಾಗಿ ನಾನಿದ್ದೇನೆ ಅನ್ನುವುದೇ ಮರೆತು ಹೋಗಿಬಿಟ್ಟಿದೆ ಇವನಿಗೆ. ಇದೇ ನಮ್ಮ ಪ್ರಾಬ್ಲಮ್. ಅದಕ್ಕೆ ದೇಹಕ್ಕೆ ಏನಾದರೂ ನನಗಾಗ್ತಾ ಇದೆ ಅಂತ ತಿಳ್ಕೊಳ್ತಾನೆ. ಆಗುವುದು ದೇಹಕ್ಕೆ ಸಮಸ್ಯೆ. ನೋಡಿ, ಇವಾಗ ದೇಹಕ್ಕೆ ಗಾಯ ಆಯಿತು ಅಂತ ತಿಳ್ಕೊಳ್ಳೋದು, ನನಗೆ ಗಾಯ ಆಯಿತು. ಅಯ್ಯೋ, ನನ್ನ ಕೈ ತುಂಡಾಗ್ಬಿಟ್ಟಿದೆ, ನನಗೆ ನೋವು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ನನ್ನ ಕಾಲು ತುಂಡಾಗ್ಬಿಟ್ಟಿದೆ, ನನಗೆ ನೋವು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನೇ ದೇಹ. ಇದು ಭ್ರಮೆ. ಇದೆ. ಈ ಭ್ರಮೆ ಬಿಟ್ಟರೆ ನೋವಿಲ್ಲ. ನಿಮಗೆ ಎಷ್ಟು ಆಶ್ಚರ್ಯ ಅಂತೇಳಿದರೆ, ಇದು ನೋಡಿ ಎಷ್ಟು ಸತ್ಯ ಅಂತೇಳಿದರೆ, ಆ ನೋವು ತಡ್ಕೊಳ್ಳಿಕ್ಕೆ ಆಗ್ತಾನೇ ಇಲ್ಲ. ಸಿಕ್ಕಾಪಟ್ಟೆ ನೋವು. ಅವಾಗೇನು ಅಂತ ಹೇಳಿದ್ರೆ, ಅವನಿಗೆ ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸ್ಬಿಟ್ರಿ, ನೋವೆಲ್ಲೋ ಹೋಯ್ತು. ಕಾಲಲ್ಲಿ ಗಾಯ ಇದೆಯಲ್ವ, ಭಯಂಕರ ಗಾಯ ಆಗೇ ಇದೆ, ಕಾಲು ತುಂಡಾಗಿದೆ, ನೋವಿದೆ. ಆದರೆ ಮಲ್ಕೊಂಡ ಮೇಲೆ ಅಳ್ತಾನ? ಎಚ್ಚರ ಆಗುವ ತನಕ ಅಳಲ್ಲ. ಯಾಕೆ ಅಳಲ್ಲ? ಎಚ್ಚರ ಆಯಿತಾ ಮತ್ತು ಅಯ್ಯೋ, ನೋವು ತಡ್ಕೊಳ್ಳಿಕ್ಕಾಗಲ್ಲ. ಇಷ್ಟೇ. ಎಚ್ಚರ ಅಂದರೆ ಏನಂದರೆ, ಈ ದೇಹವೇ ನಾನು ಎನ್ನುವ ಎಚ್ಚರ. ಇದೇ ನಾನು, ನನ್ನದು. ಇದು ನನ್ನ ದೇಹ, ನಾನು ದೇಹ, ನನ್ನ ದೇಹ, ನಾನು ದೇಹ ಇದೆ. ಆದರೆ ನಿದ್ರೆ ಮಾಡ್ತೇವಲ್ವ, ನಿದ್ರೆಯಲ್ಲಿ ಇದಿಲ್ಲ. ಯಾವಾಗ ನಿದ್ರೆ ಮಾಡಿದ ಆವಾಗ ಈ ಮನಸ್ಸಿನ ಕಾಂಟ್ಯಾಕ್ಟ್ ತಪ್ಪಿ ಹೋಯಿತು. ಈ ದೇಹಕ್ಕೆ ಜೀವನಿಗೆ ಮಧ್ಯ ಕಾಂಟ್ಯಾಕ್ಟ್ ವೈರಾಗಿರುವುದೇ ಮನಸ್ಸು. ನಾವು ನಿದ್ರೆ ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ನಿದ್ರೆ ಮಾಡುವುದಲ್ಲ, ಮತ್ತು ಮನಸ್ಸು ನಿದ್ರೆ ಮಾಡುವುದು. ಮನಸ್ಸು ರೆಸ್ಟಿಗೆ ಹೋಗ್ತದೆ. ರೆಸ್ಟಿಗೆ ಹೋಯಿತು ಅಂತ ಹೇಳಿದ್ರೆ ಆವಾಗ ಈ ದೇಹಕ್ಕೂ ಒಳಗಿರುವ ಜೀವನಿಗೂ ಕಾಂಟ್ಯಾಕ್ಟ್ ಇಲ್ಲ. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ರಾತ್ರಿ ನಾವು ಎಚ್ಚರವಾಗಿರ್ತೇವೆ, ಜೀವ ರಾತ್ರಿ ಎಚ್ಚರದಲ್ಲಿರ್ತದೆ. ಜೀವ ಮಲಗಲ್ಲ, ಜೀವನಿಗೆ ನಿದ್ರೆ ಬೇಡ. ಏನ್ರಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಮತ್ತೆ ಬೆಳಗ್ಗೆ ಎದ್ದು ಹೇಳ್ತೇವಲ್ವ, ರಾತ್ರಿ ಒಂದು 10 ಗಂಟೆಯಿಂದ 6 ಗಂಟೆ ತನಕ ಆರಾಮಾಗಿ ನಿದ್ರೆ ಮಾಡಿದೆ ನಾನು. ಆರಾಮ ಅಂದರೆ ಸುಖವಾಗಿ ನಿದ್ರೆ ಮಾಡಿದೆ. ಅಂದರೆ ಅಷ್ಟು ಹೊತ್ತು ಸುಖವಾಗಿ ನಿದ್ರೆ ಮಾಡಿದರೆ ಅಂದರೆ ಸುಖ ಅಂತ ನಿಮಗೆ ಯಾಕ್ರಿ ಗೊತ್ತಾಯಿತು? ನೀವು ನಿದ್ರೆ ಮಾಡಿದಿರಲ್ವ, ಮತ್ತು ಸುಖವಾಗಿ ನಿದ್ರೆ ಮಾಡಿದ್ದೆ ಒಂದ ಪಕ್ಕದವರಿಗೆ ಗೊತ್ತಾಗಬೇಕು.
ಅವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹೇಗೆ ಗೊತ್ತಾಯಿತು ನಿಮಗೆ ಸುಖವಾಗಿ ನಿದ್ರೆ ಮಾಡಿದ್ದು? ಸುಖ ಅಂತ ಹೇಳಿದ್ರೆ ಎಲ್ಲಿಂದ ಬಂತದ್ದು? ಅನುಭವಿಸಿದರೆ ಮಾತ್ರ ಬರುವುದು ತಾನೆ. ಸುಖ ಅನ್ನೋದು ಅನುಭವಿಸಿದರೆ ಮಾತ್ರ ಬರುತ್ತಾನೆ, ಇಲ್ಲದಿದ್ರೆ ಹೇಗೆ ಬರಲಿಕ್ಕೆ ಸಾಧ್ಯ? ಆದರೆ ಅನುಭವಿಸಿದ್ದೀರಿ ಅಂತ ಹೇಳಿದ್ರೆ ರಾತ್ರಿ ಎಚ್ಚರದಲ್ಲಿದ್ದೀರಲ್ವ. ಎಚ್ಚರದಲ್ಲಿದ್ದೆ, ಸುಖವಾಗಿ ನಿದ್ರೆ ಮಾಡಿದ್ದು. ಯಾಕೆ ಅಂತೇಳಿದರೆ ಆವಾಗ ದೇಹದ ಕಾಂಟ್ಯಾಕ್ಟ್ ಇರಲಿಲ್ಲ. ನೋಡಿ, ಕಾಲು ತುಂಡಾದವನಿಗೂ ಕೂಡ ಮಲಗುವಷ್ಟು ಕಾಲ ಸುಖವಾಗಿ ನಿದ್ರೆ ಮಾಡುತ್ತಾನೆ. ಯಾಕಂದರೆ ಈ ದೇಹದ ಮೇಲೆ ಕಾಂಟ್ಯಾಕ್ಟ್ ಇಲ್ಲ ಅವನಿಗೆ. ಕಾಂಟ್ಯಾಕ್ಟ್ ಅಂದರೆ ಇಷ್ಟೇ, ನನ್ನ ದೇಹ ನಾನು ದೇಹ ಇಲ್ಲ. ಎಚ್ಚರ ಆಯಿತಾ ಅದು ಬಂದ್ಬಿಡ್ತು. ಹೀಗೆ ನಿಜವಾಗಿಯೂ ಕೂಡ ಈ ದೇಹದ ಮೇಲೆ ನಮಗಿರುವ ಈ ಅಟ್ಯಾಚ್ಮೆಂಟ್, ನಾನು ನನ್ನದು, ಇದರಿಂದಾಗಿ ನಾನು ಸಾಯ್ತಾ ಇದ್ದೇನೆ, ಹುಟ್ಟುತ್ತಾ ಇದ್ದೇನೆ. ಹೊರತು ಈ ದೇಹ ಹುಟ್ಟುವುದಕ್ಕಿಂತ ಮುಂಚೆಯೂ ನಾನಿದ್ದೆ, ಈ ದೇಹ ಬಿಟ್ಟ ಮೇಲೂ ನಾನಿರ್ತೇನೆ. ನಾನೇ ಹುಟ್ಟೋಲ್ಲ, ಸಾಯಲ್ಲ. ನಿಜವಾಗಲೂ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಇನ್ನು ದೇವರಿಗೇನ್ರಿ ಹೇಳೋದು? ದೇವರಿಗೆ ಇಲ್ಲವೇ ಇಲ್ಲ. ನಮ್ಮ ಬದುಕು ಯಾವ ರೀತಿ ಇದೆ ಅಂದರೆ ಸ್ವಪ್ನದಲ್ಲಿ ಕಂಡಾಗೆ. ಸ್ವಪ್ನದಲ್ಲಿ ಯಾರೋ ಒಬ್ಬ ಹುಟ್ಟಿದ ಅಂತ ಹೇಳಿದರೆ ಇಲ್ಲಿ ಹುಟ್ಟಿದ ಅಂತ ಅರ್ಥನ? ಸ್ವಪ್ನದಲ್ಲಿ ಯಾರನ್ನೋ ಕೊಂದ ಅಂದರೆ ಇಲ್ಲಿ ಕೊಂದ ಅಂತ ಅರ್ಥನ? ಇಲ್ಲೋ ಹಾಗೇನೆ ನಾವು ತಿಳ್ಕೊಳ್ತಾ ಇದ್ದೇವೆ, ಭ್ರಮಿಸ್ತಾ ಇದ್ದೇವೆ ಅಷ್ಟೇ. ಈ ರೀತಿ ಭ್ರಮಿಸ್ತಾ ಇದ್ದೇವೆ. ದೇವರಿಗೆ ಇಲ್ಲವೇ ಇಲ್ಲ, ನಮಗೇ ಇಲ್ಲ. ಏನು ದೇವರಿಗೆಲ್ಲರಿಂದ ಇರೋದು? ಈ ರೀತಿ ಹುಟ್ಟು ಸಾವುಗಳಿಲ್ಲದೆ ಇರುವವನು ದೇವರು. ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ವಿಭು ಯದಿಚ್ಛಯೈವೋಪಗತಾಂ ಅಭ್ಯಪದ್ಯತ ಲೀಲಯ. ಈ ಸ್ವತಂತ್ರವಾದ ತತ್ವ, ಅದೇ ಮೊದಲು ಇರುವಂತಹ ತತ್ವ, ಅದೇ ಭಗವಂತ ವಿಷ್ಣು. ಅವನ ಬಗ್ಗೆ ಹೇಳಿ ಆಯಿತು. ಇನ್ನು ಎರಡನೆಯ ತತ್ವ ಯಾವುದು ಅಂದರೆ ಪ್ರಕೃತಿ. ಪ್ರಕೃತಿ ಅಂತ ಹೇಳುವುದು ಎರಡನೆಯ ತತ್ವ. ಅಂದರೆ ಈ ತತ್ವಗಳಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ಅಷ್ಟೇ ಪ್ರಬಲ, ಅಷ್ಟೇ ಪ್ರಬಲವಾಗಿರೋದು. ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಾ ಇರುವುದರಲ್ಲಿ ಇದು ಸೂಪರ್ ಪವರ್, ಸ್ವತಂತ್ರ ತತ್ವ. ಅದನ್ನು ಹೊರತುಪಡಿಸಿದರೆ ನೆಕ್ಸ್ಟ್ ಬರುವುದು ಯಾವುದು ಅಂದರೆ ಪ್ರಕೃತಿ ತತ್ವ. ಅದರ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾರೆ. ಸಯೇವ ಪ್ರಕೃತಿಂ ಸೂಕ್ಷ್ಮಾಂ ದೇವೀಂ ಗುಣಮಯೀಂ ವಿಭು. ಎರಡನೆಯದ್ದು ದೇವಿ ಅಂತ ಹೇಳಿದರೆ ಯಾವತ್ತೂ ತಾನು ಕ್ರೀಡಾರೂಪವಾಗಿ ಎಲ್ಲ ಮಾಡ್ತಾ ಇರುವಂಥವಳು, ಅವಳೇ ದೇವಿ ಅಂತ ಹೇಳಿದರೆ ಅವಳಲ್ಲಿ ಲಕ್ಷ್ಮೀ ಅಂತ ಕರಿತೇವೆ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತೆಲ್ಲ ಕರಿತೇವೆ. ಅಂತಹ ದೇವಿ ಅವಳೆಂಥವಳು ಅಂದರೆ ಸೂಕ್ಷ್ಮಾಂ. ಅದಕ್ಕೆ ಅವಳಿಗೆ ಅವ್ಯಕ್ತ ಅಂತ ಹೆಸರು. ತುಂಬ ಸೂಕ್ಷ್ಮ. ಇವಳೇ ಇಷ್ಟು ಸೂಕ್ಷ್ಮ, ಅವಳಿಗಿಂತ ಮೇಲಿರುವ ದೇವರು ಇನ್ನಷ್ಟು ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್. ಅದಕ್ಕೆ ಸೂಕ್ಷ್ಮವಾದದ್ದನ್ನು ಅರ್ಥ ಮಾಡಿಕೊಳ್ಳುವುದು, ಕಾಣುವುದು ತುಂಬ ಕಷ್ಟ. ನೋಡಿ, ಆ ಕಾರಣದಿಂದಲೇ ದೇವರು ಅತ್ಯಂತ ಸೂಕ್ಷ್ಮ, ಅದಕ್ಕೆ ಕಾಣೋದು ಕಷ್ಟ. ಅದಕ್ಕಿಂತ ಸ್ವಲ್ಪ ಸ್ಥೂಲ ಆದರೆ ತುಂಬ ಸೂಕ್ಷ್ಮ, ಅರ್ಥ ಮಾಡ್ಕೊಳ್ಳೋದು ಅದೇ ದೇವಿ. ಅದಕ್ಕೆ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ, ತುಂಬ ಸೂಕ್ಷ್ಮ. ಅದೇ ಇವಾಗ ಸಾತ್ವಿಕ, ರಾಜಸ, ತಾಮಸ ಗುಣ ಅಂತ ಹೇಳ್ತೇವಲ್ವ, ಹೇಗ್ರಿ ಅರ್ಥ ಮಾಡ್ಕೊಳ್ಳೋದು? ಸಾತ್ವಿಕ ಗುಣ, ತಾಮಸ ಗುಣ, ರಾಜಸ ಗುಣ ಹೇಗ್ರಿ ಅರ್ಥ ಮಾಡ್ಕೊಳ್ಳೋದು ಅಂತೇಳಿದರೆ ಇವಾಗ ನನ್ನ ಮೇಲೆ ಯಾವ ಗುಣ ಯಾವಾಗ ಅಟ್ಯಾಕ್ ಮಾಡುತ್ತೆ ಅಂದರೆ ಹೇಗ್ರಿ ನಾವು ಕಂಡುಕೊಳ್ಳೋದು? ತುಂಬ ಕಷ್ಟ. ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರೆ, ಇವಾಗ ಉಪನ್ಯಾಸಕ್ಕೆ ಬಂದಾಗ ನನಗೆ ಅರ್ಧದಲ್ಲಿ ನಿದ್ರೆ ಬರುತ್ತೆ ಅಂತ ಮೊದಲೇ ಗೊತ್ತಿದ್ದರೆ ಬರ್ತಾನೆ ಇರಲಿಲ್ಲ, ಬರಲಿಕ್ಕೆ ಹೋಗೋಲ್ಲ. ಯಾಕಂದ್ರೆ ಅಲ್ಲೋಗಿ ಯಾಕೆ ನಿದ್ರೆ ಮಾಡಬೇಕು? ಮನೆಯಲ್ಲಿ ಆರಾಮಾಗಿ ದಿಂಬ ಕೊಟ್ಟಾದ್ರೂ ನಿದ್ರೆ ಮಾಡ್ಬೋದಲ್ವ? ಇಲ್ಲಿ ಬರೀ ಕಣ್ಣು ಕೂರ್ಕೊಂಡು ಕೂತಿರ್ಲಿಕ್ಕೆ ಗೊತ್ತಿರೋಲ್ಲ, ನಮಗೆ ಗೊತ್ತಿರೋಲ್ಲ. ನಾವು ಸಾತ್ವಿಕ ಗುಣವೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ಅದಕ್ಕೋಸ್ಕರ ಕಡೆಯ ತನಕ ನಾನು ಆರಾಮಾಗಿ ಕೂತು ಕೇಳ್ಬೋದು ಅಂತಲೇ ಬರುವುದು. ಆದರೆ ಮಧ್ಯದಲ್ಲಿ ಅಟ್ಯಾಕ್ ಮಾಡಿಬಿಡ್ತದೆ ತಮೋಗುಣ. ಗೊತ್ತಾಗೋದೇ ಇಲ್ಲ ನಮಗೆ. ಅದು ಅಟ್ಯಾಕ್ ಮಾಡಿದಾಗ ಗೊತ್ತಾಗಲ್ಲ. ನೋಡಿ, ರಜೋಗುಣ, ತಮೋಗುಣ ಹೇಗೆ ನಮ್ಮನ್ನು ಅಟ್ಯಾಕ್ ಮಾಡ್ತದೆ. ಇಲ್ಲೇ ಕೂತಿರ್ತೇವೆ, ಎಲ್ಲ ಬಿಟ್ಟು ಬಂದಿರ್ತೇವೆ, ಇದ್ದಕ್ಕಿದ್ದಾಗ ಮನೆ ಕಡೆ ಆಲೋಚನೆ ಶುರುವಾಗುತ್ತೆ. ಭಾಗವತ ಕೇಳಬೇಕಾದ್ರೆ ಮನೆ ಕಡೆ ಆಲೋಚನೆ. ಇದು ಯಾಕಂದರೆ ರಜೋಗುಣದ ಪ್ರಭಾವ. ಒಳಗೆ ರಜೋಗುಣ ಅಟ್ಯಾಕ್ ಮಾಡಿತಾ, ನೀವು ಬೇಡ ಅಂದರೂ ಆಲೋಚನೆ ಬರಲಿಕ್ಕೆ ಶುರುವಾಗುತ್ತೆ. ಸತ್ವಗುಣ ಕೆಲವು ಸಲ, ರಜೋಗುಣ ಇವಾಗ ಇಷ್ಟೆಲ್ಲ ಕೇಳಿದ್ವು, ಇಲ್ಲಿ ನಿದ್ರೆ ಬಂತು, ಎಲ್ಲ ಆಯಿತು. ರಾತ್ರಿ 12 ಗಂಟೆಗೆ ಇದ್ದಕ್ಕಿದ್ದಾಗ ಎಚ್ಚರಾಗಿ, ಭಾಗವತದಲ್ಲಿ ಅದನ್ನು ಹೇಳಿದ್ರಲ್ವ, ನೆನಪರ್ಬಿಡ್ಬೋದು. ಹೇಳಿಕ್ಕೆ ಬರಲ್ಲ ನಿಮಗೆ. ಮಧ್ಯರಾತ್ರಿ ನಿದ್ರೆ ಮಾಡುವ ಹೊತ್ತಿನಲ್ಲಿ ಭಾಗವತದ ನೆನಪು. ಭಾಗವತ ಕೇಳಬೇಕಾದ್ರೆ ನಿದ್ರೆ. ವಿಚಿತ್ರ. ಯಾಕೆ ಅಂತ ಹೇಳಿದ್ರೆ ಗುಣದ ಪ್ರಭಾವ, ಕಂಡುಕೊಳ್ಳಿಕ್ಕೆ ಆಗೋಲ್ಲ. ಹೇಗೆ ಏನು ಅಂದರೆ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಇನ್ನು ಅದನ್ನು ಮೀರಿ ನಿಲ್ಲುವುದು ಹೇಗೆ? ತುಂಬ ಕಷ್ಟ ಇದೆ. ಅದಕ್ಕೆ ಸೂಕ್ಷ್ಮ ದೇವಿ, ಗುಣಮಯಿ. ಇದು ಈ ಪ್ರಕೃತಿ ತತ್ವ ಏನಿದೆ, ಸಾತ್ವಿಕ, ರಾಜಸ, ತಾಮಸ, ಈ ಗುಣಗಳಿಗೆ ಅಭಿಮಾನಿಯಾಗಿರುವಂಥವಳು. ಈ ಗುಣಗಳೇ ಮುಖ್ಯವಾಗಿರುವಂಥದ್ದು. ಪ್ರಕೃತಿ 2,
ಒಂದು ಜಡ ಪ್ರಕೃತಿ, ಇನ್ನೊಂದು ಚೇತನ ಪ್ರಕೃತಿ. ಜಡ ಪ್ರಕೃತಿ ಅಂತೇಳಿದರೆ ನಾವಿದೆ ಎನ್ವೈರ್ನಮೆಂಟ್ ನೋಡ್ತೇವಲ್ವ, ಅದು ಹೊರಗೆ ಕಾಡ್ತಾ ಇರುವಂತಹ ಪ್ರಪಂಚ. ಇದನ್ನು ನಿಯಂತ್ರಣ ಮಾಡಲಿಕ್ಕಿರುವ ದೇವತಾ ಶಕ್ತಿ ಅದೇ ಚೇತನ ಪ್ರಕೃತಿ, ಅದೇ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಅದು ಚೇತನ ಪ್ರಕೃತಿ. ಹೀಗೆ ಈ 3 ಗುಣಗಳಿಗೆ ನಿಯಂತ್ರಣ ಮಾಡ್ತಾ ಇರುವಂಥವಳು ವಿಭುಹು. ಇವಳು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾಳೆ. ಆ ಸ್ವತಂತ್ರನಾದ ಭಗವಂತ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಕಡೆ ಇವಳು ವ್ಯಾಪಿಸಿಕೊಂಡಿದ್ದಾಳೆ. ಯದೃಚ್ಛಯೈವೋಪಗತಾಂ ಅಂತ ಹೇಳಿದರೆ ಇವಳು ಭಗವಂತನ ಇಚ್ಛೆಯಿಂದಲೇ ಭಗವಂತನ ಸಮೀಪದಲ್ಲಿಯೇ ಯಾವತ್ತೂ ಇರುವಂಥವಳು. ಸ್ವತಂತ್ರ ತತ್ವನಾದ ಭಗವಂತ ಏನಿದ್ದಾನೆ ಅವನ ಸಮೀಪದಲ್ಲೇ ಯಾವತ್ತೂ ಇರುವಂಥದ್ದು ಪ್ರಕೃತಿ. ಯಾಕೆ ಅಂತೇಳಿದರೆ ಆ ದೇವರು ನಮಗೆ ಗೊತ್ತಾಗದ ಹಾಗೆ ಮಾಡ್ತಾ ಇರುವವರು. ಅದಕ್ಕೆ ನಾವು ನಾರಾಯಣನನ್ನು ಸ್ವತಂತ್ರ ತತ್ವ ಪ್ರಕೃತಿ ಅಂತ ಹೇಳಿದರೆ ಅವನ ತೊಡೆ ಮೇಲೆ ಶ್ರೀದೇವಿ ಭೂದೇವಿ ಅಂತ ಚಿಂತನೆ ಮಾಡ್ತೇವೆ. ಲಕ್ಷ್ಮೀ ದರಾಭ್ಯಾಮ್ ಆಶ್ಲಿಷ್ಟ, ಅವನ ತೊಡೆ ಮೇಲೆ ಶ್ರೀದೇವಿ ಭೂದೇವಿ ಅಂದರೆ ಸತ್ವಗುಣ ರಜೋಗುಣ, ಅದರ ಅಭಿಮಾನಿ ದೇವತೆ ಅಲ್ಲೇ ಕೂತಿದ್ದಾರೆ. ಇನ್ನು ದುರ್ಗೆ ಅಂತೂ ದೇವರೆದುರಿಗೆ ಎದರಲ್ಲೇ ಇರ್ತಾಳೆ. ಯಾಕಂದರೆ ನಮಗೆ ಗೊತ್ತಾಗದ ಹಾಗೆ, ದೇವರು ಕಾಣದ ಹಾಗೆ ಮಾಡ್ತಾ ಇರುವಂತಹ ಶಕ್ತಿಗಳೇ ಇವು. ನನ್ನನ್ನು ನನಗೆ ಅರ್ಥ ಮಾಡಿಕೊಳ್ಳದ ಹಾಗೆ, ದೇವರನ್ನು ಅರ್ಥ ಮಾಡಿಕೊಳ್ಳದ ಹಾಗೆ ಮಾಡ್ತಾ ಇರುವವರೇ ಇವರು. ಯದೃಚ್ಛಯೋಪಗತಾಂ ಅಭ್ಯಪದ್ಯದ ಲೀಲೆಯ ಅಂತ ಭಗವಂತ ಆ ದೇವಿಯನ್ನು ಸಮೀಪಿಸಿದ. ಯಾಕೆ ಅಂತ ಹೇಳಿದರೆ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತ. ಅದು ಕಷ್ಟದಿಂದಲ್ಲ, ಲೀಲೆಯಿಂದ. ಯಾಕೆ ಲೀಲೆಯಿಂದ ಅಂತ ಹೇಳ್ತಾರೆ? ದೇವರಿಗೇನು ಲಾಭ ಇಲ್ಲ. ಇವಾಗ ಆ ದೇವಿಯನ್ನು ಸಮೀಪಿಸಿ ಆ ದೇವಿಯಲ್ಲಿ ತಾನು ಗರ್ಭವನ್ನು ಇಡ್ತಾನೆ, ದೇವರಿಗೇನು ಲಾಭ ಇದೆ ಅಂತಲ್ಲ. ಮತ್ತೇನು ಅಂತ ಹೇಳಿದರೆ ಅದು ಕ್ರೀಡಾರೂಪವಾಗಿ ಜೀವರಿಗೆ ಒಳ್ಳೆಯದಾಗಲಿ, ನಮ್ಮಂಥವ್ರು ಉದ್ಧಾರ ಆಗಲಿ ಅಂತ ದೇವರು. ಗುಣೈರ್ವಿಚಿತ್ರ ಸೃಜತೀಂ ಸ್ವರೂಪ ಪ್ರಕೃತಿಂ ಪ್ರಜಾ ವಿಲೋಕ್ಯ ಮುಮುಹೇ ಸದ್ಯ ಸ ಇಹ ಜ್ಞಾನಗೂಹಯ. ಮುಂದಿನ ಕೆಲಸ ಹೇಳ್ತಾರೆ, ತುಂಬ ಚಂದವಾದದ್ದು. ಭಗವಂತ ಏನು ಮಾಡಿದ ಅಂತ ಹೇಳಿದರೆ, ಆ ಪ್ರಕೃತಿಯಿಂದ, ಈ ಪ್ರಕೃತಿ ಎಂಥವಳು ಅಂತ ಹೇಳಿದರೆ ಗುಣೈಹಿ ವಿಚಿತ್ರಾ ಸೃಜತೀಂ ಸ್ವರೂಪಾ ಪ್ರಜಾ, ತನ್ನ ಗುಣಗಳಿಂದ, ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ನಾನಾ ವಿಧವಾದಂತಹ ಸ್ವರೂಪಾ ಅಂದರೆ ಒಂದೇ ಬಗೆಯ ಪ್ರಜೆಗಳನ್ನು ಸೃಷ್ಟಿಸುತ್ತಾ ಇರುವಂತಹ ಪ್ರಕೃತಿ. ಒಂದೇ ಬಗೆಯ ಪ್ರಜೆಗಳನ್ನು ಅಂದರೆ ಒಂದೇ ಬಗೆಯ ಪ್ರಜೆಗಳನ್ನು ಅಂದರೆ ಸಾತ್ವಿಕ ಸ್ವಭಾವದ ಪ್ರಜೆಗಳು ಒಂದೇ ರೀತಿ, ರಾಜಸ ಗುಣದ ಪ್ರಜೆಗಳು ಒಂದೇ ರೀತಿ, ತಾಮಸ ಗುಣದ ಪ್ರಜೆಗಳು ಒಂದೇ ರೀತಿ. ಎಷ್ಟು ಚಂದ ಅಲ್ವಾ? ನೋಡಿ, ಇವಾಗ ಸಿಂಹದ ಜಾತಿಯಲ್ಲಿ ಯಾವ ಬರ್ತವೆ ಅವೆಲ್ಲ ಒಂಥ ತಾಮಸ ಗುಣವೇ. ಕೋಪ, ದ್ವೇಷ, ಕ್ರೌರ್ಯ ಮುಂತಾದವುಗಳು. ಹಾಗೆ ಆ ಜಾತಿಯಲ್ಲಿ ಬರುವ ಎಲ್ಲವೂ ಅದೇ ರೀತಿ. ಹೊರತು ಸಿಂಹದ ಜಾತಿಯಲ್ಲಿ ಹುಟ್ಟಿ ಬಂದದ್ದು ಯಾವುದು ಕೂಡ ಹುಲ್ಲು ತಿನ್ನೋದಿಲ್ಲ. ಸಿಂಹದ ಜಾತಿಯಲ್ಲೇ ಬಂದದ್ದು. ಯಾಕಂತ ಹೇಳಿದ್ರೆ ಅದು ಅದೇ ರೀತಿಯ ಸೃಷ್ಟಿ ಮಾಡು. ಇದು ಯಾವುದು ಅಂತ ಹೇಳಿದ್ರೆ ತಾಮಸ ಗುಣ ನೋಡಿ ಆ ರೀತಿ ಸಿಂಹವನ್ನು ಸೃಷ್ಟಿ ಮಾಡುತ್ತದೆ. ಅದೇ ಸಾತ್ವಿಕ ಗುಣ ಅನ್ನುವಂಥದ್ದು ಹಸುವನ್ನು ಸೃಷ್ಟಿ ಮಾಡುತ್ತದೆ. ಅದಕ್ಕೆ ಯಾವ ಹಸುವು ಇಲ್ಲಿವರೆಗೆ ಮಾಂಸ ತಿಂದದಿಲ್ಲ. ಯಾಕಂತ ಹೇಳಿದ್ರೆ ಅದು ಸಾತ್ವಿಕ ಗುಣದಿಂದ ಸೃಷ್ಟಿ ಮಾಡಲ್ಪಟ್ಟದ್ದು. ಮತ್ತೇನೆಂದರೆ ಆ ಹಸುವಿನ ಜಾತಿ ಅಂದರೆ ಹಾಗೇನೆ ಯಾವತ್ತು. ಆದರೆ ಇದು ಪ್ರಕೃತಿ ಸೃಷ್ಟಿ ಮಾಡ್ತಾ ಇರುವುದು. ಪ್ರಕೃತಿ ಈ ರೀತಿ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಸ್ವರೂಪ ಇಂತಹ ಪ್ರಕೃತಿಯನ್ನು ವಿಲೋಕೆ ನೋಡಿದಂತೆ ಮುಮುಹೇ ಸದ್ಯ ದೇವರು ಇನ್ನೇನು ಮಾಡಿದ ಅಂತ ಹೇಳಿದರೆ ಆ ಪ್ರಕೃತಿಯ ಗುಣಗಳಿಂದ ಈ ಜೀವ ಇದ್ದಾನಲ್ವ, ಜೀವನನ್ನು ಮುಚ್ಚಿಬಿಟ್ನಂತೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಜ್ಞಾನಗೂಹಯ. ಹೇಗೆ ಮುಚ್ಚಿದ ಅಂತ ಹೇಳಿದ್ರೆ ಮುಚ್ಚಿದ್ದೇನೇನಿಲ್ಲ, ಗೊತ್ತಾಗದ ಹಾಗೆ ಮುಚ್ಚಿಬಿಟ್ನಂತೆ. ಇವನ ಪರಿಚಯ ಇವನಿಗೆ ಆಗದ ಹಾಗೆ ಮುಚ್ಚಿಬಿಟ್ನಂತೆ. ಅದನ್ನು ಮುಚ್ಚಿಬಿಟ್ಟದು ಅಂದರೆ ಈ ದೇಹ ಇದೆಯಲ್ವ, ಕವರಿಂಗ್. ಈ ಜೀವನನ್ನು ಕವರ್ ಮಾಡಿಬಿಟ್ಟ ಈ ದೇಹದ ಮೂಲಕ. ಈ ದೇಹವೇ ತ್ರಿಗುಣಾತ್ಮಕವಾದ ದೇಹ. ಇದರ ಮೂಲಕ ನಮ್ಮನ್ನು ಕವರ್ ಮಾಡಿದ. ಅದರಿಂದ ಏನಾಯಿತು ಅಂತ ಹೇಳಿದರೆ ನಮಗೆ ನಮ್ಮ ಪರಿಚಯ ಆಗದೆ ಹೋಯಿತು. ಅದಕ್ಕೇನು ಅಂದರೆ ಈ ದೇಹವೇ ನಾನು. ಇವತ್ತು ಏನ್ರಿ ನೀವು ಯಾರು ಅಂತ ಹೇಳಿದ್ರೆ ನಮ್ಮ ಅಡ್ರೆಸ್ಸು ಹೆಸರು ಹೇಳಲಿಕ್ಕೆ ಶುರು ಮಾಡ್ತೇವೆ. ನಾವು ಹೀಗೆ ಇಂಥವ್ರ ಮಕ್ಕಳು, ಇಂಥವ್ರ ಮೊಮ್ಮಕ್ಕಳು, ಈ ರೀತಿ ಇದೇ ನನ್ನ ಅಡ್ರೆಸ್ಸು, ಇದೇ ನನ್ನ ಪರಿಚಯ, ಇದೇ ನಾನು, ಈ ರೀತಿ ಹೇಳ್ತೇವೆ. ಈ ಜನ್ಮದಲ್ಲಿ ಮುಗಿತಾ, ಇನ್ನೊಂದು ಜನ್ಮದಲ್ಲಿ ನಮ್ಮ ಪರಿಚಯ ಬೇರೆ, ಮತ್ತೊಂದು ಜನ್ಮದಲ್ಲಿ ಪರಿಚಯ ಬೇರೆ. ಒಟ್ಟಿಗೆ ಏನು ನಿಮ್ಮ ಪರಿಚಯ ಗೊತ್ತಿಲ್ಲ, ನಾನು ಯಾರೂ ಗೊತ್ತಿಲ್ಲ. ಈಗಿರುವುದು ನಾನಲ್ಲ.
ಅಂದರೆ ಈ ದೇಹದ ಪರಿಚಯ ಇದೇ ನಾನು ಅಂತ ತಿಳ್ಕೊಳ್ತೇನೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇದು ದೇವರು ಮುಚ್ಚಿಬಿಟ್ಟಿದ್ದಾನೆ. ಇನ್ನು ದೇವರಂತ ಗೊತ್ತಾಗದ ಹಾಗೆ ಮಾಡಿಬಿಟ್ಟಿದ್ದಾನೆ. ನಮ್ಮದೇ ನಾವೇನು ಅಂತ ಗೊತ್ತಿಲ್ಲ, ಇನ್ನು ದೇವ್ರು ಹೇಗ್ರಿ ಗೊತ್ತಾಗಬೇಕು? ಆ ರೀತಿ ದೇವರು ಮಾಡಿಬಿಟ್ಟಿದ್ದಾನೆ. ನಮಗಿನ್ನು ಯಾಕೆ ಪ್ರಶ್ನೆ ಬರ್ತದೆ ಅಂದರೆ, ಅಲ್ರಿ ದೇವ್ರ ಜ್ಞಾನ ಕೊಡಬೇಕಾದವನು ಯಾಕ್ರಿ ನಮ್ಮನ್ನು ಮುಚ್ಚುತ್ತಾ ಇದ್ದಾನೆ? ನಮ್ಮ ಪರಿಚಯವು ನಮಗೆ ಆಗದಾಗೆ ಈ ದೇಹ ಕೊಡುವುದು, ನಮ್ಮನ್ನು ದಡ್ಡರನ್ನಾಗಿ ಮಾಡಿಬಿಡುವುದು, ನಮ್ಮನ್ನು ನಮಗೆ ಗೊತ್ತಾಗದಾಗ ಮಾಡಿಬಿಡುವುದು ಯಾಕೆ ಈ ರೀತಿ ದೇವರು ಮಾಡ್ತಾ ಇದ್ದಾನೆ? ದೇವರು ಒಳ್ಳೆಯವನು ಅಂತ 1000 ಸಲ ಹೇಳ್ತೀರಿ. ಒಳ್ಳೆ ದೇವರು ಈ ಕೆಟ್ಟ ಕೆಲಸ ಯಾಕೆ ಮಾಡ್ತಾನೆ? ನಮ್ಮನ್ನು ನಮ್ಮ ಮುಚ್ಚುವಂಥ ಕೆಲಸ ಯಾಕೆ ಮಾಡ್ತಾರೆ? ನಿಜವಾಗಲೂ ದೇವರು ಬಿಚ್ಚಬೇಕಿತ್ತು, ನಮ್ಮ ಇಲ್ಲ ಬಂಜನವನ್ನು ನಮಗೆ ಅರ್ಥ ಮಾಡಿಸ್ಬೇಕಿತ್ತು, ದೇವರು ಹೇಳ್ಕೊಡ್ಬೇಕಿತ್ತು. ಯಾವತ್ತಾದರೂ ಅಪ್ಪ ಮಗನನ್ನು ದಡ್ಡನನ್ನಾಗಿ ಮಾಡ್ತಾನೆ, ಮಗನನ್ನು ಬುದ್ಧಿವಂತನಾಗಿ ಮಾಡಿಸ್ಬೇಕು ಅಂತಲೇ ದೇವರು ಮಾರಬೇಕು ಅಂತಲೇ ಅಪ್ಪ ಯಾವಾಗಲೂ ಇಚ್ಛೆ ಪಡ್ತಾ ಇರೋದು. ದೇವರು ಹಾಗೆ ಮಾಡಬೇಕಲ್ವಾ? ಒಂದು ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬಂದೇ ಬರ್ತದೆ. ಹೌದು, ದೇವರು ಅದಕ್ಕೋಸ್ಕರವೇ ನೋಡಿ, ಯಾವತ್ತೂ ಈ ಟಾಸ್ಕ್ ಅಂತ ಯಾಕೆ ಕೊಡೋದು ಹೇಳಿ? ಬುದ್ಧಿವಂತ ಆಗಬೇಕು ಅಂತಾನೆ. ಪ್ರಶ್ನೆ ಅಂತ ಹೇಳೋದು ಯಾಕೆ ಕೊಡೋದು ಹೇಳಿ? ಬುದ್ಧಿವಂತನಾಗಬೇಕು ಅಂತಲ್ಲ. ಅಯ್ಯೋ ಪ್ರಶ್ನೆ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿದರೆ, ಏನ್ರಿ ಮಾಸ್ಟ್ರು ಎಷ್ಟು ಟಫ್ ಕ್ವಶನ್ ಕೊಟ್ಟುಬಿಟ್ಟಿದ್ದಾರೆ ನಮಗೆ. ಸುಲಭವಾದದ್ದು ಕೊಟ್ಟಿದ್ದಾರೆ, ನೀನು ಸುಲಭವಾದದ್ದೆಲ್ಲ ಕೊಟ್ಟರೆ ದಡ್ಡಾಗೇ ಇರ್ತೀಯ. ಮತ್ತೇನೆಂದರೆ, ನಿಮಗೆ ಯಾವತ್ತು ಅಂಥ ಕಷ್ಟಕರವಾದ ಪ್ರಶ್ನೆ ಕೊಟ್ಟರು, ಆ ಕಷ್ಟಕರವಾದ ಪ್ರಶ್ನೆಯನ್ನು ನಾನು ಯಾವಾಗ ಉತ್ತರ ಬರೆದೆ ಆಗಲೇ ನಾನು ಬುದ್ಧಿವಂತ ಆಗಬೇಕು. ಅದಕ್ಕೋಸ್ಕರವೇ ದೇವರು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ, ನಮ್ಮನ್ನು ಹೀಗೆ ಪರ್ಮನೆಂಟ್ ಆಗಿರಲಿಕ್ಕಲ್ಲ. ನೋಡಿ, ಯಾರು ಅಧ್ಯಾಪಕರಿದ್ದಾರೆ ಕ್ವಶ್ಚನ್ ಕೊಡ್ತಾರೆ, ಆ ಕ್ವಶ್ಚನ್ನನ್ನು ಅವನಿಗೆ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಮೊದಲು ಅವನಿಗೆ ತಿಳಿಸಿಕೊಟ್ಟಿರ್ತಾರೆ, ನೋಡಿರಿ ಇಂಥ ಕ್ವಶ್ಚನ್ಗಳು ಬಂದರೆ ಅದನ್ನು ಹೀಗೆ ಸಾಲ್ವ್ ಮಾಡಬೇಕು ಅಂತ. ಮತ್ತೆ ತಾವು ಅಂಥ ಒಂದು ಕ್ವಶ್ಚನನ್ನು ಕೊಡ್ತಾರೆ. ಗೊತ್ತಾಗದೇ ಇದ್ದರೆ ಮತ್ತೆ ತಾವು ತಿಳಿಸಿಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಹೇಳಿಕೊಡಿ, ತಿಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಭಗವಂತ ಕ್ವಶ್ಚನ್ ಕೊಡ್ತಾನೆ ಅಂದರೆ ಮುಚ್ಚಿ ಹೇಳ್ತಾನೆ, ತನ್ನನ್ನು ಮುಚ್ಚುತ್ತಾನೆ. ಪ್ರಯತ್ನ ಪಡಿ, ನಿಮ್ಮನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ, ನಿಮ್ಮನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಅಂತ. ಯಾರಿಗೆ ಗೊತ್ತಾಗುವುದಿಲ್ಲ ಅವನು ದೇವರಿಗೆ ಶರಣಾಗ್ತಾನೆ. ಶರಣಾದಾಗ ದೇವರು ಅದನ್ನು ಬಿಡಿಸುವ ಉಪಾಯವನ್ನು ತಿಳಿಸಿಕೊಡ್ತಾನೆ. ತಿಳಿಸಿದಾಗ ನೋಡಿ, ಯಾವಾಗ ಅಧ್ಯಾಪಕರು ವಿದ್ಯಾರ್ಥಿಗೆ ತಿಳಿಸಿಕೊಟ್ರು, ಕ್ವಶ್ಚನ್ ಕೊಟ್ಟರು, ಗೊತ್ತಾಗಲಿಲ್ಲ, ಅವರೇ ಉತ್ತರ ಹೇಳಿದರು, ಸರ್ ಥ್ಯಾಂಕ್ಸ್ ಸರ್, ಯಾಕಂದರೆ ನನಗೆ ಗೊತ್ತಾಗಲಿಲ್ಲ ಅಂದರೆ ಅವಾಗ ಅಧ್ಯಾಪಕರ ಮೇಲೆ ಎಷ್ಟು ಗೌರವ ಬರ್ತದೆ. ಹಾಗೆ ನನ್ನ ಬಗ್ಗೆ ಭಕ್ತಿ ಬರಲಿ ನೋಡಿ. ಅದಕ್ಕೋಸ್ಕರ ನಾವೇನು ಅಂತ ಹೇಳಿದ್ರೆ ಕ್ವಶ್ಚನ್ ನೋಡೋದು, ಇದು ಆಗಲ್ಲ ಹೋಗಲ್ಲ, ಬಿಟ್ಟು ಕೂತ್ಬಿಟ್ಟು ಆರಾಮಾಗಿ ಮುಂದೆ ಇದೆ. ಅದಕ್ಕೋಸ್ಕರ ಪೈಲೆ ಜೀವನದಲ್ಲಿ ಯಾವತ್ತೂ ಪೈಲೆ, ಯಾಕಂದರೆ ಇದೆಲ್ಲ ಆಗಲ್ಲ ಹೋಗಲ್ಲ ಬಿಡ್ರಿ ನಮ್ಮ ಕೈಯಲ್ಲಿಂದ. ಹೀಗಾಗೋದ್ರಿಂದಲೇ ನಾವು ಉದ್ಧಾರ ಆಗೋಲ್ಲ. ಆದರೆ ನಿಜವಾಗಿಯೂ ಕೂಡ ದೇವರು ಜ್ಞಾನಗೂಹಯ ಯಾಕೆ ನಮ್ಮನ್ನು ಮುಚ್ಚಿದ್ದಾನೆ ಅಂತ ಹೇಳಿದರೆ, ನಾವು ಬಿಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು, ಹೆಲ್ಪ್ ಮಾಡಲಿಕ್ಕೆ ದೇವರಿದ್ದಾನೆ. ಅದಕ್ಕೋಸ್ಕರ ಏವಂ ಪರಾಭಿಧ್ಯಾನೇನ ಕರ್ತೃತ್ವಂ ಪ್ರಕೃತೆ ಪುಮಾನ್ ಕರ್ಮಸು ಕ್ರಿಯಮಾಣೇಷು ಗುಣೈರಾತ್ಮನಿ ಮನ್ಯತೆ. ಹೀಗೆ ಭಗವಂತ ಪರಾಭಿಧ್ಯಾನೇನ ಅಂದರೆ ಭಗವಂತನ ಇಚ್ಛೆಯಿಂದಲೇ ಈ ಜೀವ ಇಲ್ಲಿ ಸಿಕ್ಕಿಬಿದ್ದಿದ್ದಾನೆ. ದೇವರಿಚ್ಛೆಯೇ ಅದು ಸಿಕ್ಕಿಬಿದ್ದಿರೋದು ಇಲ್ಲಿ. ಯಾಕಂದರೆ ಬಿಡಿಸ್ಕೊಳ್ಳಿಕ್ಕೋಸ್ಕರವೇ, ಬಿಡಿಸ್ಕೋ ಪ್ರಯತ್ನ ಪಡೋದು. ಅದರಿಂದಾಗಿ ಏನಾಗ್ತಾ ಇದೆ ಅಂತೇಳಿದರೆ, ನಾವಿಲ್ಲಿ ಎಷ್ಟು ತಪ್ಪು ಅರ್ಥವನ್ನು ಮಾಡಿಕೊಂಡಿದ್ದೇವೆ. ತುಂಬ ಚಂದವಾಗಿ ಹೇಳ್ತದೆ ನೋಡಿ ಕಪಿಲ ವಾಸುದೇವ, ತುಂಬ ತಪ್ಪರ್ಥ ಮಾಡ್ಕೊಂಡಿದ್ದೇವೆ ನಾವು. ಈ ಬದುಕನ್ನು ತುಂಬ ತಪ್ಪರ್ಥ ಮಾಡ್ಕೊಂಡಿದ್ದೇವೆ. ಏನು ಅಂತ ಹೇಳಿದರೆ, ಕರ್ತೃತ್ವಂ ಪ್ರಕೃತೆ ಪುಮಾನ್ ಕರ್ಮಸು ಕ್ರಿಯಮಾಣೇಷು ಗುಣೈ ಆತ್ಮನಿ ಮನ್ಯತೆ. ಇಲ್ಲಿ ಏನು ಮಾಡ್ತಾ ಇದ್ದಾನೆ ಯಾವುದನ್ನು ಇವನು ಮಾಡ್ತಾನೇ ಇಲ್ಲ, ಯಾವುದನ್ನು ಇವನು ಮಾಡ್ತಾ ಇಲ್ಲ. ಮತ್ತೇನು ಮಾಡ್ತಾ ಇರುವುದು ಪ್ರಕೃತಿ. ಪ್ರಕೃತಿಯಿಂದ ಮಾಡಲ್ಪಡ್ತಾ ಇರುವುದನ್ನು ನಾನು ಮಾಡ್ತಾ ಇದ್ದೇನೆ ಎಂದು ತಿಳ್ಕೊಳ್ತಾ ಇದ್ದಾನೆ. ಇದೇ ಇವನು ಮಾಡ್ತಾ ಇರುವ ದೊಡ್ಡ ತಪ್ಪು ಅಂತ ಹೇಳ್ತಾನೆ. ಅರ್ಥ ಆಗಲ್ಲ ನಮಗೆ. ಅಲ್ಲಿ ನಾವೇ ಮಾಡೋದಲ್ರಿ, ಪ್ರಕೃತಿ ಮಾಡೋದು ಅಂತ ಏನು ಹೇಳ್ತಾ ಇದ್ದೀರಿ ನೋಡಿ. ಇವಾಗ ಭಾಗವತ ಉಪನ್ಯಾಸ ಯಾರು ಕೇಳ್ತಾ ಇರೋದು? ನಾವೇ ಕೇಳ್ತಾ ಇರೋದು. ಹೇಳ್ಬೋದಲ್ವ ನೀವು? ನಾನೇ ಕೇಳ್ತಾ ಇರ್ಬೋದು, ಹೇಳೋದು ನೀವು. ಹೌದು, ನೀವು ಕೇಳ್ತಾ ಇರೋದಾ? ಅಲ್ಲ. ಮತ್ತು ಸತ್ವಗುಣಗಳಿಗೆ ಎಚ್ಚರ ಆಗಿರುವುದರಿಂದಾಗಿ ನೀವು ಕೇಳ್ತಾ ಇರೋದು. ಅದೇ ಇವಾಗ ತಮಗುಣ ಪ್ರವೇಶ ಮಾಡಿಬಿಡುತ್ತಂತ ಅಲ್ಲೇ ನಿದ್ರೆ, ಕೂತಲ್ಲೇ ನಿದ್ರೆ ಹೊಡಿತಾ ಇರ್ತೀವಿ. ಅದು ಸಿಕ್ಕಾಪಟ್ಟೆ ತಮಗುಣ ಪ್ರವೇಶ ಆದ್ರಿಂದ ಕೂಡ ಪಕ್ಕದಲ್ಲಿ ಎಬ್ಬಿಸ್ಬೇಕು. ಏನ್ರಿ ಗೊರಕೆ ಹೊಡಿತೀರಲ್ಲ ಹೇಳ್ರಿ ಉಪನ್ಯಾಸದಲ್ಲಿ ಅಂತ. ಯಾಕಂತ ಹೇಳಿದ್ರೆ ಅಂಥ ತಮಗುಣ. ಹೀಗಿರಬೇಕಾದ್ರೆ ನಾವೇನು ಕೇಳ್ತೇವೆ?
ಅಂದರೆ ಸತ್ವಗುಣ ನಮ್ಮೊಳಗೆ ಎಚ್ಚರವಾಗಿದ್ದಾಗ ನಮಗೆ ಕೇಳಲಿಕ್ಕಾಗತ್ತೆ. ರಜೋಗುಣ ಎಚ್ಚರವಾಗಿದ್ದರೆ ಕೇಳಲಿಕ್ಕಾಗಲ್ಲ. ಆವಾಗ ಏನೇನೋ ಯೋಚನೆಗಳು, ನಾನಾ ವಿಧವಾದ ಯೋಚನೆಗಳು ಒಳಗಿಂದ ಬರ್ತಾ ಇರ್ತದೆ. ಇದು ಒಂದು. ಎರಡನೆಯದ್ದೇನು ಅಂತೇಳಿದರೆ, ಇವಾಗ ನಿಜವಾಗ್ಲೂ ಕೂಡ ಕೇಳ್ತಾ ಇರೋದು ಯಾವುದು? ಕಿವಿ. ನಾನಲ್ಲ, ಜೀವ ಎಲ್ಲಿದ್ದಾನೆಂದರೆ ಇಲ್ಲಿ. ಜೀವ ಇಲ್ಲಿರುವುದು. ಅವನಿಗೆ ಈ ಪ್ರಪಂಚದ ಕಾಂಟ್ಯಾಕ್ಟನ್ನು ಕೊಡ್ತಾ ಇರೋದು ಯಾವುದು ಅಂದರೆ ಇಂದ್ರಿಯಗಳು. ಅದು ಕೊಡ್ತಾ ಇರುವುದು ಹೊರತು ಡೈರೆಕ್ಟಾಗಿ ಇವು ನೋಡಲಿಕ್ಕಾಗಲ್ಲ. ಮತ್ತು ಕಣ್ಣು ನೋಡೋದು, ಕಿವಿ ಕೇಳೋದು. ಈ ರೀತಿ ಕಿವಿ ಕೇಳುತ್ತದೆ, ಕಣ್ಣು ನೋಡುತ್ತದೆ. ಏನು ಮಾಡುತ್ತೆ? ಡೈರೆಕ್ಟಾಗಿ ಇವನಿಗೆ ತೋರಿಸೋಲ್ಲ. ಮತ್ತೇನೆಂದರೆ, ಕಣ್ಣು ನೋಡಿದ್ದನ್ನು ಮನಸ್ಸಿಗೆ ಕಳಿಸ್ತದೆ, ಕಿವಿ ಕೇಳಿದ್ದನ್ನು ಮನಸ್ಸಿಗೆ ಕಳಿಸ್ತದೆ. ಅಂದರೆ ಆ ಇಂದ್ರಿಯಗಳು ಎಲ್ಲ ಮನಸ್ಸಿಗೆ ಕಳಿಸ್ತದೆ. ಅದರಿಂದಾಗಿಯೇ ನಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೇಳಿಸ್ತದೆ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡ್ತೇವೆ ಅಷ್ಟೇ. ಇಂಟ್ರೆಸ್ಟ್ ಇಲ್ಲ ಅಂತೇಳಿದರೆ ಎದರಲ್ಲಿದ್ದರೂ ಕಣ್ಣಿಗೆ ಕಾಣೋಲ್ಲ. ಕೆಲವು ಸಲ ಹಾಗೆ ಆಗ್ತದಲ್ಲ, ಏನ್ರಿ ನಿಮ್ಮ ಎದರಲ್ಲೇ ಹೋದೆ, ನಿಮ್ಗೆ ಕಾಣಲೇ ಇಲ್ಲ ನಾನು. ಅಯ್ಯೋ ಯಾವುದೋ ಮನಸ್ಸು, ಎಲ್ಲೋ ಮನಸ್ಸು ಅಂತ ಹೇಳಿದರೆ ಕಣ್ಣು ಕಾಣುವುದಲ್ಲ, ಮನಸ್ಸು ನೋಡುವುದು. ನಿಜವಾಗ್ಲೂ ನೋಡುವುದು ಮನಸ್ಸು, ಕೇಳುವುದು ಮನಸ್ಸು. ಇಲ್ಲೂ ಹಾಗೆ. ಇವಾಗ ಭಾಗವತ ಕೇಳಬೇಕಾದ್ರೆ ಮನಸ್ಸಿಲ್ಲ ಅಂತೇಳಿದರೆ ಕೇಳಲ್ಲ. ಅದಕ್ಕೋಸ್ಕರ ನಿಜವಾಗಿಯೂ ಕೂಡ ಮನಸ್ಸು ಕೆಲಸ ಮಾಡ್ತಾ ಇದೆ, ಕಿವಿ ಕೆಲಸ ಮಾಡ್ತಾ ಇದೆ. ಆ ಮನಸ್ಸು, ಈ ಮನಸ್ಸನ್ನು ಯಾಕ್ರೆ ಆ್ಯಕ್ಟಿವೇಟ್ ಮಾಡ್ತಾ ಇರೋದು ನಾನು? ಈ ಇಂದ್ರಿಯವನ್ನು ಯಾರು ಆ್ಯಕ್ಟಿವೇಟ್ ಮಾಡ್ತಾ ಇರೋದು ನಾನು ಅಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಮನಸ್ಸಿದ್ರೂ ಸಾಕಾಗಲ್ಲ, ಬುದ್ಧಿ ಬೇಕು. ಬುದ್ಧಿ ಇಲ್ದಿರಿ. ಯಾಕಂದರೆ ಇವಾಗ ಮಕ್ಕಳಿರ್ತಾವೆ ನೋಡಿ, ಮಕ್ಕಳನ್ನು ತಂದು ಕೂರಿಸಿ, ಮಕ್ಕಳಿಗೆ ಬುದ್ಧಿ ಒಂದಿಲ್ಲ. ಅದಕ್ಕೋಸ್ಕರ ಆ ಮನಸ್ಸು ಇಂದ್ರಿಯ ಎರಡೂ ಇದೆ. ಅದಕ್ಕೆ ತಂದು ಕೂರಿಸಿ ಕತೆ ಹೇಳ್ತಾರೆ ನೋಡು ಅಂತ ತಂದು ಕೂರಿಸಿ ಕೇಳ್ತವೆ. 5 ನಿಮಿಷ 10 ನಿಮಿಷ ಕೇಳಿದ್ವಿ, 1/4 ಗಂಟೆ ಕೇಳ್ತೇವೆ. ನನಗೇನು ಅರ್ಥವೇ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಬುದ್ಧಿ ಇಲ್ಲ. ಅರ್ಥ ಮಾಡಿಕೊಳ್ಳುವ ತಾಕತ್ತಿಲ್ಲ. ಅರ್ಥ ಮಾಡಿಕೊಳ್ಳುವ ತಾಕತ್ತು ಅದು ಬೇರೆನಾ? ಅದು ನಾನಲ್ಲ, ಇದಿಷ್ಟು ನಾನಲ್ಲ. ಯಾಕಂದರೆ ಆ ನಾನೇ ಅಂತಾಗಿದ್ದರೆ ಆ ಮಗುವಿಗಿರಬೇಕಿತ್ತಲ್ವ. ಆ ಮಗು ಇಲ್ಲ. ನೋಡಿ, ಇದೆಲ್ಲ ಏನಂದರೆ ಒಳಗಿನಿಂದ ಇಷ್ಟೆಲ್ಲ ಆಗ್ತಾ ಇದೆ. ಪ್ರಕೃತಿ, ಬುದ್ಧಿ, ಮನಸ್ಸು, ಇಂದ್ರಿಯ ಇಷ್ಟೆಲ್ಲ ಕೆಲಸ ಮಾಡಿಸಿ ನಂತರ ಈ ಜೀವನಿಗೆ ಕೊಡ್ತಾ ಇದೆ. ಕೊಟ್ಟಿದ್ರೆ ಇವನಿಗೆ ಕೇಳ್ತಾನಷ್ಟೇ, ಓ ನಾನು ಕೇಳಿದೆ ಅಂತ. ಹಾಗಿದ್ರೆ ನಿಜವಾಗಿಯೂ ಕೂಡ ಭಾಗವತ ಕೇಳಿದ್ಯಾರು? ನಾನಲ್ಲ, ಜೀವ ಅಲ್ಲ. ಮತ್ತು ಇಷ್ಟು ಪ್ರಕೃತಿ, ಈ ಪ್ರಕೃತಿಯಿಂದ ನಡೆಯಲ್ಪಟ್ಟ ಇಷ್ಟು ಕೆಲಸ ಇದು. ಅದರಲ್ಲಿ ನಾನೇನು ಅಂತ ಹೇಳಿದ್ರೆ, ನಾನು ಎನ್ನುವಂಥವನು ಒಬ್ಬ ಕರ್ತೃ. ಅಂದರೆ ನಾನು ಕೇಳಿದೆ ಅಂತ ಎಣಿಸಿಕೊಂಡವನು ನಾನು. ಯಾಕಂದರೆ ನಾನು ಕೇಳಿದೆ ಅಂತ ಮನಸ್ಸು ಎಣಿಸಲಿಲ್ಲ, ನಾನು ಕೇಳಿದೆ ಅಂತ ಬುದ್ಧಿ ಎಣಿಸಲಿಲ್ಲ, ನಾನು ಕೇಳಿದೆ ಅಂತ ಕಣ್ಣು ಕೈ ಯಾವುದು ಎಣಿಸ್ತಿಲ್ಲ. ಮತ್ತು ಎಣಿಸಿದ್ಯಾರು ಅಂತ ಹೇಳಿದ್ರೆ ನಾನು ಎನ್ನುವ ಜೀವ ಅಷ್ಟೇ. ನಾನು ಕೇಳಿದೆ. ಆದರೆ ಇವನು ಕೇಳಿದೆ ಅಂತ ಹೇಳಿದರೆ ಇಷ್ಟು ಯಾವುದು ಕೆಲಸ ಮಾಡಲಿಲ್ಲ ಅಂದರೆ ಇವನೇನು ಕೇಳಲಿಕ್ಕಾಗಲ್ಲ. ಕಿವಿ, ಮನಸ್ಸು, ಬುದ್ಧಿ, ಪ್ರಕೃತಿ ಇದು ಯಾವುದೂ ಕೆಲಸ ಮಾಡಲಿಲ್ಲ ಅಂದರೆ ಇವನೇನು ಕೇಳಲಿಕ್ಕಾಗಲ್ಲ. ನೋಡಿ, ಅದಕ್ಕೋಸ್ಕರ ಪ್ರಕೃತಿಯಿಂದ ನಡೆಯಲ್ಪಡ್ತಾ ಇರುವಂತಹ ಪ್ರತಿಯೊಂದನ್ನು ಕೂಡ ನಾನೇ ಅಂತ ಇವನಿಗೆ ಇವನೇ ಎಣಿಸ್ತಾನೆ, ನಾನೇ ಮಾಡ್ತಾ ಇರೋದು. ಅಲ್ಲ, ಹಾಗಿದ್ರೆ ನಾವೇನು ಮಾಡ್ತಾ ಇಲ್ವಾ? ಒಳಕ್ಕೂ ತಾವೇನು ಮಾಡ್ತಾ ಇಲ್ವಾ? ನಾನು ಮಾಡ್ತಾ ಇರೋದು ಎಷ್ಟೇ ಇಚ್ಛೆ. ನೋಡಿ, ಜೀವ ಒಳಗೆ ಕೂತು ನಾನು ಭಾಗವತವನ್ನು ಕೇಳಬೇಕು, ಈ ಇಚ್ಛೆ. ಆ ಇಚ್ಛೆ ನನ್ನೊಳಗೆ ಬಂತು. ಯಾಕೆಂತ ಹೇಳಿದ್ರೆ, ಭಾಗವತದಲ್ಲಿ ತುಂಬ ಒಳ್ಳೆಯ ವಿಷಯ ಇದೆಯಂತೆ, ಈ ಜ್ಞಾನದಿಂದಾಗಿ ಕೇಳಬೇಕು ಅಂತ ಇಚ್ಛೆ. ಯಾಕಂದರೆ ಇಚ್ಛೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಜ್ಞಾನ ಬಂದಾಗ, ಇಲ್ಲದ್ರೆ ಇಚ್ಛೆ ಬರೋಲ್ಲ. ಅದಕ್ಕೋಸ್ಕರ ನಾನು ನನ್ನ ಮಾಡುವ ಪ್ರಯತ್ನ, ಅದಕ್ಕೆ ನಾನು ಏನು ಪ್ರಯತ್ನ ಅಂದರೆ ನಾನು ಹೋಗಬೇಕು ಅಂತ ಇಚ್ಛಿಸಿದಾಗ ಆಗ್ಬಿಡತ್ತಾ? ಇಲ್ಲ. ಮತ್ತು ಪ್ರಕೃತಿ ಸಹಾಯ ಮಾಡಬೇಕು. ಹೋಗಬೇಕು ಅಂತ ಹೇಳಿದಾಗ ಕರ್ಕೊಂಬರೋದು ಯಾವುದು? ಕಾಲು. ಮತ್ತು ಅಲ್ಲೂ ಇಚ್ಛೆ ಬೇಕು, ಅದಕ್ಕೆ ಪ್ರಕೃತಿ ಬೇಕು. ಇಲ್ಲದ್ರೆ ಏನಾಗತ್ತೆ ಅಂತ ಹೇಳಿದರೆ ಎಲ್ಲ ತಯಾರಾದೆ ಕಡೆಗೆ ಬೇಕಾದ್ರೆ ಏನೋ ಇವತ್ತು ಬೇಡ, ಯಾಕೋ ಮೂಡಿಲ್ಲ. ನೋಡಿ, ಕಡೆ ಹೋಟೆಲ್ ಯಾಕೋ ಇವತ್ತು ಮೂಡಿಲ್ಲ, ಬೇಡ ನಾಳೆ ಹೋಗೋಣ ಅಂತ ಹೇಳಿದ್ರೆ ಕೂಡಲೇ ಸತ್ವ ಮನಸ್ಸು ಹೋಗ್ಬಿಡ್ತು, ಅಲ್ಲಿ ರಜೋಗುಣದ ಮನಸ್ಸು ಬಂತು. ಈ ರೀತಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಅಂತ ಹೇಳಿದ್ರೆ ಪ್ರಕೃತಿ ಕರ್ಕೊಂಬಂದಿರುವಂಥದ್ದು. ಇಷ್ಟು 2 ಗಂಟೆಗಳ ಕಾಲ ಕೇಳಿದ್ದೇನೆ ಅಂತ ಹೇಳಿದ್ರೆ ಪ್ರಕೃತಿ ನನ್ನಿಂದ ಮಾಡಿಸಿದ್ದು. ಪ್ರಕೃತಿ ಅಂತ ಹೇಳಿದ್ರೆ ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಮಹತ್ತತ್ವ ಇದೆಲ್ಲ ಮುಂದೆ ನೋಡ್ಕೊಂಡು ಹೋಗ್ತೇವೆ ಡಿಟೇಲ್ ಆಗಿ. ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಇವೆಲ್ಲ ಒಟ್ಟಿಗೆ ಸೇರಿಸಿ
ಒಂದು ಕೆಲಸ ನಡೆದಿದೆ, ಆದರೆ ನಾನೇ ಅಂತ ತಿಳ್ಕೊಳ್ತೇನೆ, ನಾನೇ ಅಂತ. ಆತ್ಮನಿ ಮನ್ಯತೆ, ನನ್ನಿಂದಲೇ ಆದದ್ದು, ನಾನೇ ಅಂತ ತಿಳ್ಕೊಳ್ತೇನೆ. ಇದಾಗ್ತಾ ಇರೋದು ದೇವರ ಇಚ್ಛೆಯಿಂದಲೇ. ದೇವರು ಈ ರೀತಿ ಮಾಡಿಸ್ತಾ ಇದ್ದಾನೆ. ಕರ್ಮಸು ಕ್ರಿಯಮಾಣೇಶು ಗುಣೈ ಆತ್ಮನಿ, ತನ್ನಲ್ಲೇ ತಾನು ತಿಳ್ಕೊಳ್ತಾನೆ. ಅದಕ್ಕಾಗಿಯೇ ಸಂಸಾರದಲ್ಲಿ ಸಿಕ್ಕಿ ಬೀಳ್ತಾ ಇದ್ದಾನೆ. ಸಂಸಾರದಲ್ಲಿ ಸಿಕ್ಕಿ ಬೀಳ್ತಾ ಇರುವುದು ಇವನು ಹೀಗೆ. ತದಸ್ಯ ಸಂಸ್ಕೃತಿರ್ಬಂಧ ಪಾರತಂತ್ರಂಚ ತತ್ಕೃತಂ ಭವತ್ಯಕರ್ತುರೀಶಸ್ಯ ಸಾಕ್ಷಿಣೋ ವಿವೃತಾತ್ಮನಃ. ತದಸ್ಯ ತತ್, ಈ ಕಾರಣದಿಂದಾಗಿ ಅಸ್ಯ ಸಂಸ್ಕೃತಿರ್ಬಂಧ, ಇವನಿಗೆ ಈ ಸಂಸಾರದ ಬಂಧನ. ನಿಜವಾಗಿಯೂ ಸಂಸಾರ ಬಂಧನ ಇಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಯಾರಿಗೂ ಕಷ್ಟ ಇಲ್ಲ. ಮತ್ತು ಈ ಕಷ್ಟ ಅಂತ ಹೇಳೋದು ನೀವು ಮಾಡಿಕೊಂಡಿರೋದು. ನೋಡಿ, ಭಾಳ ಸುಂದರವಾಗಿ ಇದನ್ನು ಹೇಳ್ತಾ ಇರೋದು ಸೈಕಾಲಜಿ ಅಂತ. ಕಷ್ಟ ಅನ್ನೋದು ನೀವು ಮಾಡಿಕೊಂಡಿರೋದು, ನಿಜವಾಗಿಯೂ ಕಷ್ಟ ಅಂತ ಹೇಳೋದಿಲ್ಲ. ನೀವು ಮಾಡ್ಕೊಂಡಿರೋದು ಹೇಗೆ ಅಂತ ಹೇಳಿದ್ರೆ, ನೀವು ಸುಮ್ಮನೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು. ಇವಾಗ ದೇಹಕ್ಕೆ ಗಾಯ ಆಯಿತು, ದೇಹಕ್ಕೆ ಗಾಯ ಆದರೆ ನಿಮಗೆ ಯಾಕೆ ನೋವಾಯಿತು? ನಾನು ದೇಹವಾ? ನಾನು ದೇಹ ಆಗಿದ್ದರೆ ನಾಳೆ ಸತ್ತಾಗ ದೇಹ ಇರ್ತದಲ್ವ, ಇನ್ನು ಇದ್ದಾರೆ ಅಂತ ಹೇಳಬೇಕು. ಇಲ್ಲ, ಹೋಯ್ದ್ರು ಅವ್ರು ಹೋದರು, ಮತ್ತು ಇದೇನು ದೇಹ ಗೊತ್ತಿದೆಯಲ್ವಾ? ನಾನು ಬೇರೆ, ದೇಹ ಬೇರೆ ಅಂತ ಗೊತ್ತಿದೆಯಲ್ವಾ? ಮತ್ತು ದೇಹಕ್ಕೆ ಗಾಯವಾದಾಗ ನನಗೆ ಯಾಕೆ ನೋವಾಗತ್ತೆ? ಇದು ನಾನೇ ಮಾಡ್ಕೊಂಡಿರೋದಲ್ವಾ? ಈ ದೇಹವೇ ನಾನು, ಈ ದೇಹವೇ ನಾನು, ಈ ದೇಹವೇ ನಂದು, ಇದೇ ಕಾರಣ. ಈ ನಾನು ನನ್ನದು ಇದೇ ನರಕ. ಇಲ್ಲೂ ಕಷ್ಟ, ಅಲ್ಲೂ ಕಷ್ಟ. ಅದೇ ನಿಮಗೇನು ಬೇಡ, ಈ ನಂದು ಅಂತೊಂದಿದೆಯಾ, ದುಃಖ ಹಾಗೆ ಆಗುತ್ತೆ ನಿಮಗೆ. ಏನೂ ಇಲ್ಲ. ನಾನೊಂದು ಸೂಟ್ಕೇಸ್ ತೊಗೊಂಡಿದ್ದೇನೆ. ಸೂಟ್ಕೇಸ್ ತೊಗೊಂಡ್ರು ಟ್ರೈನಲ್ಲೋ ಬಸ್ಸಲ್ಲೋ ಹೋಗ್ತಾ ಇರ್ತೇನೆ, ಗೊತ್ತಿಲ್ಲ ನನಗೆ. ಅದರ ಮೇಲೆ 4 ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ, ಗಮನಿಸ್ತಿಲ್ಲ. ಯಾರೋ ಹೇಳಿದ್ರು, ನೋಡ್ರಿ ನಿಮ್ಮ ಸೂಟ್ಕೇಸ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಪ್ರಾಣವೇ ಹೋದಾಗಾಯ್ತು. ಹೇಳ್ರಿ ನನ್ನ ಸೂಟ್ಕೇಸು. ನಿಮ್ದಲ್ರಿ, ಬೇರೆಯವ್ರದ್ದಾ, ಬಿಡಿ, ನನಗೆ ತೊಂದರೆ ಇಲ್ಲ. ಸೂಟ್ಕೇಸ್ ಅಲ್ವಾ? ನನ್ನ ಸೂಟ್ಕೇಸ್ ಅಂತ ಕೇಳಿದಾಗಲೇ ನನ್ನ ಪ್ರಾಣ ಹೋದಾಗಾಯಿತು. ನಂದಲ್ವಾ ಆರಾಮಾಗದೆ. ಇದೇನ್ರಿ ಸೂಟ್ಕೇಸ್ ತಾನೆ ಅಂತ ಹೇಳಿದರೆ, ದುಃಖಕ್ಕೆ ಕಾರಣ ಸೂಟ್ಕೇಸ್ ಅಲ್ಲ, ದುಃಖಕ್ಕೆ ಕಾರಣ ನಂದು ಅಂತ ಹೇಳೋದಲ್ಲಿ ದುಃಖಕ್ಕೆ ಕಾರಣ ಆದದ್ದು. ಇದೇ ಬಂಧನ, ನಾನೇ ಮಾಡಿಕೊಂಡಿರುವ ಬಂಧನ, ದೇವರ ಇಚ್ಛೆಯಂತೆ ಆಗಿರುವ ಬಂಧನ. ಹೇಗೆ ಅಂತ ಹೇಳಿದ್ರೆ, ನಂದು ಅಂತ ನಾನು ಗೂಟ ಹೊಡ್ಕೊಳ್ತಾ ಇದ್ದೇನೆ. ಪ್ರತಿಯೊಂದಕ್ಕೂ ಗೂಟ ಹೊಡ್ಕೊಳ್ತಾ ಇದ್ದೇನೆ. ಇದು ನಂದು, ಅದು ನಂದು. ಹುಟ್ಟಿದಾಗಿನಿಂದ ಆಗ್ತಾ ಇರೋದಷ್ಟೇ. ನೋಡಿ, ಹುಟ್ಟಿದಾಗ ಏನೂ ಇರಲಿಲ್ಲ, ಈ ದೇಹ ಮಾತ್ರ ನಂದು ಅಂತಿತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇದು ನಿನ್ನಮ್ಮ, ಇದು ನಿನ್ನಪ್ಪ, ಅಲ್ಲಿಗೇನು ಇದು ನಂದು ಒಂದು, ಇದು ನಂದು 2 ಎಕ್ಸ್ಟ್ರಾ ಗಂಟೆ ಹಾಕ್ಕೊಂಡೆ. ಸ್ವಲ್ಪ ದೊಡ್ಡದಾದ ಮೇಲೆ ಇದು ನಿನ್ನ ಅಣ್ಣ, ಇದು ನಿನ್ನ ತಮ್ಮ, ಮತ್ತೆ 2 ಗೂಟ ಬಿತ್ತು. ನಂದಲ್ವಾ, ಇದು ನಂದಲ್ವಾ. ಈ ರೀತಿ ದೊಡ್ಡದಾಗ್ತಾ ಕಡೆಗೆ ಹೆಂಡತಿ, ಇದು ದೊಡ್ಡ ಗೂಟ, ಇದೊಂದು ಗೂಟ, ಗಂಡ ದೊಡ್ಡ ಗೂಟ, ಅದರೊಟ್ಟಿಗೆ ಮಕ್ಕಳು. ನೋಡಿ, ಈ ರೀತಿ ದಿನ ಹೋದಾಗೆ ಈ ಗಂಟು ಹೆಚ್ಚಾಯಿತು. ಹಸುವನ್ನು ಒಂದು ಗೂಟ ಕಟ್ಟಿ ನಾವು ಕಾಲಿಗೆ ಇದು ಹಗ್ಗ ಹಾಕಿ ಕಟ್ಟಿ ಹಾಕ್ತೇವೆ ಅಷ್ಟೇ. ಆದರೆ ನಮ್ಮನ್ನು ಸಾವಿರಾರು ಹಗ್ಗಗಳನ್ನು ಈ ರೀತಿಯಾಗಿ ಸಾವಿರಾರು ಇದಕ್ಕೆ ಗಂಟಗೆ ನಾವು ಗೂಟಕ್ಕೆ ಸಿಕ್ಕಾಕ್ತೇವೆ. ಇದೇ ಕಷ್ಟ ಆಗೋದು ಸಾಯಬೇಕಾದ್ರೆ. ಯಮನವರು ಪಾಶ ಹಾಕಿ ಎಳಿಬೇಕಾದ್ರೆ ಈ ಎಲ್ಲ ನಾವು ಗೂಟ ಹಾಕ್ಕೊಂಡಿದೆಯಲ್ವ, ಎಲ್ಲ ಒಟ್ಟಿಗೆ ಎಳಿತವೆ. ಆ ಕಡೆಯೂ ಎಳೆಯೋದು, ಈ ಕಡೆಯೂ ಎಳೆಯೋದು, ಉಭಯ ಪಾಶಾರಜ್ಜು ಅಂತ ಇದನ್ನು ಹೇಳೋದು, ಒದ್ದಾಡಿ ಬಿಡ್ತಾನೆ. ಇದೇ ಸಂಸಾರದಲ್ಲಿ ಸಾಯುವಾಗ ನೋವಿಗೆ ಕಾರಣ. ಅದಕ್ಕೆ ಈ ಸಂಸಾರ ಅಂತ ಹೇಳುವುದು ಮನಸ್ಸಿನ ನಮ್ಮ ಭ್ರಮೆಯಿಂದ ಇರುವಂಥದ್ದು. ಇದನ್ನು ಬಿಟ್ಟರೆ ನಾಳೆ ಸಂಸಾರ ಇಲ್ಲ, ಮನಸ್ಸಿನಿಂದ ಬಿಟ್ಟರೆ ಸಂಸಾರ ಇಲ್ಲ, ಅಷ್ಟೇ, ಮುಗೀತು. ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ, ಸಂಸಾರ ಇದೆ ಅಷ್ಟೇ. ಇದನ್ನು ಹೇಳೋದು. ಬಿಟ್ರ ಅಂತ ಹೇಳಿದ್ರೆ ಅದು ಸುಲಭವ, ಬಿಡ್ಲಿಕ್ಕೆ ಆಗೋಲ್ಲ. ಈ ರೀತಿ ಪ್ರಶ್ನೆ ಬಂದೇ ಬರ್ತದೆ. ಅದನ್ನೇ ಇಲ್ಲಿ ತಿಳಿಸ್ಕೊಂಡು ಹೋಗೋದು, ಹೇಗೆ ಏನು ಕತೆ ಅಂತ ಇದನ್ನು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಹೇಳಿದ್ದು ಕಂಪ್ಲೀಟ್ ಸೈಕಾಲಜಿ. ಈ ಕಪಿಲೋಪದೇಶ ಅಂತ ಹೇಳುವಂಥದ್ದು ಅದೇನು ಅನ್ನೋದನ್ನು ಮುಂದೆ ಇನ್ನೂ ವಿವರಣೆ ಮಾಡ್ಕೊಂಡು ಬರ್ತಾರೆ. ನಮ್ಮೊಳಗೆ ಏನೇನೇನಿದೆ, ಒಂದೊಂದು ಏನೇನು ಕೆಲಸ ಮಾಡ್ತಾ ಇದೆ, ತುಂಬ ಚೆಂದ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಒಂದು ಕಣ್ಣು ಅಂತ ಹೇಳ್ತೇವೆ, ಕಣ್ಣು ಎಷ್ಟು ಕೆಲಸ ಮಾಡ್ತದೆ. ಒಂದು ರೂಪ ಅಂತ ಹೇಳ್ತೇವೆ, ರೂಪದಲ್ಲಿ ಎಷ್ಟು ಬಗೆಯ ರೂಪ ಇದೆ ನಿಮಗೆ ಗೊತ್ತಾ? ಗಂಧ, ಪರಿಮಳ ಅಂತ ಹೇಳ್ತೇವೆ, ಪರಿಮಳದಲ್ಲಿ ಎಷ್ಟು ಟೈಪ್ಸ್ ಇದೆ ಗೊತ್ತುಂಟ ನಿಮಗೆ? ಅಂದರೆ ಭಾಗವತ ಅವತ್ತೇ ನಮಗೆ ಎಷ್ಟೆಲ್ಲ ವೇದವ್ಯಾಸರು ತಿಳಿಸ್ಕೊಂಡು ಹೋಗಿದ್ದಾರೆ. ತುಂಬ ಚೆಂದ. ಅದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.